ಮೇಲೆ ಗಮನ ಇರಲಿ. ಗಾಯ್ಸ್ ಹ್ಯಾಪಿ ಮಾರ್ನಿಂಗ್. ಎಲ್ರು ಬಿ ಎ ಮುಗಿಸಿ ಅಂದ್ರೆ ಬಿ ಎ ಸ್ಟಾರ್ಟಿಂಗ್ ಇಲ್ಲ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಇಲ್ಲ ಬಿ ಬಿ ಎ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಇಲ್ಲ ಬಿ ಸಿ ಎ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಬಿ ಕಾಮ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್. ಐ ವಿಲ್ ಅಸ್ಯೂಮ್ ನಾನು ಅಸ್ಯೂಮ್ ಮಾಡ್ಕೊಂತಿದ್ದೀನಿ ಐ ಆಮ್ ಅಡ್ರೆಸಿಂಗ್ ದೀಸ್ ಕೈಂಡ್ ಆಫ್ ಸ್ಟೂಡೆಂಟ್ಸ್. ಸಿ ಆಕ್ಚುಲಿ ನಾವು ಕ್ಲಾಸ್ ರೂಮ್ ಸೆಷನ್ ಹೋಗೋಕ್ಕಿಂತ ಮುಂಚೆ ಐ ಶುಡ್ ಆಸ್ಕ್ ಯು ವಾಟ್ ಎಕ್ಸಾಕ್ಟ್ಲಿ ಈಸ್ ರನ್ನಿಂಗ್ ಇನ್ ಯೋರ್ ಮೈಂಡ್ ರೈಟ್ ನಾವು. ನೀವು ಈ ಶಾಲೆಗೆ ಪ್ರತಿದಿನ ಬರ್ತಿದ್ದೀರಾ, ಇವತ್ತು ನವರಾತ್ರಿ ಮೊದಲನೇ ದಿನ ಬಂದ್ರಿ, ಸ್ಲೋ ಆಗಿ ಅಟೆಂಡೆನ್ಸ್ ಒನ್ ಬೈ ಒನ್ ಇದ್ದಿದ್ದು 2 ಆಯ್ತು, 2 ಇದ್ದಿದ್ದು 4 ಆಯ್ತು, 4 ಇದ್ದಿದ್ದು ದಿಸ್ ಕ್ರೌಡ್ ಆಯ್ತು. ನಾವು ಜಸ್ಟ್ ಫಾರ್ ಎ ವಿಷನ್ ನಾವು ಅರ್ಥ ಮಾಡ್ಕೊಬೇಕು ಅಂದಾಗ we will take up 3 examples. ಒಬ್ಬ ಚಾಯ್ ವಾಲ ಚಾಯ್ ಮಾಡ್ತಾ ಇರ್ತಾನೆ, ಬಟ್ ಅವನಿಗೆ ಉದ್ದೇಶ ಇದ್ದಿದ್ ಬೇರೆ. ಈಗ ಸದ್ಯಕ್ಕೆ ನಾನು ಈ ಕೆಲಸ ಮಾಡ್ತಿದ್ದೀನಿ, ಈಗ ನಾನು ಸದ್ಯಕ್ಕೆ ಬಿ ಕಾಮ್ ಓದ್ತಿದ್ದೀನಿ, ಸದ್ಯಕ್ಕೆ ಬಿ ಸಿ ಎ ಓದ್ತಿದ್ದೀನಿ, ಸದ್ಯಕ್ಕೆ ಬಿ ಎ ಓದ್ತಿದ್ದೀನಿ, ಬಟ್ ನನ್ನ ವಿಷನ್ ತುಂಬಾ ಕ್ಲಿಯರ್ ಆಗಿದೆ. ಐ ಡೋಂಟ್ ವಾಂಟ್ ಟು ಸೆಟಲ್ ಅಂಡ್ ಲಿವ್ ಅಂಡ್ ಡೈ ಆಸ್ ಎ ಚಾಯ್ ವಾಲ ಅಂತ. I want to make big in life, and this chaiwala over a period of time he becomes the greatest prime minister of India. I am talking about Narendra Modi. ಒಬ್ಬ ಟ್ರೈಬಲ್ ಹುಡುಗಿ ಅಂತಾನೆ ಇಟ್ಕೊಳ್ಳಿ. ಟ್ರೈಬಲ್ಸ್ ಅಂದ್ರೆ ಏನು? ಕಾಡಲ್ಲಿ ಇರ್ತಕ್ಕಂಥವ್ರನ್ನ ನಾವು ಟ್ರೈಬಲ್ಸ್ ಅಂತ ಕರಿತೀವಿ. ಕಾಡಲ್ಲಿ ಇರ್ತಕ್ಕಂಥವ್ರು, ಊರಲ್ಲಿ ಇರ್ತಕ್ಕಂಥವ್ರಲ್ಲ, ಕಾಡಲ್ಲಿ ಇರ್ತಕ್ಕಂಥವ್ರನ್ನ ನಾವು ಟ್ರೈಬಲ್ಸ್ ಅಂತ ಕರಿತೀವಿ. ಅಂತ ಒಬ್ಬ ಟ್ರೈಬಲ್ ವುಮೆನ್ ನನ್ನ ಗುರಿ ತುಂಬಾ ಭಿನ್ನವಾಗಿರ್ಬೇಕು, ನಾನು ನನ್ನ ಜೀವನದಲ್ಲಿ ಏನಾದ್ರೂ ಒಂದು ಸಾಧಿಸಬೇಕು ಅನ್ನೋ ಒಂದೇ ಗುರಿಯಿಂದ ಆ ಟ್ರೈಬಲ್ ಗರ್ಲ್ ಟುಡೇ ಬಿಕಮ್ಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಐ ಆಮ್ ಟಾಕಿಂಗ್ ಅಬೌಟ್ ದ್ರೌಪದಿ ಮುರ್ಮು. ಒಬ್ಬ ಫಿಶರ್ ಮ್ಯಾನ್ ಸನ್. ಮೋಸ್ಟ್ ಆಫ್ ದ ಟೈಮ್ ನೀವು ಇಲ್ಲಿ ಕುಂತಿರೋ ನಿಮ್ ಮನಸ್ಸಲ್ಲಿ ಏನು ಓಡ್ತಿರುತ್ತೆ? ಸರ್ ಇಂಜಿನಿಯರ್ ಆಗ್ಬೇಕಂದ್ರೆ ನಮ್ ತಂದೆನೂ ಇಂಜಿನಿಯರ್ ಇರ್ಬೇಕು ಸರ್, ಡಾಕ್ಟರ್ ಆಗ್ಬೇಕು ಅಂದ್ರೆ ನಮ್ ತಂದೆನೂ ಡಾಕ್ಟರ್ ಇರ್ಬೇಕು ಸರ್, ಬಿಸ್ನೆಸ್ ಮ್ಯಾನ್ ಆಗ್ಲಿಕ್ಕೆ ನಮ್ ತಂದೆನೂ ಬಿಸ್ನೆಸ್ ಮ್ಯಾನ್ ಇರ್ಬೇಕು ಸರ್. ಹಾಗಂತ ನಾನು ಹೋಗಿ ಈ ಫಿಶರ್ ಮ್ಯಾನ್ ಮಗನ್ ಕೇಳಿದಾಗ ಇಲ್ವಲ್ಲ, ಆತರ ಏನು ಇರೋ ನೆಸೆಸಿಟಿ ಇಲ್ವಲ್ಲ. ದೇವರು ನಿಮಗ್ ಕೊಟ್ಟಂತ ಆ ಬರ್ತ್ ನಿಮ್ ಕೈಲಿ ಇರ್ಲಿಲ್ಲ. ಡಿಡ್ ಯು ಡಿಸೈಡ್ ಹೂ ಇಸ್ ಗೋಯಿಂಗ್ ಟು ಬಿಕಮ್ ಯುವರ್ ಮದರ್ ಅಂಡ್ ಫಾದರ್? ನಿಮ್ ಕೈಲಿ ಆ ಒಂದು ಶಕ್ತಿ ಇತ್ತ? ಇಲ್ಲ. ದಟ್ ಇಸ್ ಅ ಗಾಡ್ಸ್ ಗಿಫ್ಟ್ ಟು ಯು. ದೇವ್ರು ಕೊಟ್ಟಂತ ವರ ಅದು. ನೀವು ರಿಟರ್ನ್ ಗಿಫ್ಟ್ ಏನ್ ಕೊಡ್ಬೇಕು? ಹೌ ಆರ್ ಯು ಗೋಯಿಂಗ್ ಟು ಲಿವ್ ದಿಸ್ ಲೈಫ್ ಅಂಡ್ ಡೈ? That is the return gift that you will have to give. That is in your hand. Your birth is not in your hand, but the death is in your hand and it is mandatory. ನಾವು ಯಾರು ಡೆತ್ ನ ಎಸ್ಕೇಪ್ ಮಾಡ್ಕೊಳ್ಳೋಕ್ಕಾಗಲ್ಲ. ಬಟ್ ಕ್ಯಾನ್ ಐ ಲಿವ್ ಮೈ ಲೈಫ್? ನನ್ನ ಜೀವನ ಹೇಗೆ ನಾನು ಜೀವನ ಮಾಡಬೇಕು ಅಂದ್ರೆ ಗಾಡ್ ಆಲ್ಸೋ ಶುಡ್ ಫೀಲ್ ದಟ್ ಹಿ ಹ್ಯಾಸ್ ನಾಟ್ ವೇಸ್ಟೆಡ್ ಒನ್ ಹ್ಯೂಮನ್ ಜನ್ಮ. ಸಿ ನಮ್ಗೆ ಒಂದು ಮನುಷ್ಯ ಜನ್ಮ ಸಿಗ್ಬೇಕು ಅಂದ್ರೆ ಅದೆಷ್ಟೋ ಲಕ್ಷ ಜನ್ಮ ಆದ್ಮೇಲೆ ಸಿಗ್ತಕ್ಕಂತ ಒಂದು ಶ್ರೇಷ್ಠವಾದ ಒಂದು ಜನ್ಮ ಇದು ಮನುಷ್ಯ ಜನ್ಮ. ಯು ಹ್ಯಾವ್ ಗಾಟ್ ದಿಸ್ ಹ್ಯೂಮನ್. ಆಕ್ಚುಲಿ ದಿಸ್ ಇನ್ಕಾರ್ನೇಷನ್ ಕಮ್ಸ್ ಆಫ್ಟರ್ ಸೋ ಮೆನಿ ಇಯರ್ಸ್. ದೇವ್ರು ನಿಮ್ನ ಒಂದು ಪಕ್ಷಿಯಾಗಿ ಹುಟ್ಟಿಸಬಹುದಿತ್ತು, ಒಂದು ಹುಳು ಆಗಿ ಹುಟ್ಟಿಸಬಹುದಿತ್ತು. ಇಫ್ ಗಾಡ್ ಹ್ಯಾಸ್ ಸೆಲೆಕ್ಟೆಡ್ ಯು ಟು ಬಿ ಬಾರ್ನ್ ಆಸ್ ಎ ಹ್ಯೂಮನ್, that means he has chosen the winner from so many 16 million species and he has given you this gift of being born as a human. Now what is the return gift you are going to give? This fisherman's son, when he looked at the ocean, he also saw fishes, his brothers also saw fishes, and their goal was ultimately I want to become the greatest fisherman. But this boy looked at the reflection of the moon and he told, I should be in the moon. I am talking about the great missile man of India, Dr. Abdul Kalam. Though being born from a fisherman family, he did not die as a fisherman. He lived as a scientist, he lived as a missile man, and today Operation Sindoor ಏನಾದರೂ ಸಕ್ಸಸ್ ಆಗಿದೆ ಅನ್ನೋದಕ್ಕೆ ಆ ಅಡಿಪಾಯ ಹಾಕದಂತವ್ರೆ ನಮ್ಮ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಬ್ದುಲ್ ಕಲಾಂ ಸರ್. ಸೊ ನೀವು ಯಾವ ಕಾಲೇಜಲ್ಲಿ ಓದ್ತೀರಾ, ಯಾವ ಸ್ಥಿತಿಲಿ ಇದ್ದೀರಾ, ಇಟ್ ಇಸ್ ಇಮ್ಮೆಟೀರಿಯಲ್. ಬಟ್ ನಿಮ್ ಗುರಿ ಏನಿದೆ? ವಾಟ್ ಇಸ್ ರೈಟ್ ನೌ ನಿಮ್ ಗುರಿ ಏನಿದೆ? That is going to take you to where you want. What you are right now is also a God's gift onto you. Where you want to go, adu it is your gift onto God.
ಸೊ ನಾನು ಎಲ್ಲಿಗೆ ಹೋಗ್ಬೇಕು ಅನ್ನೋದಿದೆಯಲ್ಲ, ಆ ಡಿಸಿಷನ್ ತಗೊಳ್ಳಕ್ಕೆ ಡು ಯು ಹ್ಯಾವ್ ದ ವಿಲ್. ನಾವು ಇಂಗ್ಲಿಷ್ ಅಲ್ಲಿ ಒಂದು ಫ್ರೇಸ್ ಹೇಳ್ತೀವಿ, ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ. ಎಲ್ಲರೂ ಅದನ್ನ ರಿಪೀಟ್ ಮಾಡ್ತೀರಾ? ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ. ಮತ್ತೊಮ್ಮೆ ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ. ಇನ್ನೊಮ್ಮೆ ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ. ಲೆಟ್ ಮಿ rephrase it. There is always a way. Do you have the will? Where there is a will, there is a way. Allah, there is always a way. If a chai wala can become a prime minister, if a fisherman's son can become the greatest scientist, and even if a tribal woman can become the greatest president, that means there is always a way. A very ordinary person can become an extraordinary personality. Do you have the will? Nimge agbeku aa chala idya? That is the question that we will have to answer now. If I want to be successful, again I am telling you, nobody else is responsible for your success. ಬೇರೆ ಯಾರು ನಿಮ್ಮ ಸಕ್ಸಸ್ ಗೆ ರೆಸ್ಪಾನ್ಸಿಬಲ್ ಇರೋದಿಲ್ಲ. You alone are responsible for your success. If Draupadi Murmu is successful, it is only because of herself. If Narendra Modi is successful, it is only because of his strength. If that Abdul Kalam was successful, it is only because of his strength. No neighbors, no parents, no teachers are responsible. They are definitely going to influence you. There is one more beautiful phrase we always say, Dushman kahan hai? Again, okay, can you repeat it? Dushman kahan hai? Bagal mein hai. Once again, Dushman kahan hai? Bagal mein hai. Dushman bagal mein nahi hai, Dushman andar hai. If you don't get up early in the morning at 4 o'clock and ನೀವೆದ್ದು ನೀವು ಓದ್ಲಿಲ್ಲ ಅಂದ್ರೆ, you cannot blame the dushman who is your neighbor or your father or your mother. If you don't put hard work into your life, then you cannot blame anybody else. If at all you are a failure, again it is only because of you. If you are a success, it is again because of you. Nobody else is going to come between your success and failure. Success and failure entirely depends on you and you alone. First of all, let me have that confidence. What success I am thinking is. ನನಗೆ ಸಕ್ಸಸ್ ಅಂದ್ರೆ ನನ್ನ ಮೈಂಡ್ ಅಲ್ಲಿ ಏನ್ ಸ್ಟೋರಿ ಇದೆ ಅಂತ. ಸಿ ಯೂಶಲಿ ಏನಾಗುತ್ತೆ, ವಿಷನ್ ಇರಬೇಕು ಅಂತಾರೆ. ಏನಕ್ಕೆ ವಿಷನ್ ಇರಬೇಕು? ಬಿಕಾಸ್ ಗಾಡ್ ಇಸ್ ರೆಡಿ ಟು ಗಿವ್ ವಾಟ್ ಎವರ್ ಯು ಆಸ್ಕ್ ಫಾರ್. But are you strong enough to ask for what you want? ದೇವರಿಗೆ ಯಾವುದೇ ಆಗಲಿ ಏನೇ ಕೊಡ್ಲಿಕ್ಕೆ ಒಂದ್ ಸ್ವಲ್ಪನೂ ಹಿಂಜರಿಕೆ ಇಲ್ಲ. ಬಟ್ ಕೇಳಲಿಕ್ಕೆ ನೀವು ರೆಡಿ ಇದ್ದೀರಾ? That is actually what I say. Do you have the will? God is ready to give you whatever you want. Do you have the will to ask? No. You really do not have that will to ask because you are actually biased by the way you ask. I'll give you a simple example. It was just a reflection. See what really happens. ನೀವು ನಿಮ್ಮ ಸ್ನೇಹಿತರು ಇಬ್ರು ಒಟ್ಟಿಗೆ ಇದ್ದೀರಾ, ಏನೋ ಎಮರ್ಜೆನ್ಸಿ ಬಂತು, ಒಂದು 100 ರೂಪಾಯಿ ಬೇಕಿತ್ತು. ನೀವು ಡೆಫಿನೆಟ್ ಆಗಿ ನಿಮ್ಮ ಸ್ನೇಹಿತನ ಏನಂತ ಕೇಳ್ತೀರಾ, ನನ್ಗೊಂದು 100 ರೂಪಾಯಿ ಸಿಗ್ಬಹುದಾ ಅಂತ. He will definitely give you. Your confidence is high. ಕೇಳಲಿಕ್ಕೂ ನಿಮ್ಮ ಕಾನ್ಫಿಡೆನ್ಸ್ ಹೈ ಇದೆ, ಸೊ he will give you. ಬಟ್ ಅದೇ ಸ್ನೇಹಿತನಿಗೆ ನೆಕ್ಸ್ಟ್ ಡೇ ಏನೋ ಒಂದು ರಿಕ್ವೈರ್ಮೆಂಟ್ ಬಂತು, 100 ರೂಪೀಸ್ ವಾಪಸ್ಸು ಕೊಟ್ರಿ, ನೆಕ್ಸ್ಟ್ ಡೇ 500 ಕೇಳಬೇಕು ಅಂತ ಇಷ್ಟ ಇದೆ. ಬಟ್ ಹೋಗಿ 500 ನ ನೀವು ಕಂಫರ್ಟಬಲ್ ಆಗಿ ಕೇಳ್ತೀರಾ? ಇಲ್ಲ. ನಿಮ್ಗೆ ಒಂದು ಡೌಟ್ ಇರುತ್ತೆ, ಕೊಡ್ಲಿಕ್ಕೆ ಆಗ್ಬೋದಾ ಇವ್ಗೆ 500, ಆದ್ರೂ ಒಂದ್ಸತಿ ಕೇಳಿ ನೋಡ್ತೀನಿ ಅಂದ್ಬಿಟ್ಟು ಯು ಆಸ್ಕ್ ಹಿಮ್ 500. ಎಸ್, he may give you or he may not give you. But after few months, ನಿಮ್ಗೆ ಇನ್ನೊಂದು ರಿಕ್ವೈರ್ಮೆಂಟ್ ಬರುತ್ತೆ, you want to ask 5,000. Do you think you will ask him? No. Why? Because you know देने का औकात उसमें नहीं है. ಕೊಡ್ತಕ್ಕಂತ ಯೋಗ್ಯತೆ ಅವನಿಗಿಲ್ಲ. ಸೊ ಅವನಿಗೆ ನಾನು ಕೇಳಿ ನಾನು ಪಡ್ಕೊಳ್ದೆ ಇರೋದ್ಕಿಂತ ಕೇಳದೆ ಇರೋದೇ ವಾಸಿ ಅನ್ನೋದು ಇಟ್ ಇಸ್ ಎ ಬ್ಯೂಟಿಫುಲ್ ಅಂಡರ್ಸ್ಟ್ಯಾಂಡಿಂಗ್. ಅರ್ಥ ಆಯ್ತು? ನೀವೇನ್ ಮಾಡ್ತೀರಾ? ಯು ಗೋ ಟು an higher person and you say, can you give me 5,000 rupees? He may give you, maybe your uncle. But the same uncle, if you want to ask him 5 lakhs, do you feel comfortable asking? No. You feel uska dene ka aukat nahi hai, let me not ask. You may come to your father and you will definitely ask, Papa, I need 25 lakhs to start the business. Maybe your dad will agree to give, but for the same dad, if you want to ask him 1 crore, what do you feel in your mind? You feel hesitant because you know uska dene ka aukat nahi hai. He doesn't have the capabilities of giving. Now in this so-called life, whom are you asking? You're asking the Almighty.
Almighty का औकात क्या है? Infinite. Can you ask him 100 crores? Most of you don't know and you don't have that courage. I want to ask 100 crores. I'm talking about the dream that you have set for yourself. Today we are actually talking about mastering interview facing skills. But if my mindset itself is not right, how can I go with the right mindset, sit there in an Infosys interview and say, I want to work for your company? Without me, this company is going to miss something very big. I am an asset to your company. ಅನ್ನೋಷ್ಟು ಕಾನ್ಫಿಡೆನ್ಸ್ ನಿಮಗೆ ಬರಬೇಕು ಅಂದ್ರೆ ಯು ವಿಲ್ ಹ್ಯಾವ್ ಟು ಬಿಲ್ಡ್ ಯುವರ್ ಥಾಟ್ ಪ್ರೋಸೆಸ್. ನಿಮ್ದು ಆ ವಿಷನ್ ಇದೆ, ಏನ್ ಡ್ರೀಮ್ಸ್ ಅನ್ನೋದು ಇದೆ, ಅದನ್ನ ಒಂದ್ ಸ್ವಲ್ಪ ದೊಡ್ಡದು ಮಾಡ್ತಾ ಹೋಗ್ಬೇಕು. Whenever you are asking, remember देने वालों का औकात के ऊपर if you are going to ask, if the person who is giving is God, why do you hesitate? You can ask for infinite things. Most of the time we are not ready to ask because we have not prepared ourselves to ask such questions. Let me share a beautiful story. This was an incident which happened in my final year engineering. It so happened after I completed my 4 years of engineering, in the 4th year, the final year, we had a small project to be done. That is an academic project that everybody does. I had my HOD, he always gives us more assignment. Nam HOD ಏನು ಮಾಡ್ತಿದ್ರು, ಪ್ರತಿ ವಿದ್ಯಾರ್ಥಿಗೂ ಲೈಫ್ ಅಂದ್ರೆ ಏನು, ಲೈಫ್ ಅಲ್ಲಿ ಡಿಫ್ರೆಂಟ್ ಆಕ್ಟಿವಿಟೀಸ್ ಯಾವ ತರ ಅರ್ಥ ಮಾಡ್ಕೊಳ್ಳೋದು, ಆ ಆಕ್ಟಿವಿಟೀಸ್ ನ ಅರ್ಥ ಮಾಡ್ಕೊಂಡು ಅದರಲ್ಲಿ ನಾವು ಸಹ ಭಾಗವಹಿಸಿ ಕೆಲವೊಂದು ವಿಚಾರಗಳನ್ನ ತಿಳ್ಕೊಂಡು ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡೋದು ಹೇಗೆ, ಈ ಒಂದು ಆಕ್ಟಿವಿಟಿನ ರೆಗ್ಯುಲರ್ ಆಗಿ ಕೊಡ್ತಿದ್ರು. ಸೊ ನಮ್ಮ HOD ಏನ್ ಮಾಡಿದ್ರು, ಒಂದು ಪ್ರಾಜೆಕ್ಟ್ ಒಂದು ಅಸೈನ್ಮೆಂಟ್ ಅಂತ ಹೇಳ್ಬಿಟ್ಟು ಯಾರು ಈ ಅಸೈನ್ಮೆಂಟ್ ಮಾಡ್ತಾರೆ ಅವ್ರಿಗೆ ಮಾತ್ರ ಇಂಟರ್ನಲ್ಸ್ ಕೊಡ್ತೀವಿ, ಯಾರು ಮಾಡೋದಿಲ್ಲ ವಿ ವಿಲ್ ನಾಟ್ ಗಿವ್ ದ ಇಂಟರ್ನಲ್ಸ್ ಅಂತ ಒಂದು ಅನೌನ್ಸ್ಮೆಂಟ್ ಮಾಡೋದು. ನಾವು ಓಕೆ ಅಂದ್ಬಿಟ್ಟು ಎಲ್ಲ ಒಪ್ಕೊಂಡ್ವಿ, ಬಿಕಾಸ್ ಇಂಟರ್ನಲ್ಸ್ ಬೇಕಿತ್ತು. ಅವ್ರೇನಂದ್ರು, ಕ್ಯಾನ್ ಯು ಸ್ಪೆಂಡ್ ಎ ಡೇ ಆರ್ ಹಾಫ್ ಎ ಡೇ ಫ್ರಮ್ ಮಾರ್ನಿಂಗ್ ಟಿಲ್ ಈವ್ನಿಂಗ್, ನೀವು ಒಂದು ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಯಾವುದೋ ಒಂದು ಬೇರೆ ವರ್ಟಿಕಲ್ ಜಾಬ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ ಆ ಎಕ್ಸ್ಪೀರಿಯನ್ಸ್ ನ ಪ್ರಾಜೆಕ್ಟ್ ಮುಖಾಂತರ ಒಂದು ರಿಟರ್ನ್ ಬುಕ್ ಮುಖಾಂತರ ನಮ್ಗೆ ಎಕ್ಸ್ಪ್ಲೈನ್ ಮಾಡಬೇಕು. ಯು ಶುಡ್ ಶೇರ್ ದ ಎಕ್ಸ್ಪೀರಿಯನ್ಸ್ ಅನ್ನೋ ತರ ಹೇಳಿದ್ರು. ಅದರಲ್ಲಿ ದೊಡ್ಡ ಲಿಸ್ಟ್ ಇತ್ತು. ಬೀಯಿಂಗ್ ಎ ಬ್ಯಾಂಕ್ ಮ್ಯಾನೇಜರ್, ಬೀಯಿಂಗ್ ಎ ಕ್ಯಾಶ್ ಕಲೆಕ್ಟರ್, ಬೀಯಿಂಗ್ ಎ ಸೆಕ್ಯೂರಿಟಿ, ಆಮೇಲೆ ಬೀಯಿಂಗ್ ಎನ್ IT ಪ್ರೊಫೆಷನಲ್, ಒಂದು ಬೀಯಿಂಗ್ ಎ ಕಂಡಕ್ಟರ್ ಅಂತಾನು ಇತ್ತು. ನಾವೆಲ್ಲ ರಜನಿ ಸರ್ ಫ್ಯಾನ್. ನಮ್ಗೇನ್ ಅನ್ನಿಸ್ತು, ರಜನಿ ಸರ್ ಒಬ್ಬ ಕಂಡಕ್ಟರ್ ಇಂದ ಸೂಪರ್ ಸ್ಟಾರ್ ಆಗಿದ್ದು, ವಿ ವಿಲ್ ಆಲ್ಸೋ ಟೇಕ್ ಅಪ್ ಬೀಯಿಂಗ್ ಎ ಕಂಡಕ್ಟರ್ ಅಂದ್ಬಿಟ್ಟು ನಾವು ಸರ್ ವಿ ವಿಲ್ ಬಿ ಎ ಕಂಡಕ್ಟರ್ ಅಂತ ನಾವು 4 ಜನ ಒಟ್ಟಿಗೆ ಹೋಗಿ ವಿ ಸ್ಪೋಕ್ ಟು ದ HOD and we told, sir we are going to take up this assignment of being a conductor for half a day. The HOD was impressed and he said all the best. ನಾವು 4 ಜನ ಗ್ರೂಪ್ ಅಲ್ಲಿ ಈ ಪ್ರಾಜೆಕ್ಟ್ ಮಾಡಬೇಕಿತ್ತು. 4 ಜನನು ಸಂಡೇ ಈ ಒಂದು ಪ್ರೋಗ್ರಾಮ್ ನ ಇಟ್ಕೊಂಡಿದ್ವಿ, ಅರ್ಧ ದಿನ ಕಂಡಕ್ಟರ್ ಆಗೋದು. ಸೊ ನಾವ್ ಯಾವ ಬಸ್ ರೂಟ್ ಯೂಸ್ ಮಾಡೋಣ, ವಿ ವಾಂಟೆಡ್ ಟು ಯೂಸ್ ದ ಸೇಮ್ ಬಸ್ ರೂಟ್ ವಿಚ್ ರಜನಿ ಸರ್ ವಾಸ್ ಯೂಸಿಂಗ್. ಸೊ ನಾವೇನ್ ಮಾಡಿದ್ವಿ, ಮೆಜೆಸ್ಟಿಕ್ ಇಂದ ಕೋರ್ಮಂಗ್ಲಾ ಹೋಗ್ತಕ್ಕಂತ ಸ್ಟಾಪ್ಸ್ ನೇ ರಜನಿ ಸರ್ ವಾಸ್ ಎ ಕಂಡಕ್ಟರ್ ದೇರ್. 171 ವಾಸ್ ದ ಬಸ್ ನಂಬರ್. ಸೊ ವಿ ಥಾಟ್ ವಿ ವಿಲ್ ಆಲ್ಸೋ ಟೇಕ್ ಅಪ್ ದ ಸೇಮ್. ಇಂದಿನ ದಿನ ಹೋಗಿ ಪ್ರತಿಯೊಂದು ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡ್ವಿ. ಎಷ್ಟು ಸ್ಟಾಪ್ಸ್ ಬರುತ್ತೆ, ಆಕ್ಚುಲಿ ಸೀನಿಯರ್ ಸಿಟಿಸನ್ಸ್ ಗೆ ಏನ್ ಚಾರ್ಜಸ್ ಇರುತ್ತೆ, ಫುಲ್ ಟಿಕೆಟ್ ಆದ್ರೆ ಎಷ್ಟು, ಹಾಫ್ ಟಿಕೆಟ್ ಆದ್ರೆ ಎಷ್ಟು, ಎಲ್ಲ ರಿಸರ್ಚ್ ಮಾಡಿದ್ವಿ. ವಿ ಕಲೆಕ್ಟೆಡ್ ಆಲ್ ದ ಇನ್ಫಾರ್ಮೇಶನ್ ಅಂಡ್ ವಿ ಥಾಟ್ ಇಟ್ಸ್ ಅನ್ ಈಸಿ ಟಾಸ್ಕ್, ನಾವು ಮಾಡಬಹುದು ಅಂತ ಅನ್ನಿಸ್ತು. ಸೊ ನಾವು ಬಂದು HOD ಹೇಳಿದ್ವಿ, ಈ ಸಂಡೇ ನಾವು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಮಾಡ್ತೀವಿ ಅಂತ ಅಂದ್ವಿ. ಸರ್ ಹೇಳಿದ್ರು ಯಾರಾದ್ರೂ ಒಬ್ರು ಲೆಕ್ಚರರ್ ನ ಕಳಿಸ್ತೀನಿ ಅಂದ್ರು. ಯಾರು ಆ ಸಮಯದಲ್ಲಿ ಫ್ರೀ ಇಲ್ಲದೆ ಇರ್ತಿದ್ಕೋಸ್ಕರ ನಮ್ಮ HOD ಹೇಳಿದ್ರು ನಾನೇ ಬರ್ತೀನಿ, ಎಷ್ಟು ಗಂಟೆಗೆಲ್ಲ ಅಲ್ಲಿ ಅಸೆಂಬಲ್ ಆಗ್ತಿದ್ರೆ 6 ಗಂಟೆಗೆ ಅಂತ ಅಂದ್ವಿ. ಸೊ 6 ಗಂಟೆಗೆ ಎಲ್ಲರೂ ಹೋಗಿ ಮೆಜೆಸ್ಟಿಕ್ ಅಲ್ಲಿ ವೆಯ್ಟ್ ಮಾಡ್ತಿದ್ವಿ. 6 ಗಂಟೆಗೆ ಮೆಜೆಸ್ಟಿಕ್ ಅಲ್ಲಿ ವೆಯ್ಟ್ ಮಾಡ್ತಿರ್ಬೇಕಾದ್ರೆ ನಾವು ನಿನ್ನೆ ಯಾವ ಕಂಡಕ್ಟರ್ ನ ಡ್ರೈವರ್ ನ ಮೀಟ್ ಮಾಡಿದ್ವೋ ಆ ಕಂಡಕ್ಟರ್ ಮತ್ತೆ ಡ್ರೈವರ್ ಇದ್ದಂತ ಬಸ್ ಬಂತು. ಆ ಕಂಡಕ್ಟರ್ ನಮ್ಗೆ ಬ್ಯಾಗ್ ಎಲ್ಲ ಕೊಟ್ಬಿಟ್ಟು ಆ ಟಿಕೆಟ್ಸ್ ಕೊಟ್ರು. ಈಗಿರೋ ತರ ಟಿಕೆಟಿಂಗ್ ಸಿಸ್ಟಮ್ ಇಲ್ಲ, ಎಲೆಕ್ಟ್ರಾನಿಕ್ ಟಿಕೆಟಿಂಗ್ ಸಿಸ್ಟಮ್ ಅಲ್ಲ, ಒಂದು ಚೀಟಿ ಇರೋದು ಅರ್ದ್ಬಿಟ್ಟು ಹೋಲ್ಸ್ ಮಾಡ್ಬಿಟ್ಟು ವಿ ಹ್ಯಾಡ್ ಟು ಗಿವ್ ದೆಮ್. ಸೊ ಐ ಟೋಲ್ಡ್ ನಾನು ಮೊದಲನೇ ಚಾನ್ಸ್ ತಗೊಳ್ತೀನಿ, ಐ ವಿಲ್ ಬಿ ದ ಫಸ್ಟ್ ಪರ್ಸನ್ ಅಂದ್ಬಿಟ್ಟು ನಾನೇನ್ ಮಾಡಿದೆ, ಆ ಟಿಕೆಟ್ ಬ್ಯಾಗು ಎಲ್ಲಾನು ನಾನು ರೆಡಿ ಮಾಡ್ಕೊಂಡು ವಿಶಿಲ್ ಹಾಕಿದೆ. ವಿಶಿಲ್ ಹಾಕಿದ ತಕ್ಷಣ ಕಂಡಕ್ಟರ್ ಆಲ್ ದ ಬೆಸ್ಟ್ ಅಂದ್ಬಿಟ್ಟು ಕೆಳಗಡೆ ಇಳಿದ್ರು. ಡ್ರೈವರ್ ಆಲ್ ದ ಬೆಸ್ಟ್ ಅಂದ್ರು. ಸಿ ಆಲ್ ದ ಬೆಸ್ಟ್ ಅಂದ್ರೆ ಎಲ್ಲ ಒಳ್ಳೇದಾಗ್ಲಿ ಅಂತ.
ಆಲ್ ದ ಬೆಸ್ಟ್ ಅಂದ್ರೆ ಮಗ ಏನೋ ಕಾದಿದೆ ವೇಟ್ ಮಾಡಿ. ಸೊ ವಿ ಅಂಡರ್ಸ್ಟ್ಯಾಂಡ್ ದಿಸ್ ಬಾಡಿ ಲ್ಯಾಂಗ್ವೇಜ್. ದ ಮೂಮೆಂಟ್ he told ಆಲ್ ದ ಬೆಸ್ಟ್, ನಮಗೂ ಆ ಒಂದು ಅಹಂಕಾರನೂ ಇತ್ತು, ನನಗೊಂದು ಸ್ವಲ್ಪ ಜಾಸ್ತಿನೇ ಇತ್ತು. ಬಿಕಾಸ್ ಐ ವಾಸ್ ಎ ಬುಕ್ ವರ್ಮ್. ಈಗಲೂ ನೀವು ಯಾವ್ದನ್ನ ಪುಸ್ತಕ ಕೊಟ್ಬಿಡಿ, 200 pages ಇರಲಿ, ಫಸ್ಟ್ ಪೇಜ್ ಇಂದ ಲಾಸ್ಟ್ ಪೇಜ್ ವರೆಗೂ ನಾನು ಉರು ಹೊಡೆದು ಎಕ್ಸಾಮ್ ಅಲ್ಲಿ ಹೋಗಿ ಹಂಗೆ ವಾಮಿಟ್ ಮಾಡ್ಬಿಡ್ತೀನಿ. ಬಟ್ ನಾನು ಒಳ್ಳೆ ಜಾಬ್ ಸಿಗೋದಿಲ್ಲ. ಯಾಕೆ? ಬಿಟ್ವೀನ್ ದ ಜಾಬ್ ಅಂಡ್ ಎಕ್ಸಾಮ್ ದೇರ್ ಈಸ್ ಸಮಥಿಂಗ್ ಕಾಲ್ಡ್ ಎಸ್ ಎನ್ ಇಂಟರ್ವ್ಯೂ. ಎಕ್ಸಾಮ್ ಅಲ್ಲಿ ಎಷ್ಟೇ ಚೆನ್ನಾಗಿ ಮಾಡಿರು, ದೇರ್ ಈಸ್ ಸಮಥಿಂಗ್ ಕಾಲ್ಡ್ ಎಸ್ ಎನ್ ಇಂಟರ್ವ್ಯೂ. ಆ ಇಂಟರ್ವ್ಯೂ ಅಲ್ಲಿ ಗೆಟ್ ಥ್ರೂ ಆದ್ರೆ ಮಾತ್ರ ನನಗೆ ಜಾಬ್ ಸಿಗೋದು. ಅದ್ರದ್ದು ಒಂದು ಎಕ್ಸ್ಪೀರಿಯನ್ಸ್ ಇದೆ, ಐ ವಿಲ್ ಶೇರ್. ಐ ಕಮ್ ಬ್ಯಾಕ್ ಟು ದ ಸ್ಟೋರಿ. ಅವ್ರು ಆಲ್ ದ ಬೆಸ್ಟ್ ಅಂದಾಗ ನಾವು ಹಂಗೆ ಥ್ಯಾಂಕ್ ಯು ಅಂದ್ವಿ. ಅಂದ್ರೆ ಥ್ಯಾಂಕ್ ಯು ಅಂದ್ರೆ ಸರ್ ಎಲ್ಲ ಮ್ಯಾನೇಜ್ ಮಾಡ್ಕೊಂತೀವಿ, ಥ್ಯಾಂಕ್ ಯು ಅಂದ್ರೆ ಏನೇ ಬಂದ್ರು ಮ್ಯಾನೇಜ್ ಮಾಡ್ತೀವಿ ಸರ್ ಅನ್ನೋ ತರ ಇತ್ತು. ಬಟ್ ಸ್ಟಿಲ್ ಒಂದು ಸ್ಮೈಲ್ ಹಂಗೆ ಇತ್ತು, ಸರ್ಕಾಸ್ಟಿಕ್ ಆಗಿ ಆಲ್ ದ ಬೆಸ್ಟ್ ಅಂದ್ವಿ. ಸುಮ್ಮನಾಗಿ HOD ನಮ್ಮನ್ನು ನೋಡ್ತಿದ್ದಾರೆ. ಸೊ ಅದ್ರಲ್ಲಿ ಇನ್ನೇನ್ ಬ್ರಹ್ಮ ವಿದ್ಯೆ ಇದೆ? ಲೆಟ್ ಮಿ ಟೆಲ್ ಯು ಫ್ರೆಂಡ್ಸ್, ಏನೇ ವಿದ್ಯೆ ಇರಲಿ ಕಲಿಯೋವರೆಗೂ ಮಾತ್ರ ಅದು ಬ್ರಹ್ಮ ವಿದ್ಯೆ, ಕಲಿತ ಮೇಲೆ ಕೋಟಿ ವಿದ್ಯೆ. ಈಗ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, AI ಬೇಸ್ಡ್ ಎಷ್ಟೊಂದು ಅಪ್ಲಿಕೇಶನ್ಸ್ ಬಂದಿದೆ. ಯು ನಿಡ್ ನಾಟ್ ಬಿ ಅ ಪ್ರೋಗ್ರಾಮರ್ಸ್ ಅಟ್ ಆಲ್. BCA ಸ್ಟೂಡೆಂಟ್ಸ್ ನಿಡ್ ನಾಟ್ ಬಿ ಪ್ರೋಗ್ರಾಮರ್ಸ್ ಅಟ್ ಆಲ್. ಯು ಶುಡ್ ನೋ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಷ್ಟೇ. How do you prompt and ask an AI to create a project for you? That is all you need to know. So you need not be academically smart, but you should be street smart. You should be interview smart. ಸೊ ನಾನೇನಂದ್ರೆ ಅಷ್ಟೇ ಅಹಂಕಾರವಾಗಿ ಐ ವಿಲ್ ಮ್ಯಾನೇಜ್ ಅಂತ ಮೊದಲನೇ ಪ್ಯಾಸೆಂಜರ್ ಹತ್ರ ಹೋದೆ. ಡ್ರೈವರ್ ನನ್ನೇ ನೋಡ್ತಿದ್ರು. ನನ್ನ ಉದ್ದೇಶ ಏನಿತ್ತು, ಅವ್ರು ಯಾವುದೇ ಸ್ಟಾಪ್ ಹೇಳಿ ಪಟ್ ಅಂತ ಟಿಕೆಟ್ ತಗೊಂಡು ಕೊಟ್ಟು ಅವ್ರು ಕೊಟ್ಟಂತ ನೋಟ್ ನ ತಗೊಂಡು ಚೇಂಜ್ ವಾಪಸ್ ಕೊಡೋದು. ಎಷ್ಟು ಫಾಸ್ಟ್ ಆಗಿ ಮಾಡ್ತೀನೋ ಅಷ್ಟು ಬೆಸ್ಟ್ ಅಂತ. ಐ ವಾಸ್ ಗೆಟಿಂಗ್ ರೆಡಿ. ಡಬಲ್ ರೋಡ್ ಅಂದ್ರು, ಇಮಿಡಿಯೇಟ್ ಟಿಕೆಟ್ ತೆಗ್ದೆ, ಅವ್ರು ಕಾಸು ಕೊಟ್ರು, ಕಾಸು ತಗೊಂಡು ಚೇಂಜ್ ವಾಪಸ್ ಕೊಟ್ಟು ಡ್ರೈವರ್ ಹತ್ರ ನೋಡಿದೆ. ಅವ್ನು ಮತ್ತೆ ಸ್ಮೈಲ್ ಮಾಡ್ದ. ಆಮೇಲೆ ಇದೆಲ್ಲ ನಾನು ಹೇಳಿದ್ದು ಇನ್ನೂ ಕಾದಿದೆ ನಿಮಗೆ ಅಂತ. ಸ್ಮೈಲ್ ಅಲ್ಲೇನೆ, ಸ್ಮೈಲ್ ಓನ್ಲಿ. ಓಕೆ, ಐ ವೆಂಟ್ ಟು ದ ನೆಕ್ಸ್ಟ್ ಪ್ಯಾಸೆಂಜರ್. ನೆಕ್ಸ್ಟ್ ಪ್ಯಾಸೆಂಜರ್ ಏನ್ ಮಾಡ್ದ, ಸರ್ ನಾನು ಶಿವಾಜಿನಗರ್ ಹೋಗ್ಬೇಕು ಅಂತ. ಅವಾಗ ನಾನು ಹೇಳಿದೆ, ಅಣ್ಣ ಈ ಬಸ್ಸು ಶಿವಾಜಿನಗರಕ್ಕೆ ಹೋಗೋದಿಲ್ಲ. ಕೆಲವೊಂದ್ಸತಿ ನೀವ್ ನಡ್ಕೊಳ್ಳೋ ರೀತಿ ನಿಮ್ಗೆ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಲ್ಲಿ ಕರ್ಕೊಂಡು ಹೋಗಲ್ಲ, ಅದು ಬೇರೆ ಜಾಗಕ್ಕೇನೆ ಕರ್ಕೊಂಡು ಹೋಗುತ್ತೆ. ಬಟ್ ನೀವೇನ್ ಮಾಡ್ತೀರಾ, ಆ ಬಸ್ಸಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತೀರಾ ನಾನು ಈ ಜಾಗಕ್ಕೆ ಹೋಗ್ಬೇಕು ಅಂತ. ಇಟ್ ವಿಲ್ ನಾಟ್ ವರ್ಕ್. ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡಿದ್ರೆ ನೀವು ಈ ಡೈರೆಕ್ಷನ್ ಹೋಗ್ಬೋದು. ವೆನ್ ಅಬ್ದುಲ್ ಕಲಾಂ ಆಸ್ ಎ ಚೈಲ್ಡ್ ಪೀಪಲ್ ವಾಚ್ಡ್ ಹಿಮ್, ಈವನ್ ದ ಟೀಚರ್ಸ್ ಟೋಲ್ಡ್ ಅಬ್ದುಲ್ ಕಲಾಂ ಒಬ್ಬ ನಾರ್ಮಲ್ ವಿದ್ಯಾರ್ಥಿ ಆಗೋದಿಲ್ಲ, ಅವನ್ ಭಾರತಕ್ಕೆ ಏನೋ ಒಂದು ಶ್ರೇಷ್ಠತೆಯನ್ನ ತರ್ತಾನೆ ಅಂತ ಪ್ರತಿಯೊಬ್ರು ಹೇಳ್ತಿದ್ರು. ಬಿಕಾಸ್ ಅವನ್ ನಡವಳಿಕೆ ಡೇ ಒನ್ ಇಂದ ಅದೇ ತರ ಇತ್ತು. ಅವನೇನು ದೊಡ್ಡ ಕ್ರೈಸ್ಟ್ ಕಾಲೇಜೋ ಸೆಂಟ್ ಜೋಸೆಫ್ ಕಾಲೇಜೋ ಓದ್ಲಿಲ್ಲ. ಅವನು ಓದಿದ್ ಯಾವ್ದೋ ಒಂದು ಹಳ್ಳಿಲಿ ಒಂದು ಚಿಕ್ಕ ಚಿಕ್ಕ ಸ್ಕೂಲಲ್ಲಿ, ಆ ಶಾಲೆಯಲ್ಲಿ ಲೈಟ್ಸ್ ಇರ್ಲಿಲ್ಲ, ಫ್ಯಾನ್ ಇರ್ಲಿಲ್ಲ. ಬಟ್ ಅವನ ಆಟಿಟ್ಯೂಡ್ ಸರಿಯಾಗಿತ್ತು. ಮೋಸ್ಟ್ ಆಫ್ ದ ಟೈಮ್ ನಾವು ಇದನ್ನೇ ಮಾಡ್ತಿರ್ತೀವಿ. ವಿ ಆರ್ ಸಿಟ್ಟಿಂಗ್ ಇನ್ ಎ ರಾಂಗ್ ಬಸ್ ಅಂಡ್ ಎಕ್ಸ್ಪೆಕ್ಟಿಂಗ್ ಟು ಗೋ somewhere else. It's not going to work. You are approaching in the direction of Kashmir and you are saying, I want to go to Kanyakumari, I want to go to Kanyakumari. It will not work. You will have to change the bus. You cannot sit under an apple tree and expect mangoes fall, mangoes fall, mangoes fall. Mangoes will not fall. You will have to shift yourself to a new tree, which is an apple tree. Sit there, get an experience of that. Definitely apples will fall. Why? You are under an apple tree. So I went up to him and I told, this bus will not go to Shivaji Nagar. Please get down. You can take another bus and then that will take you to Shivaji Nagar. But the bus had already started. One stop was over. I was smart. I told, sir, don't worry. ನಾನು ಡಬಲ್ ರೋಡ್ ವರ್ಗೂ ನಿಮಗೆ ಟಿಕೆಟ್ ಕೊಡ್ತೀನಿ. ಆಫ್ಟರ್ ಡಬಲ್ ರೋಡ್ ಅಲ್ಲಿ ಇಳ್ಕೊಂಡು ಬೇರೆ ಬಸ್ ಇಟ್ಕೊಂಡು ಬೇರೆ ಕಡೆ ಹೋಗಿ. ಈಗ ನೀವು BCom ಮಾಡ್ತಿದ್ದೀರಾ. ರೈಟ್ ನೌ ದಿಸ್ ಇಸ್ ದ ಕಾಲೇಜ್. ಬಟ್ ಫ್ರಮ್ ದಿಸ್ ಕಾಲೇಜ್ ವಿಚ್ ಬಸ್ ಯು ಆರ್ ಗೋಯಿಂಗ್ ಟು ಕ್ಯಾಚ್ ಅಪ್, ಅದಕ್ಕೆ ನೀವು ರೆಡಿ ಆಗ್ತಿದ್ದೀರಾ? ನೋ, ಯು ಆರ್ ಕಮಿಂಗ್ ಟು ಕಾಲೇಜ್ ಜಸ್ಟ್ ಫಾರ್ ಎ ಟೈಮ್ ಪಾಸ್ ಅಂಡ್ ದೆನ್ ಇಫ್ ಯು ಆರ್ ಗೋಯಿಂಗ್, your vision is not clear. God himself also will not help those who are not ready to help themselves. God only helps those who are ready to help themselves. Again I am saying you, दुश्मन कहाँ है? बगल में नहीं है, दुश्मन अंदर है. Your दुश्मन inside is not allowing you to study.
Your dushman inside is not giving you that conviction that whatever happens, my ultimate goal of my life is I will have to clear this academic program with such flying colors. After this, I should land in this kind of a job. Your vision has to be clear. If your vision is not clear, what will I call you? I will give you an example. Then I went to the next passenger. Sir, I want to go to the market. I very clearly told, we are traveling in opposite direction. Shivaji Nagar andaga, at least we are going very close to the destination. But if you are actually planning to go to market, this is not the right bus. I will whistle, I'll stop the bus. Please get down. Because the more you come this side, you are going away from your goal. You are going more and more away from the goal. So I wanted you to push again very close to the goal. So I told, stop immediately, and I made him get down. I told him to go back and pick up another bus. The driver was impressed, but still he did not. 8th passenger over, 9th passenger over, 10th passenger is there. After 10, we decided that I will hand over my bag to somebody else. So ನಾನು ಏನು ಮಾಡಿದೆ, 10ನೇ passenger ಆಗಿದ ತಕ್ಷಣ ಅನ್ನೊಂದು ಕೊಡ್ಲಿಕ್ಕೆ ಮನಸ್ಸಿರಲಿಲ್ಲ. ಯಾಕೆ? The 11th passenger was a very beautiful looking girl, so neatly dressed. She was looking like a heroine. Let me put it that way. Now, I was also ahead. I never wanted to miss that opportunity. Not to with any kind of a bad thought process. No lust was there in our mind. Let me complete that. I told them I will complete that and give it to you. They agreed because I used to help them in exams. So they obediently agreed. I wanted to impress her. So what I did, I went very close to her, got ready with my bag, and the tickets were in my hand, and I told, ma'am, where do you want to go? I was expecting an answer so that immediately I'll pick up a ticket, I'll pick up the money what she is giving, put it into the purse, take up the change, give it to her, and impress the driver. Driver was also looking at me. Because all this time my accent was normal. The moment this girl came, accent to change ಮಾಡ್ಕೊಂಡೆ. Stylish ಆಗಿ ಮಾತಾಡ್ಲಿಕ್ಕೆ ಶುರು ಮಾಡಿದೆ. I went up to her, ma'am, where do you want to go? I asked. She told something, my heart nearly went to the driver, and driver pushed it back. ಏನ್ ಹೇಳಿರ್ಬೋದು ಆಕೆ? Bhai, I would have been happy to be a brother to a beautiful looking sister. It is a gift. What would she would have told? For which I thought I did not have any answers at all. ನನ್ನ ಹತ್ರ ಆನ್ಸರೇ ಇರಲಿಲ್ಲ ಅದಕ್ಕೆ. Any guesses? Okay, let me not waste ಜಾಸ್ತಿ time waste ಮಾಡೋದು ಬೇಡ. ನಾನು ರೆಡಿ ಆಗ್ತಾ ಇದ್ದೀನಿ. Okay? As soon as I was expecting one of the stop, what she told, excuse me, I don't know where I want to go. Give wherever you want. I was ready for whatever stop she is going to ask. I am there, and she says, I don't know where I want to go. Give wherever you want. How will I handle it? Now I started getting confused, and I told, sir, ma'am, do you want to go to the last stop? She again was very clear. I really don't know where I want to go. Give wherever you want. ಬಾಯಲ್ಲಿ ಅಮ್ಮ, ಅಪ್ಪ, ಸಿಸ್ಟರ್, ಬ್ರದರ್ ಎಲ್ಲ ಸಂಸ್ಕೃತ ಪದಗಳು ಇತ್ತು ಒಳಗಡೆ. But the HOD is watching me. ಹೇಳಂಗಿಲ್ಲ, ಸುಮ್ಮನೆ ಇರಂಗಿಲ್ಲ. Next to that girl, her own boyfriend is sitting. I went up to him. Before that, I thought ಒಂದ್ಸತಿ ಕನ್ನಡದಲ್ಲಿ ಟ್ರೈ ಮಾಡ್ಬಿಡೋಣ. So what I told, ಅಕ್ಕ, very politely, ಅಕ್ಕ, ಎಲ್ಲಿ ಹೋಗ್ಬೇಕಕ್ಕ? She also very clearly she told, ಅಣ್ಣ, ನಿಜವಾಗ್ಲೂ ಗೊತ್ತಿಲ್ಲ ಎಲ್ಲಿ ಹೋಗ್ಬೇಕು ಅಂತ. ನೀನ್ ಎಲ್ಲಿ ಕೊಟ್ರು ನಾನು ಹೋಗ್ಲಿಕ್ಕೆ ರೆಡಿ ಇದ್ದೀನಿ. How will you handle such people? You're sitting in a BA class, you're sitting in a BCom class, you're sitting in a BCA class, you're aiming at going to Infosys, but the way you're reacting, you will never land up clearing the exams also. What should I say? What kind of words I should use? ಬಾಯಲ್ಲಿ ಎಲ್ಲ ಪದಗಳು ಇತ್ತು. ಆದ್ರೂ ಏನ್ ಮಾಡಿದೆ? Without hesitation, I went to the next passenger and asked him, sir, ಎಲ್ಲಿ ಕೊಡ್ಲಿ ಸರ್? ನಮ್ಮ ಫ್ರೆಂಡ್ ಹೇಳಿಲ್ವಾ? ನನಗೂ ಗೊತ್ತಿಲ್ಲ, ಎಲ್ಲಿ ಬೇಕಾದ್ರೂ ಕೊಡಿ. I was completely disturbed. For the first time I looked at the driver and I told, ಅಣ್ಣ, ನೀನ್ ಹೇಳಿದ್ ಕರೆಕ್ಟ್.
I look at all these teachers and I say, teachers, it's not easy to handle such passengers who don't know where they want to go. God is coming as a conductor. He's asking you, where do you want to go? You have not even decided where you want to go. Most of your selection are based on influence. It is not going to work like that. I'll take up a simple example. See, all my examples may look very, very simple. It will never come out of your subconscious state. ಅದು ಅಲ್ಲೇ ಇದ್ದು ನಿಮಗೆ ಮತ್ತೆ ಮತ್ತೆ ಒಡೆದು ಬಡ್ದು ಎಚ್ಚರಿಸುತ್ತೆ, because most of your decisions are like this. I am talking about interview skills. But how was your decision to choose BA or BCom or BCA? Most of you decide like this. 9th standard ಆಯ್ತು, 10th ಆಯ್ತು. I am taking girl as an example. One of you sitting here, ಏನೋ ಕಾಫಿ ಕೂತ್ಕೊಂಡಿದ್ರೆ ಎಲ್ಲ ಒಟ್ಟಿಗೆ ಮಾತಾಡ್ತಾ ಪಪ್ಪ ಕೇಳ್ತಾರೆ, ಅಮ್ಮ 10th ಆಯ್ತು, ಈಗ ಫಸ್ಟ್ PUC ಎಲ್ಲ ಹೋಗ್ಬೇಕು ಅಂತಿದೀಯಾ? ಅವಾಗ ಅಮ್ಮ ಅಡುಗೆ ಮಾಡ್ತಿರೋರು ಏನಂತಾರೆ, ಐ ಟೇಕ್ ಅಪ್ ಎನ್ ಎಕ್ಸಾಂಪಲ್. ರೂಪಾ ಅಂತ ಒಂದು ಹೆಸರನ್ನ ಎಕ್ಸಾಂಪಲ್ ಆಗಿ ತಗೊಳ್ತೀನಿ. ಏ ರೂಪಾ, ಒಂದ್ ಕೆಲಸ ಮಾಡು, ಪಕ್ಕದ ಮನೆ ರೇಖಾ ಇದಾರಲ್ಲ, ಆಕೆ ಎಲ್ಲಿ ಸೇರ್ಕೊಂಡ್ಲು? ಅವ್ರು ಫಸ್ಟ್ PUCಗೆ ಈ ತರ ಗೌರ್ಮೆಂಟ್ ಕಾಲೇಜ್ಗೆ ಸೇರ್ಕೊಂಡ್ರು. ಒಂದ್ ಕೆಲಸ ಮಾಡು, ಯಾವ್ದಕ್ಕೆ? ಕಾಮರ್ಸ್, ಸೈನ್ಸ್, BCA ನ? ಅಲ್ಲಿರೋದು ಬರೀ ಕಾಮರ್ಸ್, ಆರ್ಟ್ಸ್, BCA ಮಾತ್ರ. ಸರಿ, ನೀನು ಅದಕ್ಕೆ ಸೇರ್ಕೊಂಡು. ದಟ್ ಇಸ್ ಹೌ ಯು ಜಾಯಿನ್. ಫಸ್ಟ್ PUC ಆಯ್ತು, ಸೆಕೆಂಡ್ PUC ಆಯ್ತು. ಸೆಕೆಂಡ್ PUC ಆದ್ಮೇಲೆ ರಿಸಲ್ಟ್ ತುಂಬಾ ಒಳ್ಳೆಯ ರಿಸಲ್ಟ್ ಬಂತು. Now it is a place and a time where you will have to decide what next. Dad again will come up to you and say, ಏನ್ ಮಾಡ್ಬೇಕು ಅಂತಿದ್ಯಮ್ಮ ಅಂತ ಕೇಳ್ತಾರೆ. Again your mom will come, ಏ ಪಕ್ಕದ ಮನೆ ರೇಖಾ, ಅವ್ರು ಯಾವ್ದು ತಗೊಂಡ್ರು? BCA ತಗೊಂಡ್ರು, BCom ತಗೊಂಡ್ರು, BBA ತಗೊಂಡ್ರು, ಅವ್ರು ಯಾವ್ದೋ ತಗೊಂಡ್ರು, BCA ನೇ ತಗೊಂಡ್ರು. ನೀನು ಒಂದ್ ಕೆಲಸ ಮಾಡು, ಹೋಗೋಕ್ ಬರಕ್ ಅನುಕೂಲ ಇರುತ್ತೆ, ನೀನು BCA ಮಾಡು. ಜಾಬ್ ಬಗ್ಗೆ ಹೇಳಲ್ಲ, ಗಂಡು ಹುಡುಕ್ತಿದ್ದಾರೆ. ಹಿಂಗೆ ಗಂಡು ಹುಡುಕ್ತಿರ್ಬೇಕಾದ್ರೆ ಡ್ಯಾಡಿ ಬಂದು ಕೇಳ್ತಾರೆ, ಅಮ್ಮ ಏನು ಯಾರನ್ನ ಮದ್ವೆ ಆಗ್ಬೇಕು ಅಂತ ನಿನ್ ಮನ್ಸಲ್ಲಿದೆ? ಅಮ್ಮ ಬರ್ತಾರೆ, ಏ ಪಕ್ಕದ ಮನೆ ರೇಖಾ, ಹೇಗಿದ್ರು ಅವಿನಾಶ್ನ ಮದ್ವೆ ಆಗಿದ್ದಾರೆ, ಇಬ್ರಿಗೂ ಹೋಗಕ್ ಬರಕ್ ಅನುಕೂಲ ಇರುತ್ತೆ, ಇಬ್ರು ಅವ್ರನ್ನೇ ಆಗ್ಬಿಡಿ ಅಂತ. Most of your marriage alliance, I'm not talking about the marriage alliance. Ask yourself, ನೀವು BCA ನ BCA ಮಾಡ್ಲೇಬೇಕು ಅಂತ ತಗೊಂಡ್ರ, ಇಲ್ಲ just because somebody told you to do, you are doing, it is a serious offense. ನೀವು ನಿಮ್ಮನ್ನೇ ಕೇಳಬೇಕಾಗಿರೋ ಪ್ರಶ್ನೆ. If a chaiwala has to become a prime minister, if a tribal woman has to become a president, if a fisherman's son has to become the great scientist, it is not because they took the decision on somebody else's influence. They took the decision on a conviction that I want this, and they got what they want, because God will never say no. In Devar Pustakadalli no anna padane illa. In God's book there is nothing called as denial. But delay irutte. Delay irutte, tumbane resistance irutte, tumbane kastagulu irutte. But whatever happens, if you don't give up, he will not give up. But the moment you give up, he will also give up. Now we will come to the same position. ನಾನು ಟಿಕೆಟ್ ಎಲ್ಲ ಕೊಟ್ಟಾಯ್ತು, ನನಗೂ ಒಂದ್ ಸ್ವಲ್ಪ ಬೇಸರ ಆಯ್ತು. ಅದೇ ಮೂಮೆಂಟ್ ಅಲ್ಲಿ ಡಬಲ್ ರೋಡ್ ಅಲ್ಲಿ ಒಬ್ಬ ತಂದೆ, ಸುಮಾರು 50-52 ವರ್ಷ ಇರಬಹುದು, ಅವ್ರ ಮಗಂಗೆ ಒಂದು 21 ವರ್ಷ ಇರಬಹುದು. ಅವ್ರ ಮಗ 21 ವರ್ಷ ಆಗಿದ್ರು, ಅವ್ನ ನಡವಳಿಕೆ ಹೇಗ್ ತೋರಿಸ್ತಿತ್ತು ಅಂದ್ರೆ, ಐ ಥಿಂಕ್ ಈಸ್ ಮೆಂಟಲಿ ಅನ್ಫಿಟ್ ಅನ್ನೋ ತರ ಕೇಳಿಸ್ತಿತ್ತು. ಅವ್ರ ತಂದೆ ಶರ್ಟ್ ನಿಂಗೆ ಇಟ್ಕೊಳ್ಳೋದು, ಕೈ ನಿಂಗೆ ಅನ್ಕೊಳ್ಳೋದು, ಅವ್ನ ಆಗ್ತಿದ್ದಿದ್ದು ನನಗೆ ಅನ್ನಿಸ್ತು ಎಲ್ಲೋ ನಿಮ್ಯಾನ್ಸ್ಗೆ ಅವ್ರ ಕೌನ್ಸಿಲಿಂಗ್ ಬಂದಿರಬಹುದು ಅಂತ. ಅಸ್ಯೂಮಿಂಗ್ ದಟ್ ಐ ಆಸ್ಕ್ಡ್ ಹಿಮ್ ಟು ಗೆಟ್ ಇನ್ ಟು ದ ಬಸ್. Before he asking, I gave him the 2 tickets for both of them, and I asked Nimanse alva sir, illi ticket togolli sir anta I gave. I made them sit comfortably, and that son was holding on to his papa and he saying, papa, where are we going? Papa told, we are going to a school. And where they are going? They are going to Nimanse. Right at that time, Wilson Garden bus stop aaytu. All of a sudden the driver stopped the bus. It was Nimanse. Nimanse bantu anta he shouted. I told the elderly person, sir, ide nin stop ilire anta. Immediately the driver ಹೇಳಿದ್ರು, sir, ಅವರಿಬ್ರು ವ್ಯಾಲೆಂಟೈನ್ ಇದರಲ್ಲ, ಅವ್ರನ್ನ ಇಲ್ಲೇ ಇಳಿಸ್ಬಿಡಿ, because that is a right place. Now we will come back to life. ಒಂದು simple 45 minutes journey ಗೆ, a very simple 45 minutes journey from Majestic to Koramangala, which will not be more than 8 stops.
ವೆನ್ ಯು ಹ್ಯಾವ್ ನಾಟ್ ಡಿಸೈಡೆಡ್ ವೇರ್ ಯು ವಾಂಟ್ ಟು ಗೋ, ನಿಮಗೂ ಅನ್ನಿಸ್ತು ಅವ್ರನ್ನ ಬೈಬೇಕು ಅಂತ ಇಲ್ವಾ? ಎಸ್. ನಾವು ಇನ್ ದ ಸೋ ಕಾಲ್ಡ್ ಲೈಫ್ ಎಲ್ಲರೂ ಹುಟ್ಟಿದೀರಾ, ಯೋರ್ ಜರ್ನಿ 80 ವರ್ಷದವರೆಗೂ ಇರ್ತೀರಾ ಅಂತ ಅನ್ಕೊಳ್ಳೋಣ ಆವರೇಜ್ ಆಗಿ. ಇನ್ ಯೋರ್ ಜರ್ನಿ ಫಾರ್ 80 years, most of you have not decided where you want to go. What should I tell you? ನಾನು ನಿಮ್ಗೆ ಏನ್ ಕೇಳಬೇಕು? ನೀವು ನಿಮ್ಮನ್ನೇ ಇದನ್ನು ಪ್ರಶ್ನೆ ಮಾಡ್ಕೊಬೇಕು. What should I answer? For a 10-stop bus route, ಯಾರ್ಗನ ಯಾವ ಸ್ಟಾಪ್ ಇಳಿಬೇಕು ಅಂತ ಗೊತ್ತಿಲ್ಲ ಅಂದಾಗ ನಾವು ಅವನ್ನ ಎಲ್ಲ ಕೆಟ್ಟ ಪದನು ಬೈಬೇಕು ಅನ್ಸುತ್ತೆ, ನಿಮ್ಯಾನ್ಸ್ಗೆ ಕಳಿಸ್ಬೇಕು ಅಂತ ಅನ್ಸುತ್ತೆ ಅಂತ ಅನ್ನೋದಾದ್ರೆ, ನೀವು ನಿಮ್ಮ 80 years ಜರ್ನಿಲಿ ಯಾವ ತರ ನಿಮ್ ಜರ್ನಿ ಇರಬೇಕು, ಯಾವ ತರ ನಿಮ್ ಅಕಾಡೆಮಿಕ್ ಕ್ವಾಲಿಫಿಕೇಶನ್ ಇರಬೇಕು, ಅಕಾಡೆಮಿಕ್ ಕ್ವಾಲಿಫಿಕೇಶನ್ ಆದ್ಮೇಲೆ ಯಾವ ಜಾಬ್ ನ ನೀವು ಹಂಟ್ ಮಾಡಬೇಕು, ಆ ಜಾಬ್ ನ ಹಂಟ್ ಮಾಡ್ಲಿಕ್ಕೆ ಮಧ್ಯದಲ್ಲಿ ಬರ್ತಕ್ಕಂತ ಇಂಟರ್ವ್ಯೂ ಸ್ಕಿಲ್ಸ್ ನ, ಆ ಇಂಟರ್ವ್ಯೂ ನ ಫೇಸ್ ಮಾಡಿ ಜಾಬ್ ಒಳಗಡೆ ಹೋಗ್ತಕ್ಕಂಥದ್ದು ಹೇಗೆ, ಇವೆಲ್ಲದನ್ನು ರೈಟ್ ನೌ ಯು ವಿಲ್ ಹ್ಯಾವ್ ಟು ಫ್ರೇಸ್ ಅಂಡ್ ಯು ವಿಲ್ ಹ್ಯಾವ್ ಟು ಗಿವ್ ದಟ್ ಮೆಸೇಜ್ ಟು ಗಾಡ್ ಟೆಲಿಂಗ್ ದಿಸ್ ಇಸ್ ವಾಟ್ ಐ ವಾಂಟ್. Because the conductor is ready to take you to whichever stop you say, but you should tell the stop. God cannot without you and you cannot without him. So for whatever reason from today, always throw such positive words, keep a dream so big, ask for some very big things in life, because dene wala wo hai, he can always give you multifold. There is nothing in the world that all the people put together in the universe can do which God cannot do. With this trust, let me continue with interview skills. See, between job and your academic skills, ನಾನು BA ಮುಗಿಸಿದೆ, BCom ಮುಗಿಸಿದೆ, BCA ಮುಗಿಸಿದೆ, I want a job. There is no direct entry to a job. There is something called as an interview. But before interview ಬರಕ್ಕಿಂತ ಮುಂಚೆ something else happens, that they will not call you for an interview if your resume has not touched them. So ಮೊದಲನೇ ಆಕ್ಟಿವಿಟಿ ಇಂಟರ್ವ್ಯೂಸ್ ಅಲ್ಲಿ ಏನ್ ಬರುತ್ತೆ, ಯು ವಿಲ್ ಹ್ಯಾವ್ ಟು ಕ್ರಿಯೇಟ್ ಎ ವೆರಿ ಪ್ರೊಫೆಷನಲ್ ರೆಸ್ಯೂಮ್. ಆ ರೆಸ್ಯೂಮ್ ನ ಕ್ರಿಯೇಟ್ ಮಾಡಿ ಯು ವಿಲ್ ಹ್ಯಾವ್ ಟು somehow see to it the resume reaches the company. ಆ ರೆಸ್ಯೂಮ್ ಕಂಪನಿನ ರೀಚ್ ಆದಾಗ ಬೇಸ್ಡ್ ಆನ್ ದ ರೆಸ್ಯೂಮ್ ದೇ ವಿಲ್ ಶಾರ್ಟ್ ಲಿಸ್ಟ್. ಮೊದಲನೇ ಶಾರ್ಟ್ ಲಿಸ್ಟಿಂಗ್ ಆಗೋದು ನೀವು ರೆಸ್ಯೂಮ್ ಯಾವ ತರ ಪ್ರಿಪೇರ್ ಮಾಡಿದೀರಾ ಬೇಸ್ಡ್ ಆನ್ ದಟ್. ಕೆಲವರು ಮಲ್ಟಿಪಲ್ ರೆಸ್ಯೂಮ್ಸ್ ಕಳ್ಸಿರ್ತಾರೆ, ಅವ್ರು ಒಂದು ಇಂಟರ್ವ್ಯೂ ಬರೋದಿಲ್ಲ. ಅದೇ ಕೆಲವರು ಅದೇ ಕಂಪನೀಸ್ಗೆ ರೆಸ್ಯೂಮ್ ಕಳ್ಸಿರ್ತಾರೆ, ಇಬ್ರು ಅಕಾಡೆಮಿಕ್ ಕ್ವಾಲಿಫಿಕೇಶನ್ ಸೇಮ್ ಇರುತ್ತೆ. ಒಬ್ಬ ತುಂಬಾ ಅಕಾಡೆಮಿಕಲಿ ಜಾಣ ಇರ್ತಾನೆ, ಅವ್ನ್ ಇಂಟರ್ವ್ಯೂಸ್ ಬಂದಿರೋದಿಲ್ಲ. ಇನ್ನೊಬ್ಬ ಅಕಾಡೆಮಿಕ್ ಅಲ್ಲಿ ಅವನ್ಗಿಂತ ಕಮ್ಮಿ ಪರ್ಫಾರ್ಮೆನ್ಸ್ ಮಾಡೋನ್ಗೆ ಇಂಟರ್ವ್ಯೂ ಬಂದಿರುತ್ತೆ. ವೈ? ಇಟ್ ಡಿಪೆಂಡ್ಸ್ ಆನ್ ಹೌ ಪ್ರೊಫೆಷನಲ್ ಈಸ್ ಯುವರ್ ರೆಸ್ಯೂಮ್. ನೀವೇನ್ ಅದು ರೆಸ್ಯೂಮ್ ಅಂತ ಕ್ರಿಯೇಟ್ ಮಾಡ್ತಿರೋ ಆ ರೆಸ್ಯೂಮ್ ಅಲ್ಲಿ ದೇರ್ ಶುಡ್ ಬಿ ಲಾಟ್ ಆಫ್ ವ್ಯಾಲ್ಯೂ ಅಡಿಷನ್. ಆ ರೆಸ್ಯೂಮ್ ಅವ್ನ ಕೈ ತಗೊಳ್ತಿದ್ದಂಗೆ ಅವ್ನಿಗೆ ಏನ್ ಅನ್ನಿಸ್ಬೇಕು, ಈ ರೆಸ್ಯೂಮ್ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿ ಈಸ್ ಎಲಿಜಿಬಲ್ ಫಾರ್ ದಿಸ್ ಜಾಬ್, ಕರೀರಿ ಅವನ್ನ ಇಂಟರ್ವ್ಯೂಗೆ ಅನ್ನೋ ತರ ದ ಇಂಟರ್ವ್ಯೂ ವಿಲ್ ಹ್ಯಾಪನ್. ಇಂಟರ್ವ್ಯೂ ಅಲ್ಲಿ ಏನಾಗುತ್ತೆ, ನೀವು ಆ ರೆಸ್ಯೂಮ್ ನ ಮ್ಯಾಚ್ ಮಾಡ್ತೀರಾ ಅನ್ನೋ ಒಂದು ಪ್ರೋಸೆಸ್ ನ ಮಾತ್ರ ಅವ್ರು ಅಬ್ಸರ್ವ್ ಮಾಡ್ತಾರೆ. ಸೊ ಸಮ್ ಟೈಮ್ ನೀವು ಇಂಟರ್ವ್ಯೂ ಅಲ್ಲಿ ಹೋದಾಗ ರೆಸ್ಯೂಮ್ ಅಲ್ಲಿ ಏನ್ ಬರ್ದಿದೆ ಅನ್ನೋದು ನಿಮ್ಗೆ ಮೆಮರೈಸ್ ಆಗಿರ್ಬೇಕು. ಇಲ್ಲಾಂದ್ರೆ ಕೆಲವೊಂದ್ಸತಿ ರೆಸ್ಯೂಮ್ ಬರಿಬೇಕಾದ್ರೆ ಆಬ್ಜೆಕ್ಟಿವ್ ಅಂತ ಕೇಳಿರ್ತೀವಿ. ನಾನು ಮೊದಲನೇ ಜಾಬ್ ನಂದು ಜೂನಿಯರ್ HR ಆಗಿ ಆಫ್ಟರ್ ಮೈ ಇಂಜಿನಿಯರಿಂಗ್ ಐ ಎನ್ರೋಲ್ಡ್ ಆಸ್ ಎ ಟ್ರೈನರ್ ಅಂಡ್ ಜೂನಿಯರ್ HR. ಅಲ್ಲಿ ಏನ್ ಕೇಳಿದ್ರು, ವಾಟ್ ವಾಸ್ ಆಬ್ಜೆಕ್ಟಿವ್ ದಟ್ ಯು ಹ್ಯಾವ್ ಮೆನ್ಷನ್ ಇನ್ ದ ರೆಸ್ಯೂಮ್ ಅಂತ ಕೇಳಿದ್ರು. ರೆಸ್ಯೂಮ್ ನಾನ್ ಬರ್ದಿಲ್ಲ, ಯಾರೋ ಬರ್ದಿರೋ ರೆಸ್ಯೂಮ್ ನ ಕಾಪಿ ಮಾಡಿ ಹೆಸರು ಮಾತ್ರ ಚೇಂಜ್ ಮಾಡಿದ್ರೆ. ಕೆಲವೊಬ್ರು ಹೆಸರು ಮಾತ್ರ ಚೇಂಜ್ ಮಾಡಿರ್ತೀರಾ, ಅವ್ರ ತಂದೆನೆ ನಿಮ್ ತಂದೆ ಅಂತಾನೆ ಇಟ್ಕೊಂಡಿರ್ತೀರಾ ಟೈಮ್ ಪಾಸ್ಗೆ, ಬಿಕಾಸ್ ಅದನ್ನ ನೋಡ್ಕೊಂಡೇ ಇರೋದಿಲ್ಲ. ಸೊ ವೆನ್ ಯು ಕ್ರಿಯೇಟ್ ಎ ರೆಸ್ಯೂಮ್ ಯು ಶುಡ್ ನೋ ಹೌ ಎ ರೆಸ್ಯೂಮ್ ಶುಡ್ ಲುಕ್. ಇವತ್ತು ChatGPT ಇದೆ, Perplexity ಇದೆ, Gemini ಇದೆ. You can go up to them and you can give all your qualification. You can ask him to create a very beautiful resume. He will create. ಆ ರೆಸ್ಯೂಮ್ ನೀವು ಕಳಿಸಿದಾಗ ಡೆಫಿನೆಟ್ ಆಗಿ ನಿಮಗೆ ಜಾಬ್ ಕರೆ ಅಂದ್ರೆ ಇಂಟರ್ವ್ಯೂ ಕರೆ ಅಂತೂ ಬಂದೇ ಬರುತ್ತೆ. ಯಾರನ್ನ ನಿಮ್ಗೆ ಇಂಟರ್ವ್ಯೂ ಕರೆದ್ರು ಅಂದ್ರೆ ಏನು, ದಟ್ ಮೀನ್ಸ್ ಯು ಆರ್ ಎಲಿಜಿಬಲ್ ಫಾರ್ ದ ಜಾಬ್. ಬಟ್ ಇಂಟರ್ವ್ಯೂ ಅಲ್ಲಿ ಏನಾಗುತ್ತೆ, ಆ ರೆಸ್ಯೂಮ್ ನೀವು ಮ್ಯಾಚ್ ಆಗಲ್ಲ. ಆ ರೆಸ್ಯೂಮ್ ಅಲ್ಲಿ ಎಕ್ಸಲೆಂಟ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತ ಬರ್ದಿರ್ತೀರಾ. ದ ಮೂಮೆಂಟ್ ಯು ಗೋ ಟು ಎನ್ ಇಂಟರ್ವ್ಯೂ ಈಸ್ ಗೋಯಿಂಗ್ ಟು ಆಸ್ಕ್ ಯು, ಕ್ಯಾನ್ ಯು ಸ್ಪೀಕ್ ಸಮಥಿಂಗ್ ಅಬೌಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಾರೆ. ನೀವು ಓಪನ್ ಮಾಡಿದ್ರೆ ಯು ಆರ್ ನಾಟ್ ಏಬಲ್ ಟು ಫ್ರೇಸ್ ಸೆಂಟೆನ್ಸಸ್ ನ ಕ್ಲೀನ್ ಆಗಿ ಫ್ರೇಸ್ ಮಾಡಿ ಪ್ರೊಫೆಷನಲ್ ಆಗಿ ಅವ್ರಿಗೆ 2-3 ಪದದಲ್ಲಿ ಹೇಳಲಿಕ್ಕೆ ಆಗ್ತಿಲ್ಲ. ವಾಟ್ ವಿಲ್ ಹಿ ಅಸ್ಯೂಮ್? ಹಿ ವಿಲ್ ಅಸ್ಯೂಮ್ ದ ರೆಸ್ಯೂಮರ್ ಅಂಡ್ ದ ಪರ್ಸನ್ ಡು ನಾಟ್ ಮ್ಯಾಚ್, ಸೊ ದ ಜಾಬ್ ವಿಲ್ ನಾಟ್ ಬಿ ಯೋರ್ಸ್, somebody else will get that job. So we will try to understand ನಾವು ಇಂಟರ್ವ್ಯೂ ಫೇಸಿಂಗ್ ಸ್ಕಿಲ್ಸ್ ಅಲ್ಲಿ ಏನೇನೋ ನಾವು ಮನಸ್ಸಲ್ಲಿ ಇಟ್ಕೊಬೇಕು.
ಮಾಸ್ಟರಿಂಗ್ ಇಂಟರ್ವ್ಯೂ ಫೇಸಿಂಗ್ ಸ್ಕಿಲ್ಸ್ ಟೆಕ್ನಿಕ್ಸ್ ಯೋರ್ ಪಾತ್ ಟು ಸಕ್ಸಸ್. ಯಾವುದೇ ಒಂದು ಮಲ್ಟಿನ್ಯಾಷನಲ್ ಕಂಪನಿ ಆಗಿರ್ಬೋದು, ಟೈರ್ 1 ಟೈರ್ 2 ಸ್ಮಾಲ್ ಕಂಪನೀಸ್ ಆಗಿರ್ಬೋದು, ನಿಮಗೆ ನಾನು ಹೇಳೋದಿಷ್ಟೇ, ದ ಮೂಮೆಂಟ್ ಯುವರ್ ಅಕಾಡೆಮಿಕ್ ಪ್ರೋಗ್ರಾಮ್ ಎಂಡ್ಸ್, ಡು ನಾಟ್ ಆಕ್ಚುಲಿ ವೇಟ್ ಫಾರ್ ದಟ್ ಪರ್ಫೆಕ್ಟ್ ಜಾಬ್ ಟು ಬಿ ಯೋರ್ಸ್. ಯಾವ ಜಾಬ್ ಸಿಗುತ್ತೋ ಯು ಗೆಟ್ ಇನ್ ಟು ದ ಜಾಬ್, ಬಿ ವರ್ಕಿಂಗ್ ದೇರ್, ಎಕ್ಸೆಲ್ ಅಂಡ್ ದೆನ್ ಗೋ ಟು ದ ಬೆಟರ್ ಜಾಬ್. ಬಿ ವರ್ಕಿಂಗ್ ದೇರ್, ಎಕ್ಸೆಲ್ ಅಂದ್ರೆ ತುಂಬಾ ಚೆನ್ನಾಗಿ ಎಲ್ರಿಗಿಂತ ಮಾಡಿದಾಗ ಯು ಗೆಟ್ ಇನ್ ಟು ಬೆಟರ್ ಜಾಬ್ಸ್ with at least 6 months or 1 year of work experience na ನೀವು ಮೈಂಡ್ ಅಲ್ಲಿ ಇಟ್ಕೊಂಡು you will have to keep jumping companies. So ಆ ಮೊದಲನೇ ಇಂಟರ್ವ್ಯೂ ನಾವೇನಾದ್ರೂ ಅಟೆಂಡ್ ಮಾಡಬೇಕು ಅನ್ನೋ ಒಂದು ಪ್ರಸಂಗ ಬಂದಾಗ how do I ಇಲ್ಲ ಕಿಟಿ ಕೂತ್ಕೊಳ್ಳಿ. ಓಕೆ, ಯಾಕೆ ಇಂಟರ್ವ್ಯೂ ಸ್ಕಿಲ್ಸ್ ಇಂಪಾರ್ಟೆಂಟ್ ಇರುತ್ತೆ ಅಂದ್ರೆ, ಇಂಟರ್ವ್ಯೂ ಸ್ಕಿಲ್ಸ್ ಈ ಒಂದು ಕಾಂಪಿಟೇಟಿವ್ ಎನ್ವೈರನ್ಮೆಂಟ್ ಅಲ್ಲಿ ನೀವು ಎಲ್ರಿಗಿಂತ ಚೆನ್ನಾಗಿ ಮಾಡಬೇಕು, ಅವ್ರಿಗೆ ಪ್ರತಿ ಕಂಪನೀಸ್ಗೂ ಸ್ಮಾರ್ಟೆಸ್ಟ್ ಪರ್ಸನ್ ಅವ್ರು ರೆಕ್ರೂಟ್ ಮಾಡ್ಕೊಬೇಕು ಅನ್ನೋ ಒಂದು ಏಮ್ ಇರುತ್ತೆ, ಆ ಒಂದು ಉದ್ದೇಶ ಇರುತ್ತೆ. ಅದಕ್ಕೋಸ್ಕರ ದೇ ಕಂಡಕ್ಟ್ ವಾಟ್ ಇಸ್ ಕಾಲ್ಡ್ as ಇಂಟರ್ವ್ಯೂ. ನೀವೇ ಆಗ್ಲಿ, once an alliance is going to happen, let it be a girl, let it be a boy, you will choose the best boy na. ಒಬ್ರು ಇಂಜಿನಿಯರ್ ಬಂದಿದ್ರು, ಒಬ್ರು ಡಾಕ್ಟರ್ ಬಂದಿದ್ರು, ಒಬ್ಬ P1 ಬಂದಿದ್ದ, ನಾನು P1 ಸೆಲೆಕ್ಟ್ ಮಾಡ್ಕೊಂಡೆ ಅಂದ್ರೆ ಏನಂತಾರೆ, ನಿಮ್ಮ ಆನ್ಸರ್ನೇ ಹೀಗೆ ಅಂತ. ಇಲ್ಲ ನೀವೇ ಒಬ್ರು ಬಿಕಾಮ್ ಬಂದಿದ್ರು, ಒಬ್ರು MBA ಬಂದಿದ್ರು, ಒಬ್ರು US ಅಲ್ಲಿ ವರ್ಕ್ ಮಾಡ್ತಕ್ಕಂತ ಒಬ್ಬ ಹುಡುಗಿ ಬಂದಿದ್ರು. ಸೊ ವಾಟ್ ಡು ಯು ಸೇ, ಮೋರ್ ದೆನ್ ಅಕಾಡೆಮಿಕ್ ಸ್ಕಿಲ್ಸ್ ವರ್ಕ್ ಎಕ್ಸ್ಪೀರಿಯನ್ಸ್ ಇಸ್ ಮೋರ್ ವ್ಯಾಲ್ಯೂಬಲ್ ಅಂದ್ಬಿಟ್ಟು ನೀವೇನ್ ಚೂಸ್ ಮಾಡಿದ್ರಿ, ಅವ್ರನ್ನ ಚೂಸ್ ಮಾಡಿದ್ರಿ. ಇನ್ ದ ಸೇಮ್ ಮ್ಯಾನರ್ ಯಾವುದೇ ನಾವು ಇಂಟರ್ವ್ಯೂ ಅಟೆಂಡ್ ಮಾಡಿದಾಗ ದೇ ವಾಂಟ್ ಟು ಸೆಲೆಕ್ಟ್ ದ ಸ್ಮಾರ್ಟೆಸ್ಟ್ ಪೀಪಲ್ ಫಾರ್ ದ ಇಂಟರ್ವ್ಯೂ. ಆ ಸ್ಮಾರ್ಟೆಸ್ಟ್ ಪೀಪಲ್ ನ ಸೆಲೆಕ್ಟ್ ಮಾಡಬೇಕು ಅಂದಾಗ ನಿಮ್ ರೆಸ್ಯೂಮ್ ಫಸ್ಟ್ ಅವ್ರನ್ನ ರೀಚ್ ಆಗಿರ್ಬೇಕು. ಆ ರೆಸ್ಯೂಮ್ ಅಲ್ಲಿ ನಿಮ್ಗೆ ಇರ್ತಕ್ಕಂತ ಸ್ಕಿಲ್ ಸೆಟ್ಸ್ ನ ನೀವು ಕ್ಲೀನ್ ಆಗಿ ಪ್ರೊಫೆಷನಲ್ ಆಗಿ ಅಲ್ಲಿ ಅಪ್ಡೇಟ್ ಮಾಡಿದ್ರೆ they will definitely consider this resume is eligible for this job, let me call him for an interview, and then they call you for an interview. So in the interview maximum it would happen for 5ರಿಂದ 10 ನಿಮಿಷದವರೆಗೂ ಒಂದು ಇಂಟರ್ವ್ಯೂ ನಡೆಯುತ್ತೆ. It cannot be anything more than that. ಅವಾಗ ನೀವು ನಿಮ್ಮನ್ನೇ ಪ್ರಿಪೇರ್ ಮಾಡ್ಕೊಂಡು ಹೌ ಡು ಯು ಗೆಟ್ ಥ್ರೂ ದ ಇಂಟರ್ವ್ಯೂ. ಸಿ ಮೋಸ್ಟ್ ಆಫ್ ದ ಟೈಮ್ ನಾವು ಇಂಟರ್ವ್ಯೂಗೆ ಹೋದಾಗ ಕಂಪನಿ ಬಗ್ಗೆ ಒಂದ್ ಸ್ವಲ್ಪ ಡೀಟೇಲ್ಸ್ ತಿಳ್ಕೊಂಡಿರೋದು ತುಂಬಾನೇ ಅವಶ್ಯಕತೆ. ಯಾವುದೇ ಇಂಟರ್ವ್ಯೂ ಇದೆ, ನೀವು ಇನ್ಫೋಸಿಸ್ ಇಂಟರ್ವ್ಯೂ ಹೋಗಿದ್ದೀರಾ, ಡೆಫಿನೆಟ್ ಆಗಿ ಒನ್ ಆಫ್ ದ ಕ್ವಶನ್ ವಿಲ್ ಬಿ ಕ್ಯಾನ್ ಯು ಟೆಲ್ ಮಿ ಸಮಥಿಂಗ್ ಅಬೌಟ್ ಇನ್ಫೋಸಿಸ್ ಅಂದಾಗ ನಿಮ್ಗೆ ಇನ್ಫೋಸಿಸ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೆ ಇಟ್ ವಿಲ್ ಬಿ ಎ ಬಿಗ್ ನೆಗೆಟಿವ್ ಮಾರ್ಕ್. ಇನ್ಫೋಸಿಸ್ ಅಲ್ಲಿ ಯಾವುದೋ ಒಂದು ಫೋಟೋ ಇಟ್ಟಿರ್ತಾರೆ, ಅಟ್ ಪ್ರೆಸೆಂಟ್ ಈ ಕುಡ್ ಬಿ ದ ಸಿಇಒ ಆಫ್ ಇನ್ಫೋಸಿಸ್, ನಾರಾಯಣ್ ಮೂರ್ತಿ ಅಂತೂ ಅಲ್ಲ, ಈಗ ಪ್ರೆಸೆಂಟ್ ಸಿಇಒ ಇಸ್ ಸಂಬಡಿ ಎಲ್ಸ್. ಫೌಂಡರ್ ಕುಡ್ ಬಿ ನಾರಾಯಣ್ ಮೂರ್ತಿ. ಆ ಫೋಟೋ ತೆಗೆದು ತೋರಿಸ್ಬಿಟ್ಟು ಡು ಯು ನೋ ಹೂ ದಿಸ್ ಗೈ ಇಸ್ ಅಂತ ಕೇಳಿದಾಗ ನಿಮ್ಗೆ ಹೇಳ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ದಟ್ ಇಸ್ ನಾಟ್ ಕನ್ಸಿಡರ್ಡ್ ಆಸ್ ಸ್ಮಾರ್ಟ್ನೆಸ್. ಸೊ ಕಂಪನಿ ಬಗ್ಗೆ ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ಕೊಳ್ಳೋದು ಅದು ಇಂಪಾರ್ಟೆಂಟ್ ಇರುತ್ತೆ. ಆಮೇಲೆ ಇಂಟರ್ವ್ಯೂಸ್ಗೆ ಇಂಟರ್ವ್ಯೂಯಿಂಗ್ ಬ್ಯಾಕ್ ಗ್ರೌಂಡ್ ಅಂದ್ರೆ ಯಾವ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತೀರಾ, ಕಂಪನಿ ಎಲ್ಲೆಲ್ಲಿದೆ, ಕಂಪನಿ ವೆಬ್ಸೈಟ್ ಯಾವುದು, ಕಂಪನಿದು ಲಿಂಕ್ಡ್ಇನ್ ಪ್ರೊಫೈಲ್ ಏನು, ಅದ್ರ ಬಗ್ಗೆ ಒಂದು ಸ್ವಲ್ಪ ಸ್ಟಡಿ ಮಾಡಿ then you will have to go for an interview. These are the secrets for you to attend an interview. Next, ನಾವು ಇಂಟರ್ವ್ಯೂ ಹೋಗ್ಬೇಕಾದಾಗ ಡ್ರೆಸ್ ಕೋಡ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ನಾನು ವೆರಿ ಶಾಬಿ ಆಗಿ ಬಂದು ಇದೇ ಒಂದು ಕ್ಲಾಸ್ ನ ತಗೊಂಡಾಗ ಯು ವಿಲ್ ನಾಟ್ ಗೆಟ್ ಇಂಪ್ರೆಸ್ಡ್. ಸೊ ಎ ಫಾರ್ಮಲ್ ಡ್ರೆಸ್ ಕೋಡ್ ಇಸ್ ವೆರಿ ಇಂಪಾರ್ಟೆಂಟ್. ಹೆಣ್ಮಕ್ಳಿಗೆ ಆಗಲಿ ಗಂಡ್ ಮಕ್ಳಿಗೆ ಆದ್ರೆ ನಥಿಂಗ್ ಲೈಕ್ ಹ್ಯಾವಿಂಗ್ ಎ ಬ್ಲೇಸರ್ ಅಂಡ್ ಎ ವೈಟ್ ಶರ್ಟ್ ಅಂಡ್ ಎ ಬ್ಲಾಕ್ ಟ್ರೌಸರ್ಸ್. It is one of the best dress that you could wear. Even for girls also, nothing wrong in buying a pant and a white shirt which is with a top collar and also with a top what you call it as a neck so that you are more comfortable there. It gives you a new look altogether. I don't say chudidas are bad, I don't say sarees are bad, but ನೀವು ಈ ಒಂದು attire ಅಲ್ಲಿ ಹೋದಾಗ the way your profile looks, the way your body language looks, it will definitely impress the HR. So that also plays a very important role which you are supposed to. ಯಾವುದೇ ಇಂಟರ್ವ್ಯೂ ಹೋಗೋಕ್ಕಿಂತ ಮುಂಚೆ ಆಲ್ವೇಸ್ ಬೇಗ ಹೋಗಿ, 1 ಗಂಟೆ ಮುಂಚೆನೆ ಹೋಗಿ ಅಲ್ಲಿ ಇದ್ದು ಸೆಟಲ್ ಆಗಿ, ಬಿಕಾಸ್ ಯುವರ್ ಮೈಂಡ್ ಇಸ್ ಆಲ್ರೆಡಿ ಅಂಡರ್ ಪ್ರೆಷರ್ ಬಿಕಾಸ್ ಆಫ್ ಎನ್ ಇಂಟರ್ವ್ಯೂ. ಟು ಸೆಟಲ್ ಯುವರ್ ಮೈಂಡ್ ಗೋಯಿಂಗ್ at least 1 hour before, not 15-20 minutes, 1 hour before is very important. Just like ನಾವು ಏರ್ಪೋರ್ಟ್ ಗೆ ಯಾವ್ದಾರ ಫ್ಲೈಟ್ ಕ್ಯಾಚ್ ಮಾಡಬೇಕು ಅಂತ ಒಂದು 15-20 ನಿಮಿಷ ಸಮಯ ಇದ್ದಾಗ ಹೋದ್ರೆ ಏನಾಗುತ್ತೆ, they will reject your boarding only. Why?
because you will have to go at least 2 hours earlier to do the baggage checking. ಸೊ ಆ ಒಂದು ಬ್ಯಾಗೇಜ್ ಚೆಕಿಂಗ್ ಮಾಡಬೇಕು ಅಂದಾಗ ಅಟ್ ಲೀಸ್ಟ್ 15-20 ಮಿನಿಟ್ಸ್ ಅರ್ಲಿ ಹೋಗ್ಬಿಟ್ಟು ನೀವು ಅಲ್ಲಿ ಪ್ರಿಪೇರ್ ಆಗೋದು ಇಂಪಾರ್ಟೆಂಟ್. ಇನ್ನೂ ಒಂದು ಪ್ರೀವಿಯಸ್ ಡೇ ಅದೇ ಪ್ಲೇಸ್ಗೆ ನೀವು ಹಿಂದಿನ ದಿನ ಹೋಗ್ಬಿಟ್ಟು ಆ ಜಾಗಕ್ಕೆ ಹೋಗ ಬರತಕ್ಕಂತ ವ್ಯವಸ್ಥೆ ಹೇಗಿದೆ ಅದನ್ನ ಪ್ಲಾನ್ ಮಾಡ್ಕೊಳ್ಳಿ. ಬಿಕಾಸ್ ಅಲ್ಲಿ ಮೆಟ್ರೋ ಇದ್ರೆ ಮೆಟ್ರೋ ಇಂದ ಇಳಿದ್ಬಿಟ್ಟು ಹೇಗೆ ಹೋಗೋದು ಅವೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಆದ್ರೆ ನೆಕ್ಸ್ಟ್ ಡೇ ನೀವು ತುಂಬಾ ಕಾನ್ಫಿಡೆಂಟ್ ಆಗಿ ಅದನ್ನ ರೀಚ್ ಮಾಡಬಹುದು. ಬಿಕಾಸ್ ದ ಮೂಮೆಂಟ್ ನೀವು ಲೇಟ್ ಆಗಿ ಹೋದಾಗ they will definitely be chaos. Adu ಮಾಡ್ಲಿಕ್ಕೆ ಹೋಗಬೇಡಿ. Essential documents important. 2 copies ಇಲ್ಲ 3 copies or 4 copies of resume ಇಟ್ಕೊಂಡಿರಿ, multiple copies of your academic certificates ಇಟ್ಕೊಂಡಿರಿ, multiple copies of your experience letters ಇಟ್ಕೊಂಡಿರಿ, multiple copies of your other skill set certificates ಇಟ್ಕೊಂಡಿರಿ, computer course ಮಾಡಿರೋದಾಗಿರ್ಬೋದು, soft skills ಮಾಡಿರೋದಾಗಿರ್ಬೋದು, ಅವೆಲ್ಲದನ್ನು the more you keep it, it is going to help you in the interview. ಅವ್ರು ಕೇಳಿದ ತಕ್ಷಣ ಪಟ್ ಅಂತ ಕೊಡ್ಬೇಕು. Sir, I forgot to get my book, sir. I forgot to get my resume, sir. I forgot to get my experience letter, sir. Is it okay? Can I come tomorrow for the interview? What will he say? He will say yes, but he will never call you for an interview tomorrow. So that is very important. Then route planning. ಅಂದ್ರೆ ಎಷ್ಟು ಗಂಟೆಗೆ ಇಂಟರ್ವ್ಯೂ ಇದೆ, ಎಷ್ಟು ಗಂಟೆವರೆಗೂ ಇಂಟರ್ವ್ಯೂ ಆಗುತ್ತೆ, ನಾನು ಬ್ರೇಕ್ಫಾಸ್ಟ್ ಏನಾದ್ರು ತಗೊಂಡು ಹೋಗಿರ್ಬೇಕಾ, ಸೊ ದಟ್ ವೇಟಿಂಗ್ ಟೈಮ್ ಜಾಸ್ತಿ ಇದ್ದಾಗ ತುಂಬಾ ಅಶ್ವಲ್ ಇದ್ದಾಗಲೂ ಯು ವಿಲ್ ನಾಟ್ ಕಂಫರ್ಟಬಲಿ ಹ್ಯಾಂಡಲ್ ದ ಇಂಟರ್ವ್ಯೂ. ತುಂಬಾ ನೀರು ಕುಡಿದು ಹೋದಾಗ್ಲೂ ಯು ವಿಲ್ ನಾಟ್ ಬಿ ಕಂಫರ್ಟಬಲ್, ಯು ವಿಲ್ ಫೀಲ್ ಲೈಕ್ ಗೋಯಿಂಗ್ ಟು ದ ರೆಸ್ಟ್ ರೂಮ್ ಎವ್ರಿ ನೌ ಅಂಡ್ ದೆನ್. ಸೊ ಯು ವಿಲ್ ಹ್ಯಾವ್ ಟು ಅವಾಯ್ಡ್ ಆಲ್ ದಿಸ್. ಇದನ್ನ ಒಂದು ಪ್ರಾಕ್ಟೀಸ್ ತರ ಮಾಡ್ಕೊಳ್ಳಿ, ಸೊ ದಟ್ ಯು ವಿಲ್ ನಾಟ್ ಹ್ಯಾವ್ ಎನಿ ಸಚ್ ಪ್ರಾಬ್ಲಮ್ಸ್. ಇದರಲ್ಲಿ ಇಂಟರ್ವ್ಯೂಸ್ ಅಲ್ಲಿ ಒನ್ ಆಫ್ ದ ಬೇಸಿಕ್ ಥಿಂಗ್ ವಾಟ್ ದೇ ಆರ್ ಗೋಯಿಂಗ್ ಟು ಚೆಕ್ ಇಸ್ ಯೋರ್ ಕಮ್ಯುನಿಕೇಶನ್ ಸ್ಕಿಲ್ಸ್. ಎಲ್ಲರೂ ಕಮ್ಯುನಿಕೇಟ್ ಮಾಡ್ತಾರೆ, ಬಟ್ ನೀವು ಕಮ್ಯುನಿಕೇಟ್ ಮಾಡೋದು ಎಫೆಕ್ಟಿವ್ ಆಗಿರಬೇಕು. ಲಿಸನರ್ ಶುಡ್ ಫೀಲ್ ಲೈಕ್ ಐ ಆಮ್ ಅಂಡರ್ಸ್ಟ್ಯಾಂಡಿಂಗ್ ಎವ್ರಿ ವರ್ಡ್ ದ ಪರ್ಸನ್ ಇಸ್ ಸ್ಪೀಕಿಂಗ್. ಯಾಕಂದ್ರೆ ನೀವು ಯಾವುದೇ ಜಾಬ್ ಹೋದ್ರು ಇಟ್ ಇಸ್ ನಾಟ್ ಎ ಒನ್ ಮ್ಯಾನ್ ಆರ್ಮಿ. ನೀವು ಪ್ರತಿಯೊಂದು ಜಾಬ್ ಅಲ್ಲೂ ಯು ವಿಲ್ ಬಿ ಇನ್ ಎ ಗ್ರೂಪ್. ಸೊ ಒಂದು ಟೀಮ್ ಅಲ್ಲಿ ಇರಬೇಕಾದ್ರೆ ನೀವು ಪ್ರಾಪರ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರಬೇಕು. ಅದರಲ್ಲಿ ಹೇಗೆ ಗುಡ್ ಸ್ಪೀಕಿಂಗ್ ಸ್ಕಿಲ್ಸ್ ಇರಬೇಕು, ಅದೇ ತರ ಗುಡ್ ಲಿಸನಿಂಗ್ ಸ್ಕಿಲ್ಸ್ ಇರಬೇಕು. ಯಾರನ್ನ ಮಾತಾಡೋದನ್ನ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಂಡು ವಾಪಸ್ ಮಾತಾಡೋದು ಇಂಪಾರ್ಟೆಂಟ್ ಇರುತ್ತೆ. ಸೊ ಎಫೆಕ್ಟಿವ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರಬೇಕು. ವರ್ಬಲ್ ಮತ್ತೆ ನಾನ್ ವರ್ಬಲ್ ಎರಡು ಇಂಪಾರ್ಟೆಂಟ್ ಇರುತ್ತೆ. ವರ್ಬಲ್ ಅಂದಾಗ ನಾವು ಪದಗಳ ಮುಖಾಂತರ ಮಾತಾಡೋದು, ನಾನ್ ವರ್ಬಲ್ ಅಂದಾಗ ನಮ್ಮ ಬಾಡಿ ಲ್ಯಾಂಗ್ವೇಜ್, ನಾವು ನಡ್ಕೊಂಡು ಹೋಗೋ ಸ್ಟೈಲ್, ಹ್ಯಾಂಡ್ ಶೇಕ್ ಮಾಡೋ ಸ್ಟೈಲ್, ಯಾರನ್ನಾದ್ರೂ ಐ ಕಾಂಟ್ಯಾಕ್ಟ್ ಅಲ್ಲಿ ಯಾವ ತರ ನೋಡ್ತೀವಿ, ಇವೆಲ್ಲನೂ ಈಕ್ವಲಿ ಇಂಪಾರ್ಟೆಂಟ್ ಇರುತ್ತೆ. ಸೊ ವರ್ಬಲ್ ಎಕ್ಸಲೆನ್ಸ್ ಅದ್ರ ಮೇಲೆ ಫೋಕಸ್ ಮಾಡ್ಬೇಕಾಗತ್ತೆ. ನೀವು ಇಂಟರ್ವ್ಯೂಗೆ ಹೋದಾಗ ಕಾನ್ಫಿಡೆಂಟ್ ಆಗಿ ಮಾತಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನೀವು ಆ ಚೇರ್ ಮೇಲೆ ಕೂತ್ಕೊಳ್ತೀರಲ್ಲ, ಒಂದ್ ಸ್ವಲ್ಪ ಕಾನ್ಫಿಡೆಂಟ್ ಆಗಿ ಕೂತ್ಕೊಬೇಕು. ತುಂಬಾ 90 ಡಿಗ್ರಿಯಿಂದ ವಾಪಸ್ ಹೋದ್ರೆ ಆರೋಗ್ಯಂಟ್ ಅಂತ ಅನ್ಸುತ್ತೆ. ಹಿಂಗ್ ಹೋಗಿ ಕೂತ್ಕೊಳ್ಳೋದು ಅದು ಆರೋಗ್ಯನ್ಸ್. ಇಲ್ಲ ಪೂರ್ತಿ ಹಿಂಗ್ ಬಂದು ನಂಗೆ ಜಾಬ್ ಕೊಟ್ಬಿಡ ಅದು ಮಾಡಕ್ ಹೋಗ್ಬೇಡಿ. ನೈದರ್ ಡೂ ದಿಸ್ ನಾಟ್ ಡೂ ದಟ್. ಸ್ಟ್ಯಾಂಡಿಂಗ್ ಕಂಫರ್ಟಬಲ್ ಪೋಸ್ಚರ್. ಐ ಕಾಂಟ್ಯಾಕ್ಟ್ ನ ಮಿಸ್ ಮಾಡಬೇಡಿ. ಹಾಗಂತ ಅವ್ರನ್ನ ಸ್ಟೇರ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಬಿಕಾಸ್ ಆ ಬೈದಲ್ಲಿ ಗೊತ್ತೇ ಆಗಲ್ಲ, ಹಿಂಗೆ ನೋಡಿದಿರ್ತೀರಾ. ಇಫ್ ಇಟ್ ಇಸ್ ಎ ಗರ್ಲ್ ಹೂ ಇಸ್ ಇಂಟರ್ವ್ಯೂಯಿಂಗ್ ಯು ಆರ್ ಎ ಬಾಯ್ ಹೂ ಇಸ್ ಇಂಟರ್ವ್ಯೂಯಿಂಗ್ ಎ ಗರ್ಲ್, he will feel offended and he will stop the interview because he will also be tense. See, always remember, interview ಮಾಡುವಾಗ the HR ನೀವು ಒಬ್ಬರೇ ಟೆನ್ಸ್ ಆಗಿರೋದಿಲ್ಲ, HR will be more tense. ಇದು ಹೇಗೆ ಗೊತ್ತಾಯ್ತು? I will share one story. It was my again the final year engineering. ಅವ್ರೇನಂದ್ರು ಅಂದ್ರೆ ಇನ್ ದಟ್ ಫೈನಲ್ ಇಯರ್ ಇಂಜಿನಿಯರಿಂಗ್ ಅಲ್ಲಿ ಲಾಸ್ಟ್ ಸೆಮಿಸ್ಟರ್ ಮುಗಿದ ಮೇಲೆ ಒಂದು 2-3 ಮಂತ್ಸ್ ಇತ್ತು ನಮ್ಮ ಪ್ರಾಜೆಕ್ಟ್ ಸಬ್ಮಿಷನ್ಗೆ. ದೇ ಹ್ಯಾಡ್ ಸೆಂಟ್ ಎ SMS and they had told there is going to be a corporate drive ಅಂತ. What is corporate drive? ಕ್ಯಾಂಪಸ್ ಅಲ್ಲಿ ಕಾರ್ಪೊರೇಟ್ ಡ್ರೈವ್ ಅಂತ ಆಗುತ್ತೆ. ಎನಿಬಡಿ ಹ್ಯಾಸ್ ಎನ್ ಐಡಿಯಾ? ಕ್ಯಾಂಪಸ್ ಡ್ರೈವ್ ಇಲ್ಲ ಕಾರ್ಪೊರೇಟ್ ಡ್ರೈವ್ ಅಂತೀವಿ. ಏನಂದ್ರೆ ಯಾವುದೇ ಒಂದು ಇಂಜಿನಿಯರಿಂಗ್ BA BCom BBA BCA ಕಾಲೇಜ್ ಆಗಿರ್ಬೋದು, ಕಾಲೇಜ್ ಅಂದ್ರೆ IT ಕಂಪನೀಸ್ ಇಲ್ಲ ಕಂಪನೀಸ್ ಯಾರು ಜಾಬ್ ರೆಕ್ರೂಟ್ ಮಾಡ್ತಾರೋ ಅವರು ಡೈರೆಕ್ಟ್ ಆಗಿ ಕಾಲೇಜಿಗೆ ಬಂದು ಅಲ್ಲೇ ಇಂಟರ್ವ್ಯೂ ಮಾಡಿ ಇನ್ನೂ ಕಂಪ್ಲೀಟ್ ಆಗದಲೇ ಇರೋ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, BA ಸ್ಟೂಡೆಂಟ್ಸ್, BCom ಸ್ಟೂಡೆಂಟ್ಸ್ ನ ಎವ್ಯಾಲ್ಯೂಯೇಟ್ ಮಾಡಿ ಆಫರ್ ಲೆಟರ್ ನ ವೆಲ್ ಇನ್ ಅಡ್ವಾನ್ಸ್ ಕೊಡ್ತಕ್ಕಂತ ಒಂದು ಪ್ರೋಗ್ರಾಮ್ ನೇ ನಾವು ಕ್ಯಾಂಪಸ್ ಡ್ರೈವ್ ಅಂತ ಕರಿತೀವಿ. ಸೊ ಆ ತರ ಒಂದು ಕ್ಯಾಂಪಸ್ ಡ್ರೈವ್ ಅರೇಂಜ್ ಮಾಡಿದಾಗ ನನಗೂ ಭಯ ಇತ್ತು. ದ ಮೂಮೆಂಟ್ ಐ ಟೋಲ್ಡ್ ಇಂಟರ್ವ್ಯೂ, ನಿಮ್ಗೂ ನಮಗೂ ಕಾಮನ್ ಆಗಿ ಹೊಟ್ಟೆ ಒಳಗಡೆ ಏನೋ ಬಟರ್ಫ್ಲೈಸ್ ಎಲ್ಲ ಫ್ಲೈ ಆಗಿರೋ ತರ, ಗಂಟ್ಲೆಲ್ಲ ಒಣಗೋ ತರ, ಏನೋ ತಲೆ ಸುತ್ತು ಬರೋ ತರ, ಇವೆಲ್ಲ ಕಾಮನ್ ಸಿಂಪ್ಟಮ್ಸ್. ಯಾಕೆ? ನಾವು ಇಂಟರ್ವ್ಯೂನ ಎಂದೂ ಫೇಸ್ ಮಾಡಿಲ್ಲ.
ನಾವು ಇಂಟರ್ವ್ಯೂ ಫೇಸ್ ಮಾಡದೆ ಏಕ್ದಮ್ ಇಂಟರ್ವ್ಯೂ ಹೋಗ್ತೀನಿ ಅಂತ ಹೋದಾಗ ಡೆಫಿನೆಟ್ ಆಗಿ ಈ ಒಂದು ಫಿಯರ್ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ವಿ ವಿಲ್ ಹ್ಯಾವ್ ಟು ಅಟೆಂಡ್ ವಾಟ್ ಇಸ್ ಕಾಲ್ಡ್ ಅಸ್ ಮಾಕ್ ಇಂಟರ್ವ್ಯೂಸ್ ಅಂತ. ಸೊ ಈಗೇನ್ ಮಾಡ್ತಿದ್ದಾರೆ, ಕೆಲವೊಂದು ಕಾಲೇಜಸ್ ಅಲ್ಲಿ ಕಂಪಲ್ಸರಿ ಆಗಿ ಪ್ರತಿ ಸ್ಟೂಡೆಂಟ್ಗೂ ಅಟ್ಲೀಸ್ಟ್ 10 ಮಾಕ್ ಇಂಟರ್ವ್ಯೂಸ್ ಅಂತ ಕೊಡ್ತಾರೆ. ಏನದು 10 ಮಾಕ್ ಇಂಟರ್ವ್ಯೂಸ್ ಅಂತ, ನಿಮ್ಮಲ್ಲೇ ಇರ್ತಕ್ಕಂಥ ಯಾರನ್ನ ಲೆಕ್ಚರರ್ ಆಗಿರ್ಬೋದು, ಇಲ್ಲ ಎನಿ ವಿಸಿಟಿಂಗ್ ಲೆಕ್ಚರರ್ ಫ್ರಮ್ ದ ಅದರ್ ಕಾಲೇಜ್ ಕ್ಯಾಂಪಸ್, ಅವ್ರನ್ನ ಕರೆದ್ಬಿಟ್ಟು ಪ್ರತಿ ವಿದ್ಯಾರ್ಥಿನೂ ಆ ಒಂದು ಇಂಟರ್ವ್ಯೂ ಯಾವ ತರ ಇರುತ್ತೆ ಅದನ್ನ ರಿಯಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ಬಿಟ್ಟು ದೇ ಮೇಕ್ ದೆಮ್ ಸಿಟ್ ಅಕ್ರಾಸ್ ಅಂಡ್ ದೇ ಆಸ್ಕ್ ದ ಸೇಮ್ ಕೈಂಡ್ ಆಫ್ ಕ್ವೆರೀಸ್ ಆಸ್ ಇಟ್ ಇಸ್ ಆಸ್ಕ್ಡ್ ಇನ್ ದ ಇಂಟರ್ವ್ಯೂ. ಇದೇನಾಗುತ್ತೆ, ಇಟ್ ವಿಲ್ ಬಿಲ್ಡ್ ಯುವರ್ ಕಾನ್ಫಿಡೆನ್ಸ್. ನಿಮ್ ಕಾನ್ಫಿಡೆನ್ಸ್ ನ ಬಿಲ್ಡ್ ಅಪ್ ಮಾಡುತ್ತೆ. ಯಾವ್ದಾರ ಪ್ರಶ್ನೆಗೆ ನಿಮ್ಗೆ ಉತ್ತರ ಗೊತ್ತಿಲ್ಲ ಅಂದ್ರೆ ರಿಯಲ್ ಟೈಮ್ ಇಂಟರ್ವ್ಯೂ ಹೋದಾಗ ಆ ಪ್ರಶ್ನೆಗಳಿಗೆ ನೀವು ಪ್ರಿಪೇರ್ ಆಗಿ ಹೋಗ್ಬಹುದು. ಆಮೇಲೆ ನಿಮ್ ಬಾಡಿ ಪೋಸ್ಚರ್ ಅಲ್ಲಿ ಏನಾದ್ರು ಚೇಂಜಸ್ ಇದ್ದಾಗ ಅವರೇ ಅಡ್ವೈಸ್ ಮಾಡ್ತಾರೆ, ನೋಡಮ್ಮ ನಿನ್ ಐ ಕಾಂಟ್ಯಾಕ್ಟ್ ಸರಿ ಇಲ್ಲ, ಅದು ನಿನ್ ವೀಕ್ನೆಸ್ ನ ತೋರಿಸುತ್ತೆ. ಆಮೇಲೆ ಯಾರನ್ನ ಏನಾದ್ರು ಪ್ರಶ್ನೆ ಮಾಡಿದಾಗ ಸ್ಪಾಂಟೇನಿಯಸ್ಲಿ ಇಮಿಡಿಯೇಟ್ ಆಗಿ ಆನ್ಸರ್ ಕೊಡ್ಬೇಕು, ಅದನ್ನ ಸ್ಮಾರ್ಟ್ನೆಸ್ ಅಂತೀವಿ. ಒಂದ್ ಸ್ವಲ್ಪ ಸಮಯ ತಗೊಂಡು ನಾವ್ ಏನಾದ್ರು ಆನ್ಸರ್ ಮಾಡಿದಾಗ ಇಟ್ ಇಸ್ ಕಾಲ್ಡ್ ಎಸ್ ಎ ಲಿಟಲ್ ಲೆಸ್ ಸ್ಮಾರ್ಟರ್ ಅಂತ ಕರಿತೀವಿ. ಮಾತಾಡದೆ ಇದ್ದಾಗ ವಿ ವಿಲ್ ಆಲ್ವೇಸ್ ಕನ್ಸಿಡರ್ ನೋ ನಾಲೆಜ್ ಅಟ್ ಆಲ್. ನೋ ಇಂಟರ್ವ್ಯೂವರ್ ಇವ್ರಿಗೆ ಇಂಗ್ಲಿಷ್ ಅಲ್ಲಿ ಮಾತಾಡ್ಲಿಕ್ಕೆ ಬರ್ತಿಲ್ಲ, ಅದಕ್ಕೋಸ್ಕರ ಆನ್ಸರ್ ಹೇಳ್ತಿಲ್ಲ, ಆದ್ರೂ ಇವ್ರಿಗೆ ನಾಲೆಜ್ ಇದೆ, ನಾವು ಜಾಬ್ ಕೊಡ್ಬೇಕು ಅಂತ ಯಾರಿಗೂ ಅನ್ಸೋದಿಲ್ಲ. ಎಲ್ರಿಗೂ ಏನ್ ಕಾಮನ್ ಫೀಲಿಂಗ್ ಬರುತ್ತೆ, ಇಫ್ ಯು ಡೋಂಟ್ ಆನ್ಸರ್ ದಟ್ ಮೀನ್ಸ್ ಯು ಡೋಂಟ್ ನೋ. ವೆನ್ ಯು ಆನ್ಸರ್ ಯು ನೋ. ಅದನ್ನೇ ನೀವು ಆನ್ಸರ್ ಮಾಡಿದಾಗ ಎಫೆಕ್ಟಿವ್ ಆಗಿ ಆನ್ಸರ್ ಮಾಡೋದು, ಕಾನ್ಫಿಡೆಂಟ್ ಆಗಿ ಆನ್ಸರ್ ಮಾಡೋದು, ವಿತ್ ಪ್ರಾಪರ್ ಐ ಕಾಂಟ್ಯಾಕ್ಟ್ ಆನ್ಸರ್ ಮಾಡೋದು. ಆ ಫಾರ್ಮ್ ನೀವು ಅಲ್ಲಿ ಹೋಗಿದ ತಕ್ಷಣ ಆ ಫಸ್ಟ್ ಗ್ರೀಟಿಂಗ್ಸ್, ದಟ್ ಫಸ್ಟ್ ಇಂಪ್ರೆಷನ್ ಇಸ್ ದ ಲಾಸ್ಟಿಂಗ್ ಇಂಪ್ರೆಷನ್ ಅನ್ನೋ ತರ ಹೌ ಯು ಗ್ರೀಟ್ ದ HR ವಿಲ್ ಮೇಕ್ ಆಲ್ ದ ಡಿಫರೆನ್ಸ್. ಆಲ್ವೇಸ್ ರಿಮೆಂಬರ್, ನಾನು ಮೊದಲನೇ ಸತಿ HR ಆಗಿ ಕೆಲ್ಸಕ್ಕೆ ಸೇರ್ಕೊಂಡಾಗ ನನಗ್ ಗೊತ್ತಾಯ್ತು, ನಮಗೆ ಎಷ್ಟು ಇಂಟರ್ವ್ಯೂ ಅಂದ್ರೆ ಟೆನ್ಷನ್ ಇರುತ್ತೋ HR ಗೂ ಅದೇ ಟೆನ್ಷನ್ ಇರುತ್ತೆ. ಯಾಕೆ? HR ಎಷ್ಟು ಇಂಟರ್ವ್ಯೂ ಮಾಡಿದ್ರಿ ಅಂತ ಯಾರು ಕೇಳೋದಿಲ್ಲ, ಎಂಡ್ ಆಫ್ ದ ವೀಕ್ ಎಷ್ಟು ರೆಕ್ರೂಟ್ ಮಾಡಿದ್ರಿ ಅಂತ ಕೇಳ್ತಾರೆ. ನಾನು ಮೊದಲನೇ ಸತಿ ಒಂದು ಜಾಬ್ ಹೋಗಿದ್ದಾಗ, ಇಟ್ ವಾಸ್ ಎ ಇನ್ಫೋಸಿಸ್ ಸಿಸ್ಟರ್ ಕನ್ಸರ್ನ್, ನನಗೆ ಜೂನಿಯರ್ HR ಆಗಿ ಆಸ್ ಎ ಟ್ರೈನರ್ ಅಂತೂ ನನಗೆ ಜಾಬ್ ಸಿಕ್ಕಿತ್ತು. ಮೊದಲನೇ ದಿನ ವಿ ವೆಂಟ್ ಟು ಎ ಕ್ಯಾಂಪಸ್. ನಾನು ಬೆಳಿಗ್ಗೆಯಿಂದ ಸಂಜೆವರೆಗೂ ಸುಮಾರು 40 ಮೆಂಬರ್ಸ್ ನ ಇಂಟರ್ವ್ಯೂ ಮಾಡಿದೆ. ಯಾರು ಅಪ್ ಟು ದ ಮಾರ್ಕ್ ಇರಲಿಲ್ಲ. ನಾನು ಅದಕ್ಕೆ ನನ್ ಆಫ್ ದೆಮ್ ವೇರ್ ಅಪ್ ಟು ದ ಮಾರ್ಕ್, ಐ ಹ್ಯಾವ್ ನಾಟ್ ಸೆಲೆಕ್ಟೆಡ್ ಎನಿಬಡಿ ಅಂತ ಕಾನ್ಫಿಡೆಂಟ್ ಆಗಿದ್ದೆ. ನನಗಿಂತ 6 months ಸೀನಿಯರ್ ಇರ್ತಕ್ಕಂಥ ಇನ್ನೊಬ್ಬ ಜೂನಿಯರ್ HR ಬಂದು, ಮಮ್ಮಲ್ಲಿ ಹೌ ಮೆನಿ ರೆಕ್ರೂಟ್ಸ್ ಡಿಡ್ ಯು ಡೂ ಅಂತ ಕೇಳಿದ್ರು. ಸರ್, ಐ ಹ್ಯಾವ್ ನಾಟ್ ಡನ್ ಎನಿ ರೆಕ್ರೂಟ್ಸ್. ಇಫ್ ಯು ಹ್ಯಾವ್ ನಾಟ್ ಡನ್ ಎನಿ ರೆಕ್ರೂಟ್ಸ್, ಸಿ ನೌ ಯುವರ್ ಸೀನಿಯರ್ HR will scold you. Interview means there was a small group discussion in the evening. Everybody started saying, how many recruits? Sir, 10 recruits, 15 recruits, 20 recruits. I told 0 recruits. I told, why? You are appointed to make recruits, not to make rejection. I don't know, tomorrow I want as many recruits as possible from you. Sir, they will have to meet the criteria. That I don't know. They should meet the criteria and I want you to say I have done 10 recruits. Because I am not paying you salary to do rejections. I am paying you salary to select the people. Okay, next day ಏನ್ ಮಾಡಿದೆ, ಎಲ್ರಿಗೂ SS ಅಂದ್ಬಿಟ್ಟು 40 ಜನ ಬಂದ್ರು, 40 ಜನನು ಎಸ್ ಅಂದ್ಬಿಟ್ಟು ಎಲ್ರಿಗೂ ಅಪಾಯಿಂಟ್ಮೆಂಟ್ ಲೆಟರ್ ಇಶ್ಯೂ ಮಾಡ್ಬಿಟ್ಟೆ. ಆಮೇಲೆ ಈವ್ನಿಂಗ್ ಮೀಟಿಂಗ್ ಆಯ್ತು, ಕೇಳಿದ್ರು, ಮಿಸ್ಟರ್ ಮಾಲಿಕ್ ಹೌ ಮೆನಿ ರೆಕ್ರೂಟ್ಸ್? ಸರ್, ಔಟ್ ಆಫ್ ಔಟ್. ಎಲ್ರು ನಾನ್ ಅನ್ಕೊಂಡೆ ನನ್ನೇ ಅಪ್ರಿಶಿಯೇಟ್ ಮಾಡ್ತಾರೆ ಅಂತ, ಎಲ್ರು ಬಿದ್ದ ಬಾವಿಗೆ ಮಗ ಅಂತ. Then he told, do you know recruitment means whomsoever you recruit, the floor manager or the first manager where these people go and report, ಅವರು 1 month ಆದ್ಮೇಲೆ ಈತ ಸರಿಯಾದ ಕ್ಯಾಂಡಿಡೇಟ್ ಅಂತಾನು ರಿಮಾರ್ಕ್ಸ್ ಕೊಡಬೇಕು. ಓನ್ಲಿ ದೆನ್ ಯು ವಿಲ್ ಬಿ ಕನ್ಸಿಡರ್ಡ್ ಆಸ್ ಎ ಗುಡ್ HR, ಅದರ್ವೈಸ್ ನೋ ಅಂದ್ರು. ಅವಾಗ ನನಗೆ ಗೊತ್ತಾಗಿತ್ತು, ರೆಕ್ರೂಟ್ ಮಾಡಿದ ತಕ್ಷಣ ನನ್ನ ಜಾಬ್ ಮುಗಿಯೋದಿಲ್ಲ. ಆಫ್ಟರ್ ರೆಕ್ರೂಟ್ಮೆಂಟ್ ನಾನು ದೇವ್ರ ಹತ್ರ ಬೇಡ್ಕೊಬೇಕು, ದೇವ್ರೆ ನಾನು ರೆಕ್ರೂಟ್ ಮಾಡಿರೋರೆಲ್ಲ ನಾನು ಏನ್ ನಾಲೆಜ್ ಅವರಲ್ಲಿ ಇದೆ ಅಂತ ಅನ್ಕೊಂಡಿದ್ದೀನೋ ಆ ನಾಲೆಜ್ ಇಂದಾನೆ ಫ್ಲೋರ್ಗೆ ಅವ್ರನ್ನ ಕಳಿಸ್ಬಿಡಿ. ಬಿಕಾಸ್ ಆಫ್ಟರ್ 25 days ದ ಫ್ಲೋರ್ ಮ್ಯಾನೇಜರ್ ಕಾಲ್ಸ್, ಹೂ ಇಸ್ ಮಲ್ಲಿಕಾರ್ಜುನ್ ಅಂತ. ಸರ್, ಈಸ್ ಇನ್ ಅವರ್ ಟೀಮ್ ಓನ್ಲಿ, ಐ ಕಮ್ ಅಂಡ್ ಮೀಟ್ ಹಿಮ್ ಅಂದ್ರು. ನನ್ನ ಫ್ರೆಂಡ್ ಹೇಳ್ದ, ಸರ್ ಸ್ಮಾಲ್ ಪ್ರಾಬ್ಲಮ್ ಇದ್ರೆ ಫೋನಲ್ಲೇ ಬೈದ್ಬಿಟ್ಟು ಸುಮ್ಮನೆ ಆಗ್ತಾರೆ, ಕ್ಯಾಕರ್ಸು ಇದ್ರೆ ಬರ್ತಾರೆ ಡಿಪಾರ್ಟ್ಮೆಂಟ್ಗೆ. ನನಗೂ ಅರ್ಥ ಆಗ್ಲಿಲ್ಲ. ನಾನು ರೆಡಿ ಇದ್ದೆ, ಕರ್ಚೀಫ್ ಎಲ್ಲ ಇತ್ತು, ಎಲ್ಲ ರೆಡಿ ಆಗಿದ್ದೆ. ಹೋಗ್ಲಿ ಬಿಡಿ. ಸಿ, ವಿ ಲರ್ನ್ ಓನ್ಲಿ ಬೈ ಮಿಸ್ಟೇಕ್ಸ್. ಇಫ್ ಯು ಹೆಸಿಟೇಟ್ ಟು ಮೇಕ್ ಮಿಸ್ಟೇಕ್, ದಟ್ ಮೀನ್ಸ್ ಯು ಆರ್ ಲಿವಿಂಗ್ ಎನ್ ಅನಿಮಲಿಸ್ಟಿಕ್ ಲೈಫ್.
ಒಂದು ಪ್ರಾಣಿನೂ ಜೀವಂತವಾಗಿ ಪ್ರತಿದಿನ ಇರುತ್ತೆ, ಪ್ರತಿದಿನ ಅದಕ್ಕೂ ವಯಸ್ಸಾಗುತ್ತೆ, ಒಂದಿನ ಅದು ಸಾಯುತ್ತೆ, ಒಂದಿನ ಅದು ಹುಟ್ಟಿತ್ತು, ನೀವು ಹುಟ್ಟಿದಿರಾ, ನೀವು ಸಾಯ್ತೀರಾ. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಯು ಅಂಡ್ ದ ಅನಿಮಲ್ಸ್? I am ready to make mistake, I am ready to correct myself, because every mistake I make, it is taking me close to what is called as that great success. Thomas Alva Edison very beautifully told, I don't mind even if I fail 9,999 times. I know when at the 10,000 attempts when I become successful, people will remember my success, they will not remember my failures. And for that success to come, I need to experience these failures without getting dejected. This should be your attitude. ನಿಮ್ಮ ಕಾಲೇಜಲ್ಲಿ ಏನೇ ಪ್ರೋಗ್ರಾಮ್ ಬರಲಿ, you should raise your hand. I might do good, bad, ugly. No, participation is very, very important. Full-fledgedly, I want to participate ಅನ್ನೋ ಒಂದು ಆಕ್ಷನ್ ಅಲ್ಲಿ you will have to get into. So, ಅಲ್ಲಿ ಈ ಒಂದು ಸ್ಟೇಜ್ ಅಲ್ಲಿ ಯಾರೋ ಒಬ್ರು ಜಾಸ್ತಿ ರೆಕ್ರೂಟ್ ಮಾಡೋರು ಅಂತ ಹೇಳಿದ್ನಲ್ಲ, ಸೀನಿಯರ್ HR. ನಾನ್ ಏನ್ ಮಾಡಿದೆ, ಅವ್ರು ಬಂದ್ರು, ಹೊಗೆ ಸೊಪ್ಪು ಎಲ್ಲ ಹಾಕಿದ್ರು, ಚೆನ್ನಾಗಿ ಉಗಿದ್ರು. ಅಂದ್ರೆ ಈ ಸ್ಕೋಲ್ಡೆಡ್, ತುಂಬಾ ಜೋರಾಗಿ ಏನಿಲ್ಲ, ಐಟಿಲಿ ವಾಟ್ ಇಸ್ ದಿಸ್ ಅಂದ್ರೆ ಸಾಕು, ನಮಗೆ ಬೇಜಾರಾಗೇ ಆಗುತ್ತೆ. ನೆಕ್ಸ್ಟ್ ಟೈಮ್ ಯು ಕಂಟಿನ್ಯೂ ದ ಸೇಮ್, ಯು ವಿಲ್ ಬಿ ಔಟ್ ಆಫ್ ದ ಕಂಪನಿ ಎಂದು ವೆರಿ ಕ್ಲಿಯರ್. ಸೊ ನಾನೇನಂದೆ, ಐ ಆಸ್ಕ್ ಮೈ ಜೂನಿಯರ್ಸ್, ಮೀನ್ಸ್ ನನ್ನೊಟ್ಟಿಗೆ ಇದ್ದಂತ, ನನ್ನೊಟ್ಟಿಗೆ ಕೆಲಸ ಮಾಡ್ತಿದ್ದರು, ಹೂ ಇಸ್ ದ ಬೆಸ್ಟ್ HR? I would like to be with him as a trainee for 10 days with some special permission ಅಂದ್ಬಿಟ್ಟು ಯಾರೋ ಹೇಳಿದ್ರು, there is one HR, he does amazing recruits. ಅವ್ರು ಮಾಡಿದ ರೆಕ್ರೂಟ್ ಯಾವುದು ಫ್ಲೋರ್ ಮ್ಯಾನೇಜರ್ ರಿಜೆಕ್ಟ್ ಮಾಡೇ ಇಲ್ಲ. ನಾನು ಹೋದೆ, ಸರ್ ಐ ವಾಂಟ್ ಟು ಬಿ ವಿತ್ ಯು, ಐ ವಿಲ್ ಬಿ ಯುವರ್ ಅಸಿಸ್ಟೆಂಟ್ ಫಾರ್ ಫ್ಯೂ ಡೇಸ್, ಬಿಕಾಸ್ ದೇ ಅಲೋ ಅಸ್ ಟು ವರ್ಕ್ ವಿತ್ ದ ಸೀನಿಯರ್ ಮೋಸ್ಟ್ HR. ಅವರು ಇಂಟರ್ವ್ಯೂ ಮಾಡೋದನ್ನ ಅಬ್ಸರ್ವ್ ಮಾಡೋದು, ಅವ್ರು ಏನ್ ಪ್ರಶ್ನೆಗಳನ್ನ ಕೇಳ್ತಾರೆ ಅದನ್ನ ನೋಟ್ ಮಾಡ್ಕೊಳ್ಳೋದು, ಅವ್ರ ಬಾಡಿ ಲ್ಯಾಂಗ್ವೇಜ್ ಯಾವ ತರ ಅಬ್ಸರ್ವ್ ಮಾಡ್ತಾರೆ, ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ನ ಯಾವ ತರ ಅಬ್ಸರ್ವ್ ಮಾಡ್ತಾರೆ, ಎಮೋಷನಲ್ ಇಂಟೆಲಿಜೆನ್ಸ್ EQ, ಎಮೋಷನಲ್ ಕೋಶನ್ ನ ಯಾವ ತರ ಅಬ್ಸರ್ವ್ ಮಾಡ್ತಾರೆ, ಇಂಟೆಲಿಜೆಂಟ್ ಕೋಶನ್ ನ ಯಾವ ತರ ಅಬ್ಸರ್ವ್ ಮಾಡಿ ತಿಳ್ಕೊಂತಾರೆ, ಅವೆಲ್ಲ ನೋಟ್ ಮಾಡ್ಕೊಳ್ಳೋಕೆ ಐ ಟುಕ್ ಹಿಸ್ ಪರ್ಮಿಷನ್. He told, okay, you can come. Every day in the morning we used to sit at 9. By evening he used to have maximum recruits. ನನಗೆ I was very surprised. But between every day, ಬೇರೆ ಒಬ್ರು, ಈಗ ಒಬ್ರು ಸ್ಟೂಡೆಂಟ್ದು ಇಂಟರ್ವ್ಯೂ ಆಯ್ತು, ಅವ್ರನ್ನ ಕಳ್ಸಿದ್ವಿ. ಇನ್ನೊಬ್ರು ಬರಕ್ಕಿಂತ ಮುಂಚೆ ಅವ್ರು ಏನೋ 3 ಡ್ರಾಯರ್ ತೆಗಿಯೋರು, ಹಿಂಗಿಂಗ್ ಅನ್ನೋರು. ನಾನು ಅದನ್ನ ಅಬ್ಸರ್ವ್ ಮಾಡಿದ್ದೆ. ನಾನು ಇನಿಷಿಯಲಿ ಅದು ನೋಡ್ಕೊಳ್ಳಿಲ್ಲ, ಏನೋ ಪೇಪರ್ ತೆಗಿತಿದ್ದಾರೆ, ಏನ್ ತೆಗಿತಿದ್ದಾರೆ ಅಂತ. ನೆಕ್ಸ್ಟ್ ಟೈಮ್ ಅವ್ರನ್ನೇ ಅಬ್ಸರ್ವ್ ಮಾಡ್ತಿದ್ದೆ. ಕೈ ಒಂಚೂರು ಇಲ್ಲಿವರೆಗೂ ಬಂತು, ನಮಸ್ಕಾರನೇ ಏನೋ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು. ಈವ್ನಿಂಗ್ ವರ್ಗು ಕೇಳೋದು ಬೇಡವೋ ಅಂತ ಸುಮ್ಮಿದ್ದೆ. ಅದಾದ್ಮೇಲೆ ಪ್ರತಿ ಸತಿ ಯಾರನ್ನ ಬಂದು ಕ್ಯಾನ್ ಐ ಕಮ್ ಇನ್ ಅಂದಿದ ತಕ್ಷಣ ವೇಟ್ ಫಾರ್ 2 minutes ಅನ್ನೋರು ಡ್ರಾಯರ್ ಓಪನ್ ಮಾಡೋರು, 3 ಹಿಂಗಿಂದು ಓಕೆ ನಾವ್ ಯು ಕ್ಯಾನ್ ಕಮ್ ಅನ್ನೋರು. ನಂಗೆ ಕ್ಯೂರಿಯಾಸಿಟಿ, ವಾಟ್ ಎಕ್ಸಾಕ್ಟ್ಲಿ ಇಸ್ ದೇರ್ ಇನ್ ದ ಡ್ರಾಯರ್. ಸೊ ಹಂಗೂ ಹಿಂಗೂ ಧೈರ್ಯ ಮಾಡಿ, ಸರ್ ವಾಟ್ ಇಸ್ ದೇರ್ ಇನ್ ದ ಡ್ರಾಯರ್? ಓ ಐ ಶುಡ್ ಹ್ಯಾವ್ ಶೋನ್ ಯು, ಕಮ್ಮಿ ಅಂತ ಮೊದಲನೇ ಡ್ರಾಯರ್ ತೆಗೆದ್ರು, ಅಲ್ಲಿ ಗಣೇಶನ್ ವಿಗ್ರಹ ಇತ್ತು. 2ನೇ ಡ್ರಾಯರ್ ತೆಗೆದ್ರು, ಅದ್ರಲ್ಲಿ ಯೇಸು ವಿಗ್ರಹ ಇತ್ತು. 3ನೇ ಡ್ರಾಯರ್ ತೆಗೆದ್ರು, ಅದ್ರಲ್ಲಿ ಅಲ್ಲ ಅಂತ ಬರ್ತಿತ್ತು. ನಾನು ಯಾಕೆ ಸರ್, I don't know who is coming next. Amar will come or Akbar will come or Anthony will come, I don't know. ನಾನೇನ್ ಮಾಡ್ತಿದ್ದೀನಿ, ಅಮರ್ ಬಂದ್ರೆ HR, let me select Amar, let him have the skill set what he has. He was praying, ನಾನು ನೆಕ್ಸ್ಟ್ ಬರ್ತಕ್ಕಂಥ ವಿದ್ಯಾರ್ಥಿಗೆ ನಾನು ಎಸ್ ಅನ್ಬೇಕು. ಇಲ್ಲಿ ಕುಂತಿರ್ತಕ್ಕಂಥ ಪ್ರತಿ ಟೀಚರ್ಸ್, ಪ್ರತಿ ಲೆಕ್ಚರರು, ನಾನು ಸಹ ಇಲ್ಲಿ ಬಂದಿರೋದು, ಮೇಡಮ್ ಸಹ ಇಲ್ಲಿ ಬಂದಿರೋದು ವಿತ್ ವಾಟ್ ಉದ್ದೇಶ? ನಮ್ಮನ್ನ ನಾವು ಬೆಳೆಸ್ಕೊಳ್ಳೋದು ಬಂದಿಲ್ಲ. ನಾವ್ ಹೇಳ್ತಕ್ಕಂಥ ಒಂದ್ ಮಾತಿಂದ ನೀವೇನಾದ್ರೂ ಆ ಚಾಯ್ವಾಲದಿಂದ ಪ್ರೈಮ್ ಮಿನಿಸ್ಟರ್ ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ಹೋಗ್ಲಿ ಅನ್ನೋದಕ್ಕೋಸ್ಕರ ನಾವು ಪ್ರತಿ ದಿನ ಕೆಲಸ ಮಾಡ್ತಿದೀವಿ. ಎಸ್, ಬೈ ಪ್ರಾಡಕ್ಟ್ ಸ್ಯಾಲರಿ ಬರ್ತಿದೆ, ಇಲ್ಲ ಅಂತಿಲ್ಲ. So our intention and even the HR intention is not to reject you, but he has to select you. So before you could come, he prays. After you go also he prays. ನಾನು ಕೇಳಿದೆ, ಸರ್ ಅವ್ರು ಹೋದ್ಮೇಲೂ ಪ್ರೇ ಮಾಡ್ತಿರಲ್ಲ, ಸೆಲೆಕ್ಷನ್ ಮಾಡಿದವ್ರನ್ನ ಮಾತ್ರ ಯಾಕೆ ಇದೆ? ಯಾಕೆ ಅಂದ್ರೆ ದೇವ್ರನ್ನ ಬೇಡ್ಕೊಂತಿದ್ದೀನಿ, ದೇವ್ರೇ ನಾನು ಇವ್ರನ್ನ ಸೆಲೆಕ್ಟ್ ಮಾಡ್ಬಿಟ್ಟಿದ್ದೀನಿ. ಆ ಫ್ಲೋರ್ ಮ್ಯಾನೇಜರ್ ಹತ್ರ ಹೋದಾಗ ನನಗೆ ಇವರು ರಿಜೆಕ್ಟೆಡ್ ಸ್ಟೂಡೆಂಟ್ ನಾನು ಸೆಲೆಕ್ಟ್ ಮಾಡಿದ್ದೀನಿ ಅನ್ನೋ ತರ ಬರೋದು ಬೇಡ. ಸೊ the HR is not there to reject you. The HR is there to select you. ನಾವು ಅದು ಆ ಪರ್ಸೆಪ್ಷನ್ ಅರ್ಥ ಮಾಡ್ಕೊಂಡಿಲ್ಲ. ನಿಮ್ಗೂ ನನಗೂ ಮನ್ಸಲ್ಲಿ ಏನಿತ್ತು, ನನಗೂ ಅಷ್ಟೇ ಫೈನಲ್ ಇಯರ್ ಇಂಜಿನಿಯರಿಂಗ್ ಅಲ್ಲಿ ಒಂದು ಇಂಟರ್ವ್ಯೂ ಆಗುತ್ತೆ ಅಂದಾಗ ನನ್ನ ಮನ್ಸಲ್ಲೂ ಇದ್ದಿದ್ದು ದ ಇಂಟರ್ವ್ಯೂವರ್ ಒಬ್ಬ ಡ್ರ್ಯಾಗನ್ ತರ.
ಅವ್ನ್ ಡ್ರಾಕುಲಾ ತರ, ಅವ್ನು ಹೋದ್ರೇನೆ ರಿಜೆಕ್ಟ್ ಮಾಡ್ಲಿಕ್ಕೆ ಇರೋದು, ಅವ್ನೆಲ್ಲ ಸ್ಟುಪಿಡ್ ಕ್ವಶನ್ ಕೇಳ್ತಾನೆ. ಎಷ್ಟು ಮೆಟ್ಲಿದೆ ಧರ್ಮಸ್ಥಳಕ್ಕೆ ಇಲ್ಲಿಂದ ಅಂತ, ಇಲ್ಲ ಎಷ್ಟು ಮೆಟ್ಲಿದೆ ವಿಧಾನಸೌಧಕ್ಕೆ? ಡೆಫಿನೆಟ್ಲಿ ನಾಟ್. He will ask a question which will make him believe that you have the knowledge that is required for the job. Ashte. That is the basic thing that he is going to look for. So let us change the perception. ಈಗ ನಾವು ಆ ಪರ್ಸೆಪ್ಷನ್ ಚೇಂಜ್ ಮಾಡಬೇಕು ಅಂದ್ರೆ ನಾವು ನಮಗೇನೆ ವಿ ವಿಲ್ ಹ್ಯಾವ್ ಟು ಸೆಲ್ಫ್ ಪೆಕ್ ಅವರ್ ಸೆಲ್ಫ್. ನಮಗೇನೆ ನಾವು ಆ ಕಾನ್ಫಿಡೆನ್ಸ್ ನ ಬಿಲ್ಡ್ ಅಪ್ ಮಾಡ್ಕೊಬೇಕು. ಎವ್ರಿಬಡಿ ಪುಶ್ ಯುವರ್ ಹ್ಯಾಂಡ್ಸ್ ಫ್ರೆಂಡ್. ಇಟ್ಸ್ ಕಂಫರ್ಟಬಲ್ ಅಲ್ವಾ? ಕೈ ಇಲ್ದಲೇ ಇರೋರು ಯಾರನ್ನ ಇದ್ದೀರಾ? ಇಲ್ಲ, ಎವ್ರಿಬಡಿ ಹ್ಯಾಸ್. ಓಕೆ, ನೌ ಐ ವಿಲ್ ಸೇ ದಟ್ ರಿಪೀಟ್. The HR is not a once again, the HR is not a dragon or a Dracula, but ಇಟ್ಕೊಳ್ಳಿ ಕೈನ, but he is a angel. ನೀವು ರೆಕ್ಕೆನೆ ತೋರಿಸ್ತೀವಿ, ರೆಕ್ಕೆ ಇಲ್ಲಿರೋದಿಲ್ಲ, ಇಲ್ಲಿರೋದಿಲ್ಲ. Okay, all of you. The HR is not a dragon, Dracula. He is a angel who is there to say yes to me. But he cannot say yes if I don't meet certain criteria. Certain criteria. ಏನದು criteria? You should have good communication skills, you should have good personality, you should have proper body language, you should have proper eye contact, and academically also you should be sound. With all this put together, why will anybody reject you? He is not there to reject you, he is always there to select you. But ನೀವು ಅಲ್ಲಿ ಹೋದಾಗ you should act confidence. Wherever you go, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಆಮೇಲೆ ನಿಮ್ಮ ಮಾತಾಡ್ತಕ್ಕಂತ ಧ್ವನಿ ಲೌಡರ್ ಮತ್ತು ಕ್ಲಿಯರ್ ಆಗಿದ್ದಾಗ, ನಿಮ್ದು ಪ್ರಾಪರ್ ಐ ಕಾಂಟ್ಯಾಕ್ಟ್ ಇತ್ತು, ಕಾನ್ಫಿಡೆಂಟ್ ಆಗಿ ನಿಮ್ ಪೋಸ್ಚರ್ ಇದ್ದಾಗ, ಪ್ರೊಫೆಷನಲ್ ಅಪ್ರೋಚ್ ಇತ್ತು, ಅವ್ರು ಬಂದಿದ ತಕ್ಷಣ ಪಾಸಿಟಿವ್ ಆಗಿ ಅವ್ರನ್ನ ಗ್ರೀಟ್ ಮಾಡಿ ಅವೆಲ್ಲ ಮಾಡಿದಾಗ, he will automatically feel confident about you and he will say yes to you. But he cannot say yes if you don't meet certain criteria. So ಇವೆಲ್ಲ ಸ್ಮಾಲ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರುತ್ತೆ. ಬಿಕಾಸ್ ಒನ್ ಆಫ್ ದ ರೌಂಡ್ಸ್ ಆಫ್ ಇಂಟರ್ವ್ಯೂಸ್ ಅಲ್ಲಿ ಗ್ರೂಪ್ ಡಿಸ್ಕಷನ್ ಅನ್ನೋದು ಇರುತ್ತೆ. ಈ ಏನು ಗ್ರೂಪ್ ಡಿಸ್ಕಷನ್ ಅಂದ್ರೆ, ನಾವು ಯಾವುದೇ ಒಬ್ಬ ವ್ಯಕ್ತಿನ ಯಾವುದೇ ಒಂದು ಕೆಲಸಕ್ಕೆ ತಗೊಳ್ಳೋಕ್ಕಿಂತ ಮುಂಚೆನು ವಿ ಕಂಡಕ್ಟ್ ಗ್ರೂಪ್ ಡಿಸ್ಕಷನ್ ಸೆಷನ್. ಯಾಕೆ? ಆ ವ್ಯಕ್ತಿಲಿ ಇನ್ ಆರ್ಡರ್ ಟು ಪಾರ್ಟಿಸಿಪೇಟ್ ಇನ್ ದಟ್ ನ್ಯೂ ಪ್ರಾಜೆಕ್ಟ್ ಅವನಲ್ಲಿ ಇಚ್ಛೆ ಇದೆಯಾ? ಡಸ್ ಹಿ ಹ್ಯಾವ್ ದಟ್ ಸ್ಟ್ರಾಂಗ್ ಡಿಸೈರ್ ದಟ್ ಹಿ ವಾಂಟ್ಸ್ ಟು ಬಿ ಅ ಪಾರ್ಟ್ ಆಫ್ ದಟ್ ನ್ಯೂ ಪ್ರಾಜೆಕ್ಟ್? ಅದನ್ನ ಅರ್ಥ ಮಾಡ್ಕೊಬೇಕು ಅಂದಾಗ ವಿ ಕಾಲ್ ದೆಮ್ ಫಾರ್ ಎ ಗ್ರೂಪ್ ಡಿಸ್ಕಷನ್. ಅವ್ರ ಹತ್ರ ಮಾತಾಡ್ತಾ ನಮಗೆ ಅವನಲ್ಲಿ ಇರ್ತಕ್ಕಂಥ ಆ ಪರ್ಸನಾಲಿಟಿನೂ ಎಕ್ಸಿಬಿಟ್ ಆಗುತ್ತೆ, ಅವನಲ್ಲಿ ಇರ್ತಕ್ಕಂಥ ನಾಲೆಜು ಎಕ್ಸಿಬಿಟ್ ಆಗುತ್ತೆ, ಅವನಲ್ಲಿ ಇರ್ತಕ್ಕಂಥ ಆ ಕನ್ವಿಕ್ಷನ್, ನಾನು ಈ ಪ್ರಾಜೆಕ್ಟ್ ಹೋಗ್ಲೇಬೇಕು ಅನ್ನೋ ಕನ್ವಿಕ್ಷನ್ ಎಕ್ಸಿಬಿಟ್ ಆಗುತ್ತೆ. ಬೇಸ್ಡ್ ಆನ್ ಆಲ್ ದಿಸ್ they will be selected. See, Chandrayaan 1 ಅನ್ನೋ ಒಂದು ಪ್ರಾಜೆಕ್ಟ್ ಆಯ್ತು, ಬಟ್ ಇಟ್ ವಾಸ್ ವೆರಿ ಸಕ್ಸಸ್ಫುಲ್. ಅದಕ್ಕೋಸ್ಕರ ಏನ್ ಮಾಡಿದ್ರು, ಆ ಟೀಮ್ ನ ಡಿಸಾಲ್ವ್ ಮಾಡಿ ಹೊಸ ಟೀಮ್ ನ ರೆಕ್ರೂಟ್ ಮಾಡ್ಕೊಂಡ್ರು. ಆ ಹೊಸ ಟೀಮ್ ಅಲ್ಲಿ ಒಂದ್ ಸ್ವಲ್ಪ ಹಳೆ ಟೀಮ್ ಅವರು ಇದ್ರು, ಒಂದ್ ಸ್ವಲ್ಪ ಹೊಸ ಜನನೂ ಇದ್ರು. ಪ್ರಾಜೆಕ್ಟ್ ಶುರು ಮಾಡಕ್ಕಿಂತ ಮುಂಚೆ ಎಲ್ಲರನ್ನು ಕರೆದ್ಬಿಟ್ಟು ಅವ್ರ ಇಂಟೆನ್ಷನ್, ಅವ್ರ ವಿಷನ್ ಅದನ್ನು ಕೇಳ್ತಾ ಹೋಗ್ತಾರೆ. ಯಾಕೆ? ನನಗೆ ಅವ್ರಿಗೆ ಸ್ಟ್ರಾಂಗ್ ಆಗಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅನ್ನೋ ಭಾವನೆ ಅವನಲ್ಲಿ ಇದೆಯಾ ಅಂತ ನಾನು ಅರ್ಥ ಮಾಡ್ಕೋಬೇಕು. ಅವಾಗ್ಲೇನೆ ಐ ಕ್ಯಾನ್ ಟೇಕ್ ಹಿಮ್ ಆಸ್ ಎ ಟೀಮ್. ಎಲ್ಲರೂ ಒಂದು ಡೈರೆಕ್ಷನ್ ಅಲ್ಲಿ ಹೋದಾಗ ಇಟ್ ವರ್ಕ್ಸ್ ವಂಡರ್. ಅವ್ನಿಗೆ ಇಂಟ್ರೆಸ್ಟೇ ಇರಲಿಲ್ಲ, ಫೋರ್ಸಬಲಿ ಅವನ್ನ ಪ್ರಾಜೆಕ್ಟ್ ತಗೊಂಡಾಗ ಇಟ್ ಡಸ್ ನಾಟ್ ವರ್ಕ್. ಯಾರೋ ಒಬ್ಬ ಹೀಗೆ ಪ್ರಾಜೆಕ್ಟ್ ಅಲ್ಲಿ ಬರ್ತಿರ್ತಾರೆ, ನಿನ್ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಹೇಳ್ಬೋದಿತ್ತು, ನೀನ್ ಬರ್ತಾರೆ ಬೇರೆ ಯಾರನ್ನ ಬರ್ತಿದ್ರು, ನನ್ಗೆ ಹೋಗಕ್ ಇಷ್ಟ ಇರಲಿಲ್ಲ, ನನ್ನ ಮಿಸ್ಸಸ್ ಹೋಗಿ ಅಂದ್ರು, ಅದಕ್ಕೆ ಬರ್ಬಿಟ್ಟೆ. ಯು ಕ್ಯಾನಾಟ್ ಹ್ಯಾವ್ ಸಚ್ ಪರ್ಸನ್, ಹಿ ಇಸ್ ನಾಟ್ ಗೋಯಿಂಗ್ ಟು ಬಿ ಆಫ್ ಎನಿ ಹೆಲ್ಪ್. ಸೊ ಗ್ರೂಪ್ ಡಿಸ್ಕಷನ್ ಅಲ್ಲಿ ಏನ್ ಮಾಡ್ತಾರೆ, ಇದಕ್ಕೂ ಯೂಸ್ ಮಾಡ್ತಾರೆ. ಆಮೇಲೆ ಗ್ರೂಪ್ ಡಿಸ್ಕಷನ್ ಟು ಸೆಲೆಕ್ಟ್ ನ್ಯೂ ಸ್ಟೂಡೆಂಟ್ಸ್ ಟು ದ ಜಾಬ್ ಆಲ್ಸೋ ಒನ್ ಆಫ್ ದ ರೌಂಡ್ ಆಫ್ ಇಂಟರ್ವ್ಯೂ ವಿಲ್ ಬಿ ಗ್ರೂಪ್ ಡಿಸ್ಕಷನ್. ಸಿ, ಇಂಟರ್ವ್ಯೂಸ್ ಅಲ್ಲಿ ಮಲ್ಟಿಪಲ್ ರೌಂಡ್ಸ್ ಇರುತ್ತೆ, ಮಲ್ಟಿಪಲ್ ಇಂಟರ್ವ್ಯೂಸ್ ಆಗುತ್ತೆ. ಕೆಲವೊಂದ್ಸತಿ ನೀವು ಹೋಗ್ತಿರ್ಬೇಕಾದ್ರೆ, ಇವತ್ತು ಎಲ್ಲಿ ಹೋಗ್ತಿದ್ಯಾ, ಐ ಆಮ್ ಗೋಯಿಂಗ್ ಫಾರ್ ಎ ಇಂಟರ್ವ್ಯೂ, ಯು ಆರ್ ನಾಟ್ ಫಾರ್ಮಲಿ ಡ್ರೆಸ್ಡ್, ಇವತ್ತು ಬರೀ ರಿಟರ್ನ್ ಟೆಸ್ಟ್ ಇರೋದು. ಸೊ ಯು ವಿಲ್ ಹ್ಯಾವ್ ಎ ರಿಟರ್ನ್ ಟೆಕ್ನಿಕಲ್ ಟೆಸ್ಟ್ ಆಲ್ಸೋ. So sometimes you go to an interview early in the morning at 7 o'clock, it will continue till evening. You would have attended different rounds of interview. One the technical round irutte, ಬೇರೆ online paper will be given, you will have to answer and
you will have to clear that, only then the second round will come. Second round ಅಲ್ಲಿ ಒಂಚೂರು IELTS ಅನ್ನೋ ಒಂದು ಪ್ರೋಗ್ರಾಮ್ ಅಲ್ಲಿ ನಿಮ್ ಇಂಗ್ಲಿಷ್ ಸ್ಪೀಕಿಂಗ್ ಸ್ಕಿಲ್ಸ್, ಲಿಸನಿಂಗ್ ಸ್ಕಿಲ್ಸ್, ಅಂಡರ್ಸ್ಟ್ಯಾಂಡಿಂಗ್ ಸ್ಕಿಲ್ಸ್, ರೈಟಿಂಗ್ ಸ್ಕಿಲ್ಸ್ ಚೆಕ್ ಮಾಡ್ತಾರೆ. ಅದಾದ್ಮೇಲೆ ದೇ ಟೇಕ್ ಯು ಟು ದ ನೆಕ್ಸ್ಟ್ HR ರೌಂಡ್, ಹ್ಯೂಮನ್ ರಿಸೋರ್ಸ್ ರೌಂಡ್. ಅದು ಟೆಕ್ನಿಕಲ್ ಆಗ್ಬೋದು, ಇನ್ನೊಂದು ಪರ್ಸನಾಲಿಟಿ ವೈಸ್ ಆಗ್ಬೋದು, ಇಲ್ಲ ಎಮೋಷನಲ್ ಚೆಕ್ ಆಗ್ಬೋದು. ಆ ತರ ಮಲ್ಟಿಪಲ್ ರೌಂಡ್ಸ್ ಆಫ್ ಇಂಟರ್ವ್ಯೂಸ್ ಇರುತ್ತೆ. ಸೊ ಇನ್ ಒನ್ ಆಫ್ ದ ರೌಂಡ್ ವಿಲ್ ಬಿ ಗ್ರೂಪ್ ಡಿಸ್ಕಷನ್. ತುಂಬಾ ಡೀಟೇಲ್ ಆಗಿ ಹೋಗೋದು ಬೇಡ, ಕೆಲವೊಂದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗ್ರೂಪ್ ಡಿಸ್ಕಷನ್ ಏನಕ್ಕೆ ಮಾಡ್ತಾರೆ? ಇಟ್ ಹೆಲ್ಪ್ಸ್ ಮೀ ಟು ಅಸೆಸ್ ಎ ಸ್ಟೂಡೆಂಟ್. ಒಬ್ಬ ಸ್ಟೂಡೆಂಟ್ ಅಲ್ಲಿ ಎಷ್ಟು ಜಾಣತನ ಇದೆ, ಎಷ್ಟು ಸ್ಮಾರ್ಟ್ನೆಸ್ ಇದೆ, ಅವನ ಕಮ್ಯುನಿಕೇಶನ್ ಸ್ಕಿಲ್ಸ್ ಹೇಗಿದೆ, ಅವನ ನಡವಳಿಕೆ ಹೇಗಿದೆ, ಅವನ ಪರ್ಸನಾಲಿಟಿ ಹೇಗಿದೆ, ಅವೆಲ್ಲದನ್ನು ಅರ್ಥ ಮಾಡ್ಕೊಳ್ಳೋಕೆ ಈ ಗ್ರೂಪ್ ಡಿಸ್ಕಷನ್ ಅನ್ನೋ ಒಂದು ಪ್ರೋಗ್ರಾಮ್ ನ ಕಂಡಕ್ಟ್ ಮಾಡ್ತಾರೆ. ಇನ್ನೊಂದು ಗ್ರೂಪ್ ಡಿಸ್ಕಷನ್ ಏನಕ್ಕೆ ಮಾಡ್ತಾರೆ? ಯಾರನ್ನ ಒಬ್ಬ ವ್ಯಕ್ತಿ ಯಾವ್ದನ್ನ ಜಾಬ್ಗೆ ಅಪ್ರೋಪ್ರಿಯೇಟ್ ಅಲ್ವಾ ಅನ್ನೋದನ್ನ ಕಂಡುಹಿಡ್ಕೊಳ್ಳೋಕೋಸ್ಕರ, those who are interested, you come for a meeting, we will have a group discussion and the senior is going to select whomsoever is eligible. ಅವರು certain terms and conditions ಮೇಲೆ ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ಗ್ರೂಪ್ ಡಿಸ್ಕಷನ್ ಗೆ ನೀವು ರೆಗ್ಯುಲರ್ ಆಗಿ ಕಾಲೇಜಲ್ಲಿ ಮಾಡ್ತಾನೆ ಯು ಕ್ಯಾನ್ ಇಂಪ್ರೂವ್. ಯಾವ್ದೋ ಒಂದು ಟಾಪಿಕ್ ಕೊಟ್ಬಿಟ್ಟು 8 ರಿಂದ 12 ಜನ ಸ್ಟೂಡೆಂಟ್ಸ್ ನ ಇಲ್ಲ ಒಂದು ಗ್ರೂಪ್ ನ ಕ್ರಿಯೇಟ್ ಮಾಡಿ ಒಂದು ಟಾಪಿಕ್ ನ ಹ್ಯಾಂಡ್ ಓವರ್ ಮಾಡಿ ಆ ಟಾಪಿಕ್ ಬಗ್ಗೆ ಮಾತಾಡ್ಲಿಕ್ಕೆ ಹೇಳಿದ್ರೆ ನಾವು ಗ್ರೂಪ್ ಡಿಸ್ಕಷನ್ ಅಂತ ಕರಿತೀವಿ. ಅದನ್ನ ಯು ವಿಲ್ ಹ್ಯಾವ್ ಟು ಡೂ ಇಟ್. ಒಂದು ಆಸ್ ಎ ಪಾರ್ಟ್ ಆಫ್ ಸೆಲೆಕ್ಷನ್ ಪ್ರೋಸೆಸ್ ಮಾಡ್ತೀವಿ. ಆರ್ಗನೈಸೇಷನ್ ಅಲ್ಲಿ ಗ್ರೂಪ್ ಡಿಸ್ಕಷನ್ ಕೆಲವೊಂದು ಪ್ರಾಬ್ಲಮ್ ಸಾಲ್ವಿಂಗ್ ಮಾಡ್ತೀವಿ. ಯಾವ್ದೋ ಒಂದು ಪ್ರಾಬ್ಲಮ್ ಇದೆ, ಈಗ ನಾಳೆ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದೀವಿ. ನಾವು ಅನ್ಕೊಂಡಿದ್ವಿ 50 ಮೆಂಬರ್ಸ್ ರಕ್ತದಾನ ಶಿಬಿರ, ಮ್ಯಾಕ್ಸಿಮಮ್ 50 ಬ್ಲಡ್ ಸ್ಯಾಂಪಲ್ಸ್ ಇಲ್ಲ ಬ್ಲಡ್ ಡೊನೇಷನ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಅಂತ. ನಾವು ಒಂದು 200 ಜನ ಕೇಳಿದ್ವಿ. 200 ಜನ ಹೇಳಿದ್ರೆ ಒಂದು 50 ಜನ ಬರ್ಬಹುದು ಅಂತ ನಿಮ್ ಮನಸ್ಸಲ್ಲಿ ಇತ್ತು. ಏಕ್ದಮ್ ಏನಾಗುತ್ತೆ, 50 ಜನ ಬರೋ ಜಾಗದಲ್ಲಿ 100 ಜನ ಬಂದ್ಬಿಟ್ರು. ಏನ್ ಮಾಡ್ತೀರಾ? ಸೊ ಎಲ್ಲ ವಾಲಂಟಿಯರ್ಸ್ ಒಂದು 5 ನಿಮಿಷ ಕರೆದ್ಬಿಟ್ಟು ಒಂದು ಗ್ರೂಪ್ ಡಿಸ್ಕಷನ್ ತರ ಮಾಡ್ಬಿಟ್ಟು ವಾಟ್ ವಿಲ್ ಬಿ ದ ಅಪ್ರೋಪ್ರಿಯೇಟ್ ಸ್ಟೆಪ್ಸ್ ವಿ ಕ್ಯಾನ್ ಟೇಕ್ ಸೋ ದಟ್ 50 ಜನ ಹ್ಯಾಂಡಲ್ ಮಾಡೋ ಜಾಗದಲ್ಲಿ ನಾವು 100 ಜನ ಹ್ಯಾಂಡಲ್ ಮಾಡಬೇಕು. One of you, everybody will give their own advice. Sir, ಒಂದು ಕೆಲಸ ಮಾಡಿ, ಈ ಹಾಸ್ಪಿಟಲ್ ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ 1-2 ಬೆಡ್ ಏನಾದ್ರು ಇಲ್ಲಿ ಕೊಡಕ್ ಆಗಂಗಿದ್ರೆ ವ್ಯವಸ್ಥೆ ಮಾಡಿ, ಇಲ್ಲ ಆಂಬ್ಯುಲೆನ್ಸ್ ಬರಂಗಿದ್ರೆ ವ್ಯವಸ್ಥೆ ಮಾಡೋಣ, ಇಲ್ಲಾಂದ್ರೆ ಇವ್ರನ್ನ ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲೊಂದು ಸ್ಮಾಲ್ ಮಿನಿ ಕ್ಯಾಂಪ್ ತರ ಮಾಡ್ಬಿಡೋಣ. ಅಡ್ವೈಸ್. ಸೊ ಏನಾಗುತ್ತೆ, ಇನ್ನೇನು ಆರ್ಗನೈಸೇಷನಲ್ ಗ್ರೂಪ್ ಡಿಸ್ಕಷನ್ ಈ ತರ ಒಂದು ಪ್ರಾಬ್ಲಮ್ಸ್ ನ ಐಡೆಂಟಿಫೈ ಮಾಡಿ ಆ ಪ್ರಾಬ್ಲಮ್ಸ್ ಗೆ ಸೊಲ್ಯೂಷನ್ ಹುಡ್ಲಿಕ್ಕೋಸ್ಕರ ಗ್ರೂಪ್ ಡಿಸ್ಕಷನ್ ಗೆ ಕರೀತಾರೆ. ಆ ಗ್ರೂಪ್ ಡಿಸ್ಕಷನ್ ಅಲ್ಲಿ ನೀವು ಎಷ್ಟು ಜಾಣತನದಿಂದ ಮಾತಾಡ್ತೀರಾ, ಎಷ್ಟು ಸ್ಮಾರ್ಟ್ ಆಗಿ ಕಮ್ಯುನಿಕೇಟ್ ಮಾಡ್ತೀರಾ, ಎಷ್ಟು ಸ್ಮಾರ್ಟ್ ಆಗಿ ಆನ್ಸರ್ ಮಾಡ್ತೀರಾ, ಬೇರೆಯವ್ರು ಕೇಳೋದಕ್ಕೂ ಇಂಪಾರ್ಟೆನ್ಸ್ ಕೊಟ್ಟು ಅವ್ರನ್ನು ಕೇಳಿಸ್ಕೊಂತೀರಾ, ಆಲ್ ದಿಸ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಇನ್ ಗ್ರೂಪ್ ಡಿಸ್ಕಷನ್. God has given 2 years ಅಂದ್ರೆ ಜಾಸ್ತಿ ಕೇಳು ಕಮ್ಮಿ ಮಾತಾಡು, ದಟ್ ಇಸ್ ಸಮಥಿಂಗ್ ಯು ವಿಲ್ ಹ್ಯಾವ್ ಟು ಫಾಲೋ. ಸೊ ಇವೆಲ್ಲದನ್ನು ನೀವು ಅಷ್ಟೇ ಆನ್ ಎ ಡೈಲಿ ಬೇಸಿಸ್ ಕಲ್ತ್ರೆ ಮಾತ್ರ ನೀವು ಇಂಟರ್ವ್ಯೂ ಅನ್ನೋದು ಏನು ನಿಮ್ ಲೈಫ್ ಅಲ್ಲಿ ಒಂದ್ಸತಿ ಬರುತ್ತೋ ಅದನ್ನ ಕ್ಲಿಯರ್ ಮಾಡ್ಕೊಳಕ್ ಹೆಲ್ಪ್ ಆಗುತ್ತೆ. ಅಲ್ಲಿ ಮಲಗಿದ್ದವರನ್ನು ಬಡಿದೆಚ್ಚರಿಸು. ವಾಟ್ ಇಸ್ ಯುವರ್ ನೇಮ್? ಪ್ರೇಮ. ವಾಟ್ ಇಸ್ ಹಿಸ್ ನೇಮ್? Last but one. What is his name? Pavan, na? Samar. Okay. Oh, why were you sleeping, Samar? ರಾತ್ರಿ ಎಲ್ಲ ಕೆಲಸ ಮಾಡಿದ್ರಾ? Okay. Sit. So, group discussion would be very important. We will try to wind up little. ಒಂದ್ ಸ್ವಲ್ಪ ಫಾಸ್ಟ್ ಆಗಿ ಎಲ್ಲಾ ಟಾಪಿಕ್ಸ್ ತಗೊಳ್ಳಲ್ಲ. ನಾವು ಕೆಲವೊಂದ್ಸತಿ ಗ್ರೂಪ್ ಡಿಸ್ಕಷನ್ ನ ಇಂಟಿಗ್ರಲ್ ಪಾರ್ಟ್ ಆಫ್ ಮೋಸ್ಟ್ ಸೆಲೆಕ್ಷನ್ ಪ್ರೋಸೆಸ್. ಯಾವುದೇ ಸೆಲೆಕ್ಷನ್ ಪ್ರೋಸೆಸ್ ಗೆ ಇದೊಂದು ಯೂಸ್ ಮಾಡ್ತೀವಿ. ಆಮೇಲೆ ಎಕ್ಸಿಸ್ಟಿಂಗ್ ಎಂಪ್ಲಾಯೀಸ್ ಗೆ ಪ್ರಮೋಷನ್ ಕೊಡ್ಲಿಕ್ಕೋಸ್ಕರ ಯೂಸ್ ಮಾಡ್ತೀವಿ. ಆಮೇಲೆ ಹೊಸ ರೆಕ್ರೂಟ್ಮೆಂಟ್ ಮಾಡ್ಲಿಕ್ಕೋಸ್ಕರ. ಹೊಸ ರೆಕ್ರೂಟ್ಮೆಂಟ್ ಅಂದ್ರೆ ನಿಮಗ್ ಬರುತ್ತೆ, ನಿಮ್ ಕಾಲೇಜಿಗೆ ಬಂದು ಯಾರನ್ನಾದ್ರೂ ಹೊಸದಾಗಿ ರೆಕ್ರೂಟ್ ಮಾಡ್ಕೊಂತೀನಿ ಅಂತ ಬಂದಾಗ ಆಟೋಮೆಟಿಕ್ ಆಗಿ ಇದು ಬಂದೇ ಬರುತ್ತೆ. ಸೊ ನಾವು ಗ್ರೂಪ್ ಡಿಸ್ಕಷನ್ ನ 2-3 ತರ ಕಂಡಕ್ಟ್ ಮಾಡ್ತೀವಿ. ಒಂದು ಟಾಪಿಕ್ ಬೇಸ್ಡ್, ನೀವು 8-12 ಜನನ ಕರೆದ್ಬಿಟ್ಟು ಆ HR ಬಂದಿರ್ತಾರೆ. ಆಸ್ ಎನ್ HR ವೆನ್ ಐ ವೆಂಟ್ ಆಲ್ಸೋ ಐ ವಿಲ್ ಹ್ಯಾವ್ ಆಲ್ ಯುವರ್ ನೇಮ್ಸ್ ಇರುತ್ತೆ. ಒಂದು ಮಲ್ಟಿಪಲ್ ಕಾಲಮ್ಸ್ ಇರುತ್ತೆ. ಮೊದಲನೇದ್ರಲ್ಲಿ ಐ ಕಾಂಟ್ಯಾಕ್ಟ್ ಅನ್ನೋ ಕಾಲಮ್ಸ್ ಇರುತ್ತೆ. 0 to 10 ನಾನು ಮಾರ್ಕ್ಸ್ ಕೊಡ್ಬೇಕಾಗತ್ತೆ. ಕಮ್ಯುನಿಕೇಶನ್ ಸ್ಕಿಲ್ಸ್ ಅಲ್ಲಿ ಆಕ್ಸೆಂಟ್ ಅಂತ ಬರುತ್ತೆ, 0 to 10 ಮಾರ್ಕ್ಸ್ ಕೊಡ್ಬೇಕಾಗತ್ತೆ. ಲಿಸನಿಂಗ್ ಸ್ಕಿಲ್ಸ್ 0 to 10, ಟೆಕ್ನಿಕಲ್ ನಾಲೆಜ್ 0 to 10. ಆ ತರ ಮಲ್ಟಿಪಲ್ ಕಾಲಮ್ಸ್ ಕೊಟ್ಬಿಟ್ಟು ನಾವು ಜಸ್ಟ್ ಅದು ಪಾಯಿಂಟ್ಸ್ ಬರೀತಾ ಹೋಗ್ಬೇಕು. ಅದನ್ನ ಸ್ಕ್ಯಾನ್ ಮಾಡಿ ಸಾಫ್ಟ್ವೇರ್ ಹಾಕಿದಾಗ ಯಾರಿಗೆ ಮ್ಯಾಕ್ಸಿಮಮ್ ಪಾಯಿಂಟ್ಸ್ ಬಂದಿರುತ್ತೆ ಅವ್ರನ್ನ ನೆಕ್ಸ್ಟ್ ರೌಂಡ್ ಆಫ್ ಇಂಟರ್ವ್ಯೂ ಕರೀತಾರೆ. ಸೊ ಅದಕ್ಕೋಸ್ಕರ ನೀವು ಕಂಪಲ್ಸರಿಯಾಗಿ ಗ್ರೂಪ್ ಡಿಸ್ಕಷನ್ ಅನ್ನೋ ಒಂದು ಆಕ್ಟಿವಿಟಿ ಪಾರ್ಟಿಸಿಪೇಟ್ ಮಾಡಿದಾಗ ಕೆಲವೊಂದು ಮಾಡಬೇಕಿರೋದು ಡೂಸ್,
ಕೆಲವೊಂದು ಮಾಡಬಾರ್ದು ಡೋಂಟ್ಸ್ ಅದನ್ನ ನೋಡ್ಬಿಟ್ಟು ವಿ ವಿಲ್ ಗೋ ಟು ದ ನೆಕ್ಸ್ಟ್. ಕೆಲವೊಂದ್ ಕಡೆ ಗ್ರೂಪ್ ಡಿಸ್ಕಷನ್ ಟಾಪಿಕ್ ಬೇಸ್ಡ್ ಇರುತ್ತೆ, ಇನ್ನೊಂದು ಕೇಸ್ ಸ್ಟಡಿ ಇಲ್ಲ ಸಿಚುವೇಶನ್ ಮೇಲೆ. ನಾನೇನಂದ್ರೆ 50 ಜನ ಇರೋದು 100 ಜನ ಬ್ಲಡ್ ಕಲೆಕ್ಟ್ ಮಾಡಬೇಕು, ಹೌ ಡು ವಿ ಹ್ಯಾಂಡಲ್ ಇಟ್, ಆ ತರ ಒಂದು ಕೇಸ್ ನ ತಗೊಂಡು ವಿಲ್ ಬಿ ಹ್ಯಾಂಡ್ಲಿಂಗ್ ಇಟ್. ಸೊ ಇದರಲ್ಲಿ ನಾವು ಏನ್ ಚೆಕ್ ಮಾಡ್ತೀವಿ, ನಿಮ್ ಬಾಡಿ ಲ್ಯಾಂಗ್ವೇಜ್, ನಿಮ್ಗೆ ಕಾನ್ಫಿಡೆಂಟ್ ಆಗಿ ಕ್ಲಾಸ್ ಅಲ್ಲಿ ಕೂತ್ಕೋಬೇಕು ಅಂತ ಅನ್ಸ್ದಾಗ ನೀವು ಕೂತ್ಕೊಳ್ಳೋ ಸ್ಟೈಲು, ನೀವು ಯಾರನ್ನಾದ್ರೂ ಕಷ್ಟಪಟ್ಟು ಅರ್ಥ ಮಾಡ್ಕೊಬೇಕು ಅಂದಾಗ ಅವ್ರು ನೋಡೋ ರೀತಿ, ಇವೆಲ್ಲದ್ರಲ್ಲೂ ಆ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ನಮಗೆ ಯು ಆರ್ ಇಂಟ್ರೆಸ್ಟೆಡ್ ಆರ್ ನಾಟ್ ಇಂಟ್ರೆಸ್ಟೆಡ್ ಅನ್ನೋದು ಗೊತ್ತಾಗುತ್ತೆ. ಕೆಲವೊಂದ್ಸತಿ ಯಾವ ಪೊಸಿಷನ್ ಅಲ್ಲಿ ನೀವು ಕೂತ್ಕೊಳ್ಳಕ್ ಇಷ್ಟಪಡ್ತೀರಾ ಅದ್ರ ಮೇಲೂ ವಿ ಕ್ಯಾನ್ ಡಿಸೈಡ್ ಹೌ ಮಚ್ ಇಂಟ್ರೆಸ್ಟೆಡ್ ಯು ಆರ್, ಹೌ ಮಚ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಅಂತ. ಇಂಟರ್ವ್ಯೂ ಅಂತ ಕರೆದಾಗ ಎಲ್ಲರೂ ಈ ರೂಮ್ ಅಲ್ಲಿ ಕೂರ್ತೀರಿ, ಒಬ್ಬೊಬ್ಬರನ್ನೇ ಕರಿತೀವಿ ಅಂದಾಗ ಲಾಸ್ಟ್ ಬೆಂಚರ್ಸ್ ಗೆ ನಾವು ಡೆಫಿನೆಟ್ ಆಗಿ 2 ಮಾರ್ಕ್ಸ್ ಕಮ್ಮಿ ಕೊಡ್ತೀವಿ. ಬಿಕಾಸ್ ಐದರ್ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಅವ್ರು ಲಾಸ್ಟ್ ಬೆಂಚ್ ಹೋಗ್ತಿದ್ದಾರೆ, ಇಲ್ಲ ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಅದಕ್ಕೋಸ್ಕರ ಲಾಸ್ಟ್ ಬೆಂಚ್ ಹೋಗ್ತಿದ್ದಾರೆ ಅಂತ. ಅವ್ರಿಗೆ whatever the reason is, your body language and your non-verbal communication will be captured and that will start speaking the truth. See, verbally ಏನಾಗುತ್ತೆ, we don't trust verbal communication. ಯಾಕೆ? verbally ನಾನು ಏನೇ ಕೇಳಿದಾಗ ನೀವು ತಪ್ಪೇ ಮಾಡಿದ್ರು, ನೀವು ಇಂಟರ್ವ್ಯೂ ಅಲ್ಲಿ ಪ್ರಶ್ನೆಗಳು ಬಂದಾಗ ನೀವು ಆಕ್ಚುಲ್ ಆಗಿ ಬಯಾಸ್ಡ್ ಆಗಿ ಉತ್ತರ ಕೊಡ್ತೀರಾ. ಆರ್ ಯು ಎ ಸ್ಮೋಕರ್ ಅಂದ್ರೆ ಡೆಫಿನೆಟ್ಲಿ ನೋ ಸರ್, ಐ ಡೋಂಟ್ ಸ್ಮೋಕ್ ಅಟ್ ಆಲ್. Actually, did you sometimes go through some websites which you are not supposed to see? No sir, never sir. Are you really doing that? Definitely not. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಕೆಲವೊಂದ್ಸತಿ ಆಫ್ಟರ್ ದ ಇಂಟರ್ವ್ಯೂ ಇಸ್ ಓವರ್ ದೇ ಡೂ ಯುವರ್ ಸೋಷಿಯಲ್ ಮೀಡಿಯಾ ಅನಾಲಿಸಿಸ್. ನೀವು ಸೋಷಿಯಲ್ ಮೀಡಿಯಾ ಅನಾಲಿಸಿಸ್ ಅಲ್ಲಿ ನಿಮ್ಮ ನಡತೆ, ನಿಮ್ಮ ಪರ್ಸನಾಲಿಟಿ ಆಟೋಮೆಟಿಕ್ ಆಗಿ ರಿಫ್ಲೆಕ್ಟ್ ಆಗ್ಲಿಕ್ಕೆ ಶುರು ಆಗುತ್ತೆ. ಅದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಎ ಪರ್ಸನ್ ಹೂ ಇಸ್ ಆಲ್ವೇಸ್ ಬೀನ್ ಗೋಯಿಂಗ್ ಟು ಒಂದು ಮ್ಯಾಟ್ರಿಮೋನಿಯಲ್ ಅಡ್ವರ್ಟೈಸ್ಮೆಂಟ್ ಬಂದಿತ್ತು. ಒಬ್ಬ ಅಜ್ಜಿ ಮ್ಯಾಟ್ರಿಮೋನಿಯಲ್ ಅಡ್ವರ್ಟೈಸ್ಮೆಂಟ್ ನೋಡ್ಬಿಟ್ಟು ಒಂದು ಚಾಯ್ಸ್ ನ ಮೊಮ್ಮಗಳಿಗೆ ಹೇಳ್ತಾರೆ. ಸೊ ಹೋಗ್ಬಿಟ್ಟು ನೋಡ್ಕೊಂಡ್ ಬರೋಣ ಅಂದ್ಬಿಟ್ಟು ಅವ್ರನ್ನ ಕರೀತಾರೆ, ಗಂಡವ್ರನ್ನ ಕರೀತಾರೆ. ಅವ್ರು ಬಂದು ಎಲ್ಲ ಡಿಸ್ಕಷನ್ ಆಗ್ತಾ ಇದೆ, ಅಲ್ಲೂ ಅಷ್ಟೇ ಗ್ರೂಪ್ ಡಿಸ್ಕಷನ್. ಹೀಗೆ ಹೆಣ್ಣವ್ರ ತಂದೆ ಕೇಳ್ತಾರೆ ಮಗನ್ನ, ಹೀಗೆ ಹೌ ಯು ಸ್ಪೆಂಡ್ ಯುವರ್ ಈವ್ನಿಂಗ್ಸ್ ಅಂತ. ಮಗ ಹೇಳ್ತಾನೆ, ಈವ್ನಿಂಗ್ಸ್ ಎವ್ರಿ ಈವ್ನಿಂಗ್ ಐ ಗೋ ಟು ಎ ಡಿಫ್ರೆಂಟ್ ಟೆಂಪಲ್ ಅಂತ. ಹೌದಾ ಅಂತ ತುಂಬಾ ಆಶ್ಚರ್ಯ ಪಡ್ತಾರೆ. ಅಜ್ಜಿ ಅವ್ನ್ ಫೇಸ್ಬುಕ್ ಪೋಸ್ಟ್ ನೋಡ್ತಿರ್ತಾರೆ, ಮಂಡೇ ಒಂದ್ ಬಾರ್ ಅಂಡ್ ರೆಸ್ಟೋರೆಂಟ್, ಟ್ಯೂಸ್ಡೇ ಒಂದ್ ಪಬ್, ವೆಡ್ನೆಸ್ಡೇ ಒಂದ್ ಪಬ್. ಆಮೇಲೆ ಅವ್ರ ತಂದೆ ಕೇಳ್ತಾರೆ, ಒಕೇಶನಲಿ ಏನೋ ಸ್ಮೋಕ್ ಮಾಡ್ತೀರಾ, ಬಿಕಾಸ್ ನವಡೇಸ್ ಇಟ್ ಇಸ್ ಕಾಮನ್ ದಟ್ ಪೀಪಲ್ ಸ್ಮೋಕ್. ನನ್ ಮಗನ ಅವ್ನ್ ಊದುಬತ್ತಿ ಹೊಗೆ ಅಂದ್ರೂ ಆಗೋದಿಲ್ಲ, ಫರ್ಗೆಟ್ ಅಬೌಟ್ ಸ್ಮೋಕಿಂಗ್ ಅಂತಾರೆ. ಅಲ್ಲಿ ನೋಡಿದ್ರೆ ಅವ್ನ ಮಗ ಬಾಯ್ ಓಪನ್ ಮಾಡಿದ್ದಾನೆ, 4 ಜನ ಫ್ರೆಂಡ್ಸ್ 3 ಸಿಗರೇಟ್ ನ ಇಟ್ಟು ಅವ್ನು ಒಂದೇ ಸತಿ ಹೇಳ್ಕೊಂತಿರ್ತಾನೆ. ಸೊ ವಾಟ್ ಯುವರ್ ಫೇಸ್ಬುಕ್ ಇಸ್ ಗೋಯಿಂಗ್ ಟು ಸ್ಪೀಕ್ is a different personality. What you're saying is a different personality. So people do what is called as Facebook and social media scrutiny to find out whether you are a right person or not. Even for your visa to get approved, your social media post should not have anything negative. So it is very important, and whatever is done on social media, it becomes accountable. So social media like Facebook ಆಗಿರಬಹುದು, Instagram ಆಗಿರಬಹುದು, Twitter, and who are your friends is going to tell you what kind of person you are. I go to a particular Facebook page, I want to see who is this friends. ಆ ಫ್ರೆಂಡ್ಸ್ ಅಲ್ಲಿ ಒಬ್ರು ಬ್ಯಾಂಕ್ ಮ್ಯಾನೇಜರ್ ಇರ್ತಾರೆ, ಒಬ್ಬ IT HR ಇರ್ತಾರೆ, ಇನ್ನೊಬ್ರು ಡಾಕ್ಟರ್ ಇರ್ತಾರೆ, ಸರ್ಜನ್ ಇರ್ತಾರೆ, ಒಬ್ರು ರಿಪೋರ್ಟರ್ ಇರ್ತಾರೆ. ದಟ್ ಇಸ್ ಎ ಗುಡ್ ಪ್ರೊಫೈಲ್. ಅಂಡ್ ಅವ್ರು ಶೇರ್ ಮಾಡ್ತಕ್ಕಂಥ ಇನ್ಫಾರ್ಮೇಶನ್ ಏನು, ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗ್ತಕ್ಕಂಥ ಇನ್ಫಾರ್ಮೇಶನ್. ನಾನು ಇನ್ನೊಂದು ಪ್ರೊಫೈಲ್ ಹೋಗ್ತೀನಿ, ಅವ್ನ ಫ್ರೆಂಡ್ಸ್ ನೋಡಿದ್ರೆ ಡೆಡ್ಲಿ ಸೋಮ, ಮಾಂಜಾ ಮುಂಜಾ ಸಮಥಿಂಗ್. ಸೊ ವಾಟ್ ಇಸ್ ದಟ್ ಇಟ್ ಇಸ್ ಗೋಯಿಂಗ್ ಟು ಆಕ್ಚುಲಿ ಸ್ಪೀಕ್ ಅಬೌಟ್. ಯೋರ್ ಫ್ರೆಂಡ್ಸ್ ಆರ್ ಗೋಯಿಂಗ್ ಟು ಟೆಲ್ ವಾಟ್ ಯು ಆರ್. ಒಬ್ಬ ವ್ಯಕ್ತಿನ ನೀವು ಅಳಿಬೇಕು ಅಂದ್ರೆ ಅವ್ನ ಸ್ನೇಹಿತರನ್ನ ನೋಡಿದಾಗ ಆ ವ್ಯಕ್ತಿಯ ವ್ಯಕ್ತಿತ್ವ ಗೊತ್ತಾಗುತ್ತೆ. ಇದೇ ವ್ಯಕ್ತಿ ಬೈ ಚಾನ್ಸ್ ನೆಕ್ಸ್ಟ್ ಡೇ ಏನಾಗುತ್ತೆ, ಅಜ್ಜಿ ಹಿಂಗ್ ತೋರಿಸ್ತಾರೆ ಎಲ್ಲರಿಗೂ, ಅಮ್ಮ ನೀನ್ ಅವಾಗ್ಲಿಂದ ಹೇಳ್ದಲ್ಲ ನಿನ್ ಮಗ ಹಾಗೆ ಅಂತ, ಫೇಸ್ಬುಕ್ ಅಲ್ಲಿ ನೋಡು ನಿನ್ ಮಗ ಏನ್ ಮಾಡಿದ್ದಾನೆ ಅಂತ. ಅವ್ರ ತಾಯಿ ಅವನಿಗೆ ರಾತ್ರಿ ಎಲ್ಲ ಸಂಸ್ಕೃತ ಬೋಧನೆ ಮಾಡ್ತಾರೆ. ಅವನೇನ್ ಮಾಡ್ತಾನೆ, ನೆಕ್ಸ್ಟ್ ಡೇ ವಿಭೂತಿ ನೀರು ಇಟ್ಕೊಂಡು, ಗಂಟೆನು ಇಟ್ಕೊಂಡು, ಕರ್ಪೂರ ಇಟ್ಕೊಂಡು, ಒಂದು ಫೋಟೋ ತೆಗೆದ್ಬಿಡು ಮಗ ಅಂತ ಯಾರಿಗೋ ಫೋಟೋ ಎಲ್ಲ ತೆಗೆದು ಹಾಕಿರ್ತಾನೆ. ಕಮೆಂಟ್ ಏನ್ ಬರುತ್ತೆ, ಮಗ ಯಾರು ಹೂವು ಇಡ್ತಿದೀಯ, ನಿನ್ನೂ ವಿಭೂತಿ ಎಲ್ಲಿ? So your Facebook profile will tell what your personality is. You cannot delete the old one. If you delete it off also, your friends will comment, maga ನೀನ್ ಮರ್ತಿರ್ಬೇಕು ನೋಡು ಇವೆಲ್ಲ ನೀನು ಅಂದ್ಬಿಟ್ಟು ಅವ್ರ ಕಮೆಂಟ್ ಅಲ್ಲಿ ಇರೋ ಬರೋ ಪೋಸ್ಟ್ ಎಲ್ಲ ಹಾಕ್ಲಿಕ್ಕೆ ಶುರು ಆಗ್ತಾರೆ.
So your personality is what you exhibit when everybody is watching. No, your personality is what you exhibit when nobody is watching. If a teacher is required to silence you in a class what I am taking, that means you are living an animalistic life. You don't have a vision of your own. ಒಬ್ಬ ಚಾಣಕ್ಯನ್ಗೆ ಒಬ್ಬ ಚಂದ್ರಗುಪ್ತ ಮೌರ್ಯನ್ನ ಒಬ್ಬ ಗೋಲಿ ಆಡ್ತಕ್ಕಂಥ ವಿದ್ಯಾರ್ಥಿನ ಅವನ್ನ ಐಡೆಂಟಿಫೈ ಮಾಡಿ ಅವನ್ನ ನಾನು ಆಕ್ಚುಲಿ ಸಾಮ್ರಾಜ್ಯ ಅಂದ್ರೆ ಈಸ್ ಗೋಯಿಂಗ್ ಟು ಮೇಕ್ ಹಿಮ್ ಎನ್ ಎಂಪರರ್, ನಾಟ್ ಇವನ್ ಎ ಕಿಂಗ್. ಅವನು ಆ ಚಿಕ್ಕ ಹುಡುಗನಲ್ಲಿ ಆ ಗುಣಗಳನ್ನ ನೋಡ್ದ. ಈವನ್ ಮೋದಿಲಿ ಕೆಲವೊಬ್ರು ಚಿಕ್ಕ ಹುಡುಗರಲ್ಲಿ ಅವ್ರನ್ನ ಭೇಟಿ ಆದವ್ರಿಗೆ ಅದೇ ವಿಷನ್ ಅವ್ರಿಗೂ ಬಂತು, ಈತ ಸಾಮಾನ್ಯ ಹುಡುಗ ಆಗೋದಿಲ್ಲ, ಬಿಕಾಸ್ ದ ವೇ ಹಿ ವಾಸ್ ಬಿಹೇವಿಂಗ್ ವಾಸ್ ಕಂಪ್ಲೀಟ್ಲಿ ಡಿಫರೆಂಟ್. ಅಬ್ದುಲ್ ಕಲಾಂ ತಾಯಿಗೂ ಗೊತ್ತಿತ್ತು ನನ್ನ ಮಗ ಈ ಅಬ್ದುಲ್ ಕಲಾಮ ಈಸ್ ಗೋಯಿಂಗ್ ಟು ಬಿಕಮ್ ಕಂಪ್ಲೀಟ್ಲಿ ಡಿಫರೆಂಟ್. ಬಟ್ ಅವ್ರ ತಮ್ಮಂದಿರು ಅವ್ರ ಕಸಿನ್ಸ್ ಈಗಲೂ ಸಹ ಫಿಶರ್ ಮ್ಯಾನ್. ಮೋದಿಜಿ ಅವ್ರ ಕಸಿನ್ಸ್ ಈಗಲೂ ಒಂದು ಚಾಯ್ ಅಂಗಡಿ ಇಟ್ಕೊಂಡಿರೋರು, ಒಂದು ಸ್ಮಾಲ್ ಹೋಟ್ಲು ಮಾಡ್ಕೊಂಡಿರೋರು ಇದ್ದಾರೆ. ದ್ರೌಪದಿ ಮುರ್ಮು ಅವರ ಕಸಿನ್ಸ್ ಈಗಲೂ ಸಹ ಕಾಡಲ್ಲಿ ಟ್ರೈಬಲ್ ವುಮೆನ್ ಆಗೇ ಇದ್ದಾರೆ. ಸೊ ವಾಟ್ ಯು ವಾಂಟ್ ಇಸ್ ವಾಟ್ ಯು ಆರ್ ಗೋಯಿಂಗ್ ಟು ಬಿಹೇವ್ ಇನ್ ಇಸ್ ಗೋಯಿಂಗ್ ಟು ಗಿಫ್ಟ್ ಯು ದಟ್, ಬಿಕಾಸ್ ಚಾಯ್ಸ್ ವಿಲ್ ಲೀಡ್ ಟು ಡೆಸ್ಟಿನೇಷನ್. ವಿಷನ್ ಅಲೋನ್ ವಿಲ್ ನಾಟ್ ಲೀಡ್ ಟು ಡೆಸ್ಟಿನೇಷನ್. ನಾವು ಪ್ರತಿದಿನ ಕ್ಲಾಸ್ ಅಟೆಂಡ್ ಮಾಡುವಾಗ ನಾನ್ ತೋರ್ತಕ್ಕಂತ ಆ ಕಮಿಟ್ಮೆಂಟ್, ಪ್ರತಿದಿನ ಹೋಮ್ವರ್ಕ್ ಮಾಡುವಾಗ ನಾನ್ ತೋರ್ತಕ್ಕಂತ ಆ ಚಾಯ್ಸ್, ಪ್ರತಿದಿನ ರಾತ್ರಿ ಮಲಗಿ ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ಬೇಕು ಅಂತ ಬಂದಾಗ ಎದ್ದೇಳ್ಬಾರ್ದು ಮಲಗಬೇಕು ಅನ್ನೋ ಆ ಒಂದು ಪ್ಲೆಜರಬಲ್ ಆಸೆನ ನಾನು ಆಕ್ಚುಲಿ ಅಲ್ಲೇ ಬಡ್ದು ಇಫ್ ಐ ಆಮ್ ಗೋಯಿಂಗ್ ಟು ಗೆಟ್ ಅಪ್ ಈ ರೈಟ್ ಚಾಯ್ಸಸ್ ಮಾಡಿದ್ರೆ ಎ ಟ್ರೈಬಲ್ ವಿಲ್ ಬಿಕಮ್ ಎ ಪ್ರೈಮ್ ಮಿನಿಸ್ಟರ್, ಟ್ರೈಬಲ್ ವುಮೆನ್ ವಿಲ್ ಬಿಕಮ್ ಎ ಪ್ರೆಸಿಡೆಂಟ್, ಅಂಡ್ ಆಲ್ಸೋ ಎ fisherman's son can become a scientist. You and me cannot achieve without these commitments. So these commitments ಅದನ್ನೇ ಅವರು ಗ್ರೂಪ್ ಡಿಸ್ಕಷನ್ ಅಲ್ಲಿ ಅಬ್ಸರ್ವ್ ಮಾಡೋದು. ನೀವು ಯಾವ ತರ ಕುಂತಿರ್ತೀರಾ, ಯಾವ ತರ ಪ್ರತಿಯೊಬ್ಬರನ್ನು ಅಬ್ಸರ್ವ್ ಮಾಡ್ತೀರಾ, ಹೌ ಡು ಯು ನೋಟ್ ಡೌನ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಸೊ ನಿಮ್ ಕಮ್ಯುನಿಕೇಶನ್ ಸ್ಕಿಲ್ಸ್, ನಿಮ್ ಕಾನ್ಫಿಡೆನ್ಸ್, ನಿಮ್ ಟೆಕ್ನಿಕಲ್ ಸ್ಕಿಲ್ಸ್, ನಿಮ್ ಟೀಮ್ ಸ್ಕಿಲ್ಸ್, ಒಬ್ನೇ ಮಾತಾಡೋದ, ಆಮೇಲೆ ಲಿಸನಿಂಗ್ ಎಬಿಲಿಟಿ, ಪ್ರತಿಯೊಬ್ರು ಮಾತಾಡಿರೋದನ್ನ ನೋಡ್ಕೊಂಡು ನೋಟ್ ಮಾಡ್ಕೊಂಡು ಅದನ್ನ ಮತ್ತೆ ಮತ್ತೆ ರಿಪೀಟ್ ಮಾಡದೇ ಇರೋದು, ಎಬಿಲಿಟಿ, ನೀವು ಯಾವ ತರ ನಿಮ್ಮ ಆ ಒಂದು ಟಾಪಿಕ್ ನ ಪ್ರೆಸೆಂಟ್ ಮಾಡ್ತೀರಾ, ಇವೆಲ್ಲ ಪ್ಲಸ್ ಟೈಮ್ ಮ್ಯಾನೇಜ್ಮೆಂಟ್, ತುಂಬಾನೇ ಎಲ್ಲಿದೆ ಬೇಗ ಮುಗಿಸ್ತಕ್ಕಂಥದ್ದು, ಇವೆಲ್ಲ ಗ್ರೂಪ್ ಡಿಸ್ಕಷನ್ ಅಲ್ಲಿ ಬರುತ್ತೆ. ಇಟ್ ವಿಲ್ ಬಿ ಫಾರ್ 20 minutes, 15 to 20 minutes, around 12 to 20 participants ಇರ್ತಾರೆ. ಆನ್ ಎ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡಿದಾಗ 20ಗೆ ಹೋಗ್ತಾರೆ, ಅದರ್ವೈಸ್ ದೇ ವಿಲ್ ಸ್ಟಿಕ್ ಟು 12. ಸೊ ಇವೆಲ್ಲ ಗ್ರೂಪ್ ಡಿಸ್ಕಷನ್ ಅಲ್ಲಿ 5 ಫೇಸಸ್ ಇರುತ್ತೆ. ನಿಮ್ಮನ್ನ ಗ್ರೂಪ್ ಅಲ್ಲಿ ಕುಂಡಿಸಿದಾಗ ಫಸ್ಟ್ ವಿ ಇನಿಶಿಯೇಟ್ ಅಂದ್ರೆ ವಿ ಇಂಟ್ರೊಡ್ಯೂಸ್ ದ ಟಾಪಿಕ್ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ನೀವೆಲ್ಲರೂ ಮಾತಾಡ್ತೀರಾ, ಅದನ್ನ ಬಾಡಿ ಆಫ್ ದ ಗ್ರೂಪ್ ಡಿಸ್ಕಷನ್ ಅಂತ ಕರಿತೀವಿ. ನೆಕ್ಸ್ಟ್ ಅದನ್ನ ಸಮರೈಸ್ ಮಾಡೋದು, ಆಮೇಲೆ ಫೈನಲ್ ಆಗಿ ಒಂದು ಕನ್ಕ್ಲೂಷನ್ ಕೊಡೋದು. ಈಗ 50 ಜನ ಎಕ್ಸ್ಟ್ರಾ ಬ್ಲಡ್ ಏನ್ ನಾವು ಕಲೆಕ್ಟ್ ಮಾಡಬೇಕು, ನಾವು 9 ದಿಂದ ಈ ಆಕ್ಟಿವಿಟೀಸ್ ಗೆ ಒಪ್ಕೊಳ್ಳೋಣ. ಪ್ರತಿಯೊಬ್ರು 2 ಪಾಯಿಂಟ್ ಕೊಟ್ರು, ಆ 2 ಪಾಯಿಂಟ್ ನ ಇನ್ನೂ ಬೈಫರ್ಕೇಟ್ ಮಾಡಿ 2 ಪಾಯಿಂಟ್ಸ್ ಅಕ್ಸೆಪ್ಟೆಡ್, ಆ 2 ಅಲ್ಲಿ ಯಾವ್ದಾರ ಒಂದು ಕೊಡಿ. ಅವಾಗ ಏನಾಗುತ್ತೆ 8 12 24 ಪಾಯಿಂಟ್ಸ್ ಇರೋದು, ಇಟ್ ವಿಲ್ ಕಮ್ ಟು 12 ಪಾಯಿಂಟ್ಸ್. ಆ 12 ಪಾಯಿಂಟ್ಸ್ ನ ಪ್ರತಿಯೊಬ್ಬರಿಗೂ ಹೇಳ್ಬಿಟ್ಟು ಯಾವ ಪಾಯಿಂಟ್ ಗೆ ಎಲ್ಲರೂ ರೇಸ್ ಮಾಡ್ತೀರಾ, ಜಾಸ್ತಿ ಹ್ಯಾಂಡ್ ಯಾರಿಗೆ ರೇಸ್ ಆಗುತ್ತೆ ಅದನ್ನ 9 ದಿಂದ ಆ ಡಿಸಿಷನ್ ತಗೊಳ್ಳೋಣ ಅಂತ ಯು ಕ್ಯಾನ್ ಡಿಸೈಡ್ ಅಂಡ್ ಯು ಕ್ಯಾನ್ ಸ್ಟಾರ್ಟ್ ವರ್ಕಿಂಗ್. ಅದು ಡಿಸಿಷನ್ ಮೇಕಿಂಗ್. ಇಂಟರ್ವ್ಯೂಸ್ ಅಲ್ಲಿ ದೇ ಚೆಕ್ ಓನ್ಲಿ ಯುವರ್ ಕಮ್ಯುನಿಕೇಶನ್ ಸ್ಕಿಲ್ಸ್, ವಾಟ್ ಅಲ್ಟಿಮೇಟ್ಲಿ ಯು ಲ್ಯಾಂಡ್ ಟು. ಅಂದ್ರೆ ನೀವು ಕನ್ಕ್ಲೂಷನ್ ಬರಬೇಕು, ಕನ್ಕ್ಲೂಷನ್ ಆದ್ಮೇಲೆ ಅಲ್ಲೇ ಡಿಸಿಷನ್ ತಗೊಬೇಕು. We will finally conclude that IT technology is helping India to grow very prosperously ಅನ್ನೋ ಒಂದು ಕನ್ಕ್ಲೂಷನ್ ಬರ್ತೀವಿ. ಆ ತರ ಒಂದು ಆಕ್ಟಿವಿಟಿನ ನೀವು ಹೇಳ್ತೀವಿ. ಸೊ ಅನೇಕ ಟಾಪಿಕ್ಸ್ ಇದೆ, ಜಾಸ್ತಿನೇ ಸಮಯನೂ ಆಯ್ತು, ಸ್ವಲ್ಪ ಬೇಗ ಶುರು ಮಾಡ್ಬೇಕಿತ್ತು. ಇದರಲ್ಲಿ ನಿಮ್ ಲ್ಯಾಂಗ್ವೇಜ್ ಸ್ಕಿಲ್ಸ್, ಅಕಾಡೆಮಿಕ್ ನಾಲೆಜ್, ಲೀಡರ್ಶಿಪ್ ಸ್ಕಿಲ್ಸ್, ಪೀಪಲ್ ಹ್ಯಾಂಡ್ಲಿಂಗ್ ಸ್ಕಿಲ್ಸ್, ಟೀಮ್ ವರ್ಕ್ ಇಷ್ಟನ್ನು ಅವ್ರು ಅಬ್ಸರ್ವ್ ಮಾಡ್ತಾರೆ. ಇನ್ನೊಂದು 2 ಸ್ಲೈಡ್ ನ ಕಂಪ್ಲೀಟ್ ಮಾಡಿ, ಏನಾದ್ರು ಡೌಟ್ಸ್ ಇದ್ರೆ ಮಾತ್ರ ಐ ವಿಲ್ ಟೇಕ್ ಅಪ್. ನಾವು ಯಾವುದೇ ಒಂದು ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತ ನಾನು ಏನ್ ಕರೆದೆ, ಇಂಟರ್ವ್ಯೂ ಸ್ಕಿಲ್ಸ್ ಅಲ್ಲಿ ಬಹು ಮುಖ್ಯವಾದದ್ದು ನಿಮ್ ಕಮ್ಯುನಿಕೇಶನ್ ಸ್ಕಿಲ್ಸ್. ನಾವೊಂದು ಲೆಟ್ ಅಸ್ ಗೋ ಇನ್ ಟು ಡೀಟೇಲ್ಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆಕ್ಚುಲಿ ವಾಟ್ ಇನ್ಫ್ಲೂಯೆನ್ಸಸ್ ಎ ಪರ್ಸನ್. ಒಬ್ಬ ಈಗ ನಾನು ಮಾತಾಡ್ತಿದ್ದೀನಿ, ನೀವು ಕೇಳಿಸ್ಕೊಂತಿದ್ದೀರಾ, ನಿಮ್ಗೆ ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥದ್ದು ಏನು, ನಾನು ಬಳಸ್ತಕ್ಕಂಥ ಪದಗಳ ಅಥವಾ ನಾನು ಮಾತಾಡ್ತಿರ್ತಕ್ಕಂಥ ರೀತಿನ ನನ್ನ ಬಾಡಿ ಲ್ಯಾಂಗ್ವೇಜ್, ಅದನ್ನ ಒಂದು ಅನಾಲಿಸಿಸ್ ಮಾಡಿದಾಗ ಏನ್ ಬಂತು, ನಾನು ಮಾತಾಡ್ತಿರ್ತಕ್ಕಂಥ ಪದಗಳು ಓನ್ಲಿ ಇಂಪ್ರೆಸಸ್ ಯು 7%, 7% ಮಾತ್ರ ಅದು ನಿಮ್ಮನ್ನ ಇನ್ಫ್ಲೂಯೆನ್ಸ್ ಮಾಡೋದು. ಆಗಿದ್ಮೇಲೆ ಜಾಸ್ತಿ ಇನ್ಫ್ಲೂಯೆನ್ಸ್ ಮಾಡೋದು ಯಾವುದು,
38%. ಅದನ್ನೇನು ನಾವು ಪ್ಯಾರಾಲಿಂಗ್ವಿಸ್ಟಿಕ್ ಅಂತ ಕರಿತೀವಿ. ಏನ್ ಪ್ಯಾರಾಲಿಂಗ್ವಿಸ್ಟಿಕ್ ಅಂದ್ರೆ ಯಾವುದೇ ಒಂದು ವಿಚಾರನ ನಾನು ಯಾವ ಆಕ್ಸೆಂಟ್ ಅಲ್ಲಿ ನಿಮಗೆ ಹೇಳ್ತಿದ್ದೀನಿ, ಯಾವ ಟೋನ್ ಅಲ್ಲಿ, ಯಾವ ವಾಯ್ಸ್ ಮಾಡ್ಯುಲೇಷನ್ ಅಲ್ಲಿ ಹೇಳ್ತಿದ್ದೀನಿ, ಯಾವ ತರ ಎಮೋಷನಲ್ ಎಕ್ಸಾಂಪಲ್ಸ್ ತಗೊಂಡು ಹೇಳ್ತಿದ್ದೀನಿ, ಅದು ನಿಮ್ಗೆ ಇಂಪ್ರೆಷನ್ ಬರೋದು. ನಾವೇನ್ ಮಾಡ್ತೀವಿ, ಯಾವ್ದೋ ಒಂದು ಟಾಪಿಕ್ ಕೊಟ್ಬಿಟ್ಟು ಪ್ರಿಪೇರ್ ಆಗಿ ಅಂದಾಗ ನೀವೇನ್ ಮಾಡ್ತೀರಾ, 99% ಟೈಮು ಪದಗಳನ್ನ ಪಿಕಿಂಗ್ ಅಪ್ ಪಾಯಿಂಟ್ಸ್ ಅಲ್ಲೇ ವೇಸ್ಟ್ ಮಾಡ್ತಿರ್ತೀರಾ. You never give importance to paralinguistic, you never give importance to this. ಇವೆರಡಕ್ಕೂ ಇಂಪಾರ್ಟೆನ್ಸ್ ಕೊಡ್ಬೇಕು ಅಂದ್ರೆ ನೀವು ಮತ್ತೆ 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 ಆ ಗ್ರೂಪ್ ಡಿಸ್ಕಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಪಬ್ಲಿಕ್ ಸ್ಪೀಕಿಂಗ್ ಸೆಮಿನಾರ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಅದು ಮಾಡ್ತಾ ಮಾಡ್ತಾ ಇಟ್ ವಿಲ್ ಇಂಪ್ರೂವೈಸ್. ನೆಕ್ಸ್ಟ್ 55% ಬಾಡಿ ಲ್ಯಾಂಗ್ವೇಜ್. ನಾನು ನಿಮ್ಗೆ ಯಾವ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ನನ್ನ ಫೇಶಿಯಲ್ ಎಕ್ಸ್ಪ್ರೆಷನ್ ಯಾವ ತರ ಇತ್ತು, ನನ್ನ ಸ್ಮೈಲ್ಸ್ ಯಾವ ತರ ಇತ್ತು, ನಾನು ಯಾವ ತರ ಸ್ಟೋರೀಸ್ ಹೇಳ್ತಿದ್ದೆ, ಸ್ಪೀಕರ್ ಲುಕ್ಸ್ ಲೈಕ್, ಹೌ ಐ ವಾಸ್ ಡೆಲಿವರಿಂಗ್, ಹೌ ಇದು ಲಿಸನರ್ಸ್ ಗೆ ಜಾಸ್ತಿ ಇಂಪ್ರೆಸ್ ಮಾಡೋದು. ಸೊ ಆಲ್ವೇಸ್ ರಿಮೆಂಬರ್, 7% ಬಂದು ಎವ್ರಿಬಡಿ ವರ್ಡ್ಸ್, 38% ಲಿಂಗ್ವಿಸ್ಟಿಕ್ ಅಂದ್ರೆ ದ ವೇ ಇನ್ ವಿಚ್ ಸಮಥಿಂಗ್ ಇಸ್ ಟೋಲ್ಡ್, ಯಾವ ರೀತಿ ಅವರು ಅದನ್ನ ಹೇಳ್ತಿದ್ದಾರೆ. ನೆಕ್ಸ್ಟ್ 55% ಇಸ್ ಬಾಡಿ ಲ್ಯಾಂಗ್ವೇಜ್. ಬಾಡಿ ಲ್ಯಾಂಗ್ವೇಜ್ ಅಂದಾಗ ಏನಾಗುತ್ತೆ, 99% ಆಫ್ ಅವರ್ ಬಾಡಿ ಸ್ಟಕ್ಡ್ ವಿತ್ ಕ್ಲೋತ್ಸ್. ಫುಲ್ ಶರ್ಟ್ ಇದೆ, ಟೈ ಇದೆ, ಶೂ ಇದೆ. ಸೊ ಏನಾಗುತ್ತೆ, ವೆನ್ ಯು ವೇರ್ ಎ ವೆರಿ ಫಾರ್ಮಲ್ ಡ್ರೆಸ್, ಯೋರ್ ಡ್ರೆಸ್ ವಿಲ್ ಆಕ್ಚುಲಿ ಬಿ ಸ್ಪೀಕಿಂಗ್ ಲಾಟ್ ಆಫ್ ಪಾಸಿಟಿವ್ ಥಿಂಗ್ಸ್ ಅಬೌಟ್ ಯು. ಸೊ ನೀವು ಅದನ್ನ ಒಂಚೂರು ಎನ್ರಿಚ್ ಮಾಡಿ ಕೆಲವೊಂದು ಪದಗಳನ್ನ ಕೆಲವೊಂದು ರೀತಿಲಿ ಕೆಲವೊಂದು ಟೆಕ್ನಿಕಲ್ ಹಾಕಿದಾಗ ಆಟೋಮೆಟಿಕಲಿ ಇಟ್ ವಿಲ್ ಇಂಪ್ರೆಸ್ ದ ಆಡಿಯನ್ಸ್. ನಿಮ್ ಕೈಗಳು ಏನ್ ಮಾತಾಡ್ತಿದೆ, ನಿಮ್ ಕಣ್ಗಳು ಯಾವ ತರ ಮಾತಾಡ್ತಿದೆ, ನೀವು ಸ್ಟೇಜ್ ನ ಯಾವ ತರ ಯೂಸ್ ಮಾಡ್ತಿದ್ದೀರಾ, ನೀವು ಯಾವ ತರ ಅವರೊಟ್ಟಿಗೆ ಕಮ್ಯುನಿಕೇಟ್ ಮಾಡ್ತಿದ್ದೀರಾ, ಆಲ್ ಮೇಕ್ಸ್ ಎ ಲಾಟ್ ಆಫ್ ಡಿಫರೆನ್ಸ್. ಅದಲ್ಲದೆ ಪ್ರಿಲಿಮಿನರಿ ಅನಾಲಿಸಿಸ್ ಏನಿರುತ್ತೆ, ಡ್ಯೂರಿಂಗ್ ಪ್ರೆಸೆಂಟೇಷನ್ ಅನಾಲಿಸಿಸ್ ಏನಿರುತ್ತೆ. ನಾನು ಇಲ್ಲಿ ವಾಕ್ ಮಾಡಿದ ತಕ್ಷಣ ಎಲ್ರಿಗೂ ಏನೋ ಒಂಥರ ಡೌಟ್ ಇತ್ತು, ಈ ಸರ್ ಏನ್ ಕುಯ್ಬಹುದು, ಏನ್ ರೀಲ್ ಬಿಡ್ಬಹುದು, ಪರವಾಗಿಲ್ಲ ಕೂದ್ ಒಂಚೂರು ಇದೆ, ಏನೋ ಒಂಚೂರು ಸಿಸ್ಟಮ್ಯಾಟಿಕ್ ಆಗಿ ಮಾಡಬಹುದು, ಇಂಗ್ಲಿಷ್ ಅಲ್ಲೇ ಹೇಳಿದ್ರೆ ಏನ್ ಮಾಡೋದು, ಅರ್ಥ ಆಗುತ್ತೋ ಇಲ್ವೋ, ಏನೋ ಸರ್ ಹೇಳಿದರೆ ಕೇಳಿಸ್ಕೊಂಡ್ಬಿಡೋಣ. ಆಮೇಲೆ ನನ್ನ ಏಜ್ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇರುತ್ತೆ, ಇನಿಷಿಯಲಿ ನನ್ನ ಬ್ಯಾಕ್ ಗ್ರೌಂಡ್ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ, ನನ್ನ ಆಟಿಟ್ಯೂಡ್ ಬಗ್ಗೆ ಪರವಾಗಿಲ್ಲ, ಚಪ್ಪಾಳೆ ತಟ್ಟಿದ್ರು, ಕೈಯು ಮುಗಿದ್ರು ಸರ್ ಹೇಳಿದ ತಕ್ಷಣ, ಅವೆಲ್ಲ ನಿಮ್ ಮನಸ್ಸಲ್ಲಿ ರನ್ ಆಗ್ತಿರುತ್ತೆ. ಅಪಿಯರೆನ್ಸ್ ಪರವಾಗಿಲ್ಲ, ಡ್ರೆಸ್ ಕೋಡು ಚೆನ್ನಾಗಿ ಎಲ್ಲ ಇದೆ. ಆಮೇಲೆ ಕಾಂಟ್ಯಾಕ್ಟ್ ಏನು ಮಾಡಕ್ಕಾಗಲ್ಲ, 11 ಗಂಟೆ ಕ್ಲಾಸ್ 11:30 ಆದ್ರೂ ಕ್ಲಾಸ್ ಶುರು ಆಗಿಲ್ಲ, ಆದ್ರೂ ನಗ್ನಗ್ತಾನೆ ಇದ್ದಾರೆ, ಒಂದ್ ಸ್ವಲ್ಪನೂ ಬೇಜಾರ್ ಮಾಡ್ಕೊಂಡಿಲ್ಲ. ಆಲ್ ದಿಸ್ ಇಸ್ ಯುವರ್ ಪ್ರಿಲಿಮಿನರಿ ಅನಾಲಿಸಿಸ್. ಬಟ್ ಸೆಮಿನಾರ್ ಶುರು ಆದ್ಮೇಲೆ, ಇಂಟರ್ವ್ಯೂ ಶುರು ಆದ್ಮೇಲೆ, ದ HR will only look at your facial expression. Are you interested in the job? Yes sir. Anvil, are you interested in the job? Job. If your expression will be like that, are you interested in this job? Then he will again ask, excuse me, are you really interested in this job? What is body language? So, smiles. Are you smiling? I think I gave a wrong answer. Smile buddy, ಏನಆಗಲ್ಲ, ತಪ್ಪು ಮಾಡಬಹುದು. They are not telling you should not do mistake. After you have done a mistake, acknowledge it. In interview, they are not going to expect you to be a vomiter. ವಾಮಿಟರ್ ಅಂದ್ರೆ ಎಲ್ಲ ಅಕಾಡೆಮಿಕ್ ನ ಬಯಾಟ್ ಮಾಡ್ಕೊಂಡು ಅದು ವಾಮಿಟ್ ಮಾಡೋದು ದೇ ಆರ್ ನಾಟ್ ಎಕ್ಸ್ಪೆಕ್ಟಿಂಗ್. ಅಂಡ್ ನೀವು ಆನ್ಸರ್ ನ ವರ್ಬ್ಯಾಟಿಮ್ ಹೇಳ್ಬೇಕು ಅಂತಾನು ನಾವು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ನೀವು ಅಟ್ಲೀಸ್ಟ್ ವೆರಿ ಕ್ಲೋಸ್ ಟು ದ ಆನ್ಸರ್ ಹೋಗ್ಬೇಕು. ಅಂದ್ರೆ ಇಲ್ಲೊಂದು ಗೋಲ್ ಪೋಸ್ಟ್ ಇದೆ, ಇಲ್ಲೊಂದು ಗೋಲ್ ಪೋಸ್ಟ್ ಇದೆ, ಟೀಮ್ ಎ ಇಲ್ಲಿ ಗೋಲ್ ಹೊಡಿಬೇಕು, ಟೀಮ್ ಬಿ ಇಲ್ಲಿ ಗೋಲ್ ಹೊಡಿಬೇಕು. ನಿಮ್ ಬಾಲ್ ಅಟ್ಲೀಸ್ಟ್ ಆ ಡೈರೆಕ್ಷನ್ ಅಲ್ಲಿ ಹೋದ್ರೆ ವಿಲ್ ಬಿ ಹ್ಯಾಪಿ. ಅಟ್ಲೀಸ್ಟ್ ಆ ಡೈರೆಕ್ಷನ್ ಅಲ್ಲಿ ಹೋಯ್ತು. ಅದ್ರ ಬದಲು ರಿವರ್ಸ್ ಡೈರೆಕ್ಷನ್ ಅಲ್ಲಿ ಹೋದ್ರೆ ಟೇಕ್ ಆಫ್ ಆಗೋದಕ್ಕೆ ನೀವು ಟೇಕ್ ಇನ್ ಅನ್ನೋ ಕಮಾಂಡ್ ಒತ್ತಿದಾಗ ಬ್ಲಾಸ್ಟೇ ಆಗೋದು. ಸೊ ಅದು ಆಗ್ದಲೇ ಇರೋ ತರ ನೋಡ್ಕೊಂತಾರೆ. ದೇ ವಾಂಟ್ ಟು ನೋ ಹೌ ಮಚ್ ಯು ಡೋಂಟ್ ನೋ. ಎನ್ ಇಂಟರ್ವ್ಯೂವರ್ ವುಡ್ ಲೈಕ್ ಟು ನೋ ಹೌ ಮಚ್ ಯು ಡೋಂಟ್ ನೋ, ನಾಟ್ ಹೌ ಮಚ್ ಯು ನೋ. ಸೊ ಅದಕ್ಕೋಸ್ಕರ ಅವರು ಕೆಲವು ಪ್ಯಾಷನೇಟ್ ಆಗಿ ಇಂಟರ್ವ್ಯೂಸ್ ನ ಕಂಡಕ್ಟ್ ಮಾಡ್ತಾರೆ. ನಾವು ಇಂಟರ್ವ್ಯೂ ಅಲ್ಲಿ ಇನಿಷಿಯಲಿ ಶಾಲೋ ಲೆವೆಲ್ ಇಂಟರ್ವ್ಯೂ ಆಗುತ್ತೆ. ಅಂದ್ರೆ ಆನ್ ಎ ವೆರಿ ಟಾಪ್ ಸರ್ಫೇಸ್ ನಾವು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಹೋಗ್ತೀವಿ. ವಾಟ್ ಇಸ್ ಎ ಕಂಪ್ಯೂಟರ್, ವಾಟ್ ಇಸ್ ಅನ್ ಹಾರ್ಡ್ವೇರ್, ವಾಟ್ ಇಸ್ ಎ ನೆಟ್ವರ್ಕಿಂಗ್. ಆಮೇಲೆ ಐ ಗೋ ಡೀಪ್ ಇನ್ಸೈಡ್, ಒಂದು ಓಷನ್ ಒಳಗಡೆ ಡೀಪ್ ಇನ್ಸೈಡ್ ಹೋಗ್ತೀನಿ. ಆಮೇಲೆ ಯಾವ್ದೋ ಒಂದು ಉತ್ತರ ಕೊಟ್ಟಾಗ ಆ ಉತ್ತರಕ್ಕೇನೆ ಒಂದು ಟ್ಯಾಗ್ ಮಾಡಿ ಇನ್ನೂ ಡೀಪ್ ಆಗಿ ಹೋಗ್ತೀನಿ. ಅದಕ್ಕೇನೋ ಉತ್ತರ ಕೊಟ್ಟಾಗ ಅದಕ್ಕೊಂಚೂರು ಟ್ಯಾಗ್ ಮಾಡಿ ಇನ್ನೂ ಡೀಪ್ ಹೋಗ್ತೀನಿ. ನಾನು ಆಲ್ರೆಡಿ ನಿಮ್ಮನ್ನ ಆ ಪ್ರಶ್ನೆಯಲ್ಲಿ ಸೈ ಅನ್ಕೊಂಡಿದ್ದೀನಿ. ಯಾಕೆ, ನಮಗೆ ನೀವು ಬರೀ 2 ಲೇಯರ್ಸ್ ಡೀಪ್ ಹೋದ್ರೆ ಸಾಕು. ಬಟ್ ಎಷ್ಟು ಸ್ಮಾರ್ಟ್ ಇರ್ತಾನೆ ನೋಡೋಣ ಅನ್ನೋ ಒಂದು ಕ್ಯೂರಿಯಾಸಿಟಿಗೋಸ್ಕರ ಇನ್ನೊಂದು ಸ್ವಲ್ಪ ಡೀಪ್ ಹೋಗ್ತೀವಿ. ಅಂಡ್ ವಿ ಆರ್ ನಾಟ್ ವರಿಡ್ ಇವನ್ ಇಫ್ ಯು ಗಿವ್ ಎ ರಾಂಗ್ ಆನ್ಸರ್. ವಿ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಅಗೇನ್ ಶಾಲೋ ಲೆವೆಲ್, ಒಂದ್ ಸ್ವಲ್ಪ ಡೀಪ್, ಇನ್ನೊಂದ್ ಸ್ವಲ್ಪ ಡೀಪ್.
ಆಮೇಲೆ ವಿ ವಿಲ್ ಅಸ್ಯೂಮ್ ಐ ಥಿಂಕ್ ಈ ಸ್ಮಾರ್ಟ್, ಎಸ್ ಅಂದ್ಬಿಡೋಣ. ಹೋಗಿದ ತಕ್ಷಣ ಗಣೇಶನ್ ಕರೆದ್ಬಿಟ್ಟು ಯೇಸುನ್ ಕರೆದ್ಬಿಟ್ಟು ಜೀಸಸ್ನ, ವೈ? ಬಿಕಾಸ್ ವಿ ವಾಂಟ್ ಟು ಸೆಲೆಕ್ಟ್ ಯು. ಸೊ ಆ ಆಟಿಟ್ಯೂಡ್ ಇದ್ದಾಗ ನಾನು ಮಾಡ್ತಕ್ಕಂಥ ಸ್ಮೈಲ್, ನೀವು ಇಂಟರ್ವ್ಯೂ ಯಾವ ತರ ಸ್ಮೈಲ್ ಮಾಡ್ತೀರಾ, ಕೆಲವೊಂದ್ಸತಿ ಕೆಲವೊಂದು ಪ್ರಶ್ನೆಗೆ ಒಂದ್ ಸ್ವಲ್ಪ ಬ್ಲಾಂಕ್ನೆಸ್ ಓಕೆ, ಬಟ್ ಪ್ರತಿಯೊಂದಕ್ಕೂ ಬ್ಲಾಂಕ್ನೆಸ್ ತೋರಿಸಿದ್ರೆ ಜಾಬ್ ಅಲ್ಲೂ ಬ್ಲಾಂಕ್ನೆಸ್ ಅಂದ್ಬಿಟ್ಟು ದೇ ಡೋಂಟ್. ಹೌ ಯು ಪಾಸ್ your movements, how do you look into the eyes, how do you use your hands, movements, sounds. ಆಮೇಲೆ ಪ್ರಶ್ನೆಗಳನ್ನ ಕೇಳೋದು, ಇವನ್ ಆಸ್ ಅನ್ ಇಂಟರ್ವ್ಯೂವರ್ ಅಟ್ ದ ಎಂಡ್ ಆಫ್ ದ ಸೆಷನ್ ಅವ್ರು ಕೇಳ್ತಾರೆ ಯಾವ್ದಾರ ಪ್ರಶ್ನೆಗಳು ಇದೆಯಾ, ಡು ಯು ವಾಂಟ್ ಟು ಆಸ್ಕ್ ಸಮಥಿಂಗ್ ಅನ್ನೋ ತರ ಕೇಳಿದಾಗ ನೀವು ಅವ್ರನ್ನ ಕೇಳಲಿಕ್ಕೆ ಕೆಲವೊಂದು ಪ್ರಶ್ನೆನ ಪ್ರಿಪೇರ್ ಆಗಿರ್ಬೇಕು. ಮೋಸ್ಟ್ ಕಾಮನ್ಲಿ ಆಸ್ಕ್ಡ್ ಇಂಟರ್ವ್ಯೂ ಕ್ವಶನ್ ವಿಲ್ ಬಿ ಟೆಲ್ ಮಿ ಸಮಥಿಂಗ್ ಅಬೌಟ್ ಯುವರ್ ಸೆಲ್ಫ್. ಅದಕ್ಕೆ ದಯವಿಟ್ಟು ಪ್ರತಿಯೊಬ್ಬರು ಈಗಲಿಂದನೇ ರೆಡಿ ಆಗಿ ವಾಟ್ ವಿ ಕಾಲ್ ಇಸ್ ಎ ಫಾರ್ಮಲ್ ಸೆಲ್ಫ್ ಇಂಟ್ರಡಕ್ಷನ್ ಕೊಡ್ಲಿಕ್ಕೆ. ನಿಮ್ ಬಗ್ಗೆ ಇಂಗ್ಲಿಷ್ ಅಲ್ಲಿ ಒಂದು ಮಿಸ್ಟೇಕ್ ಇಲ್ದೇನೆ ಅಟ್ಲೀಸ್ಟ್ 60 to 90 ಸೆಕೆಂಡ್ಸ್ ಸೆಲ್ಫ್ ಇಂಟ್ರಡಕ್ಷನ್ ಕೊಡೋ ತರ ಪ್ರಾಕ್ಟೀಸ್ ಮಾಡಿ 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 ಪರ್ಫೆಕ್ಟ್ ಆಗ್ಬಿಡಿ. ಅದನ್ನ ಇನ್ನೂ ಒಂದ್ ಸ್ವಲ್ಪ ಸ್ಟ್ರಾಂಗ್ ಮಾಡ್ಲಿಕ್ಕೆ ಆಲ್ ಆಫ್ ಯು ಈಗ ಹೇಗೆ ಅಸೆಂಬಲ್ ಆಗಿದ್ದೀರಾ ವಿತ್ ದ ಹೆಲ್ಪ್ ಆಫ್ ಎ ಟೀಚರ್, ಪ್ರತಿ ಸ್ಯಾಟರ್ಡೇನೋ ಒನ್ಸ್ ಇನ್ 15 days ಒನ್ ಸ್ಯಾಟರ್ಡೇನೋ ಒಂದು ಟೆಡೆಕ್ಸ್ ಸ್ಪೀಚ್ ಲರ್ನಿಂಗ್ ವರ್ಕ್ಶಾಪ್ ಅಂತ ಮಾಡ್ಕೊಳ್ಳಿ. ಯಾರು ಬೇಕಿಲ್ಲ, ಔಟ್ಸೈಡರ್ಸ್ ಬೇಕಿಲ್ಲ, ನಿಮ್ ಲೆಕ್ಚರರ್ಸ್ ಯಾರು ಫ್ರೀ ಇರ್ತಾರೆ ಒಂದಿಬ್ರು ಕೂತ್ಕೊಳ್ತಾರೆ, ನೀವು ಬಂದು ಯಾವ್ದೋ ಒಂದು ಟಾಪಿಕ್ ಕೊಟ್ಟಿರ್ತಾರೆ, ಆ ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗಿ. ಸೊ ಅದ್ರಲ್ಲಿ ಏನಾಗುತ್ತೆ, ಫಸ್ಟ್ ನಿಮ್ ಸೆಲ್ಫ್ ಇಂಟ್ರಡಕ್ಷನ್ ಇರುತ್ತೆ, ಸೆಲ್ಫ್ ಇಂಟ್ರಡಕ್ಷನ್ ಆಗ್ತಿದ್ದಂಗೆ ನೀವು ಆ ಟಾಪಿಕ್ ಬಗ್ಗೆ ಮಾತಾಡ್ತೀರಾ. ಸೊ ಇದ್ರಲ್ಲಿ ಸ್ಟೇಜ್ ಮೇಲೆ ಹೋಗೋ ಧೈರ್ಯನೂ ಬರುತ್ತೆ, ಈ ಪಬ್ಲಿಕ್ ಸ್ಪೀಕಿಂಗ್ ಧೈರ್ಯ ಬಂದಾಗ ಇಂಟರ್ವ್ಯೂ ಫೇಸಿಂಗ್ ಸ್ಕಿಲ್ಸ್ ಧೈರ್ಯ ಇನ್ನೂ ಜಾಸ್ತಿ ಆಗುತ್ತೆ. ಯು ವಿಲ್ ಫೀಲ್ ಮೋರ್ ಕಂಫರ್ಟಬಲ್. ಅದನ್ನ ನೀವು ರೆಗ್ಯುಲರ್ ಆಗಿ ಚಾಚು ತಪ್ಪದೆ ಅಟ್ಲೀಸ್ಟ್ ಫ್ಯೂ ವಾಲಂಟಿಯರ್ಸ್ ಇನಿಷಿಯೇಟಿವ್ ತಗೊಂಡು ಪ್ರತಿ ಸ್ಯಾಟರ್ಡೇ ಆದ್ರೆ ಪ್ರತಿ ಸ್ಯಾಟರ್ಡೇ ಇಲ್ಲ ಒನ್ಸ್ ಇನ್ 15 days ಸ್ಯಾಟರ್ಡೇಸ್ ಯಾವ್ದೋ ಒಂದು ಟಾಪಿಕ್ ಬಗ್ಗೆ ಬಂದ್ ಮಾತಾಡೋದು. ಅದಕ್ಕಿಂತ ಫಸ್ಟ್ 90 days ಪರ್ಫೆಕ್ಟ್ ಸೆಲ್ಫ್ ಇಂಟ್ರಡಕ್ಷನ್ ಕೊಡೋದು. ಏನದು ಪರ್ಫೆಕ್ಟ್ ಸೆಲ್ಫ್ ಇಂಟ್ರಡಕ್ಷನ್? When somebody asks you, tell me something about yourself, start with a greeting. Sir, once again, good morning to you, sir. My name is Mallikarjun. I have completed my MTech from UVCE in the year 2005. After that, my first job was in Infosys as a junior HR and a trainer. After working there for 2 years, I was promoted as a senior HR. And then I resigned and I started my own company. So, adadi takshana, telling about your parents is also equally important. Right now I am pursuing a job at Accenture, and now it is my termination period because I have already put on the papers. I am looking for a new job. It was always my vision and my dream that I wanted to work for Infosys. So if I get an opportunity to work at Infosys, I will be most blessed. ಆ ಥರ ಇರಬೇಕು. ಆಮೇಲೆ ಸರ್ let me not close. Let me talk about my great parents. My father name is Ariana. He used to work in Myco. My mother name is K.H. Gangambike. She is a homemaker. I have one elder sister. She is completed her MBBS and she is having her own clinic practicing from past 20 years. My younger brother is an engineer. He works in Accenture. Like that, talking about your family is also equally important. If you don't care for your family, where do you care for the family where you are going to work? So they want to see that bonding there also. So ಇವೆಲ್ಲ ಪರ್ಫೆಕ್ಟ್ ಆಗಿ ಮಾಡಿದ್ರೆ ಮಾತ್ರ ಯು ವಿಲ್ ಬಿ ಆಕ್ಚುಲಿ ಡೂಯಿಂಗ್. ಇದರಲ್ಲಿ ಕೆಲವೊಂದು ಡೂಸ್ ಅಂಡ್ ಡೋಂಟ್ಸ್ ಇದೆ. ತುಂಬಾ ಶೈ ಆಗಿ ಕೂತ್ಕೊಳ್ಳೋದು, ನರ್ವಸ್ ಆಗಿರೋದು, ಮಾತಾಡದೆ ಇರೋದು, ಅವೆಲ್ಲ ಮಾಡಬಾರ್ದು. ಯಾರನ್ನ ಮಾತಾಡ್ತಿರ್ಬೇಕಾದ್ರೆ ಇಂಟರಪ್ಟ್ ಮಾಡೋದು, ಆಮೇಲೆ ಆರ್ಗ್ಯುಮೆಂಟ್ ಹೋಗೋದು ಡೆಫಿನೆಟ್ಲಿ ಮಾಡಬಾರ್ದು. ಆರ್ಗ್ಯುಮೆಂಟ್ ಹೋದಾಗ ದ ಎಂಟೈರ್ ಗ್ರೂಪ್ ವಿಲ್ ಬಿ ಆಕ್ಚುಲಿ ದೇ ವಿಲ್ ನಾಟ್ ಸೆಲೆಕ್ಟ್ ಎನಿ ಆಫ್ ದಮ್, ಎವ್ರಿಬಡಿ ವಿಲ್ ಬಿ ರಿಜೆಕ್ಟೆಡ್. ಆಮೇಲೆ ಮಾತಾಡ್ತಿರ್ಬೇಕಾದ್ರೆ ಬೇರೆಯವರು ಸೈಲೆಂಟ್ ಆಗಿರೋದು, ನಿಮ್ ಚಾನ್ಸ್ ಬಂದಾಗ ಮಾತ್ರ ಮಾತಾಡೋದು, ಒಪಿನಿಯನ್ಸ್ ನ ಚೇಂಜ್ ಮಾಡದೆ ಒಂದೇ ಇಟ್ಕೊಳ್ಳೋದು, ಇವೆಲ್ಲ ಸರ್ಟನ್ ಡೂಸ್ ಇದೆ. ಆಮೇಲೆ ಒಂದು ಸಬ್ ಗ್ರೂಪ್ ಮಾಡ್ಕೊಂಡು ಮಾತಾಡೋದು, ಆ ತರನು ಮಾಡಬಾರ್ದು. ಎಲ್ಲಾ ಗ್ರೂಪ್ ಒಂದೇ ತರ ಇರಬೇಕು. ಯು ಶುಡ್ ನಾಟ್ ಕ್ರಿಯೇಟ್ ಪಾಲಿಟಿಕ್ಸ್ ಇನ್ ಹ್ಯಾವಿಂಗ್ ಟು ಸಬ್ ಗ್ರೂಪ್ಸ್. ಆಮೇಲೆ ಹೇಳಿದ್ದೆ ಮತ್ತೆ ಹೇಳ್ಬಾರ್ದು, ಡೋಂಟ್ ರಿಪೀಟ್. ಆಮೇಲೆ ಏನ್ ನಾವು ಮಾತಾಡ್ಲಿಕ್ಕೆ ಹೇಳಿದರೆ ಅದನ್ನ ನೀವು ಎಕ್ಸಾಮಿನರ್ ಅಂತ ಯಾರಲ್ಲಿ ಕುಂತಿರ್ತಾರೋ ಅವ್ರ ಪಾಯಿಂಟ್ ಆಫ್ ವ್ಯೂ ಅವ್ರನ್ನ ನೋಡ್ಕೊಂಡೇ ಮಾತಾಡ್ಬೇಕು. ಬಿಕಾಸ್ ದ ಡಿಸಿಷನ್ ಮೇಕಿಂಗ್ ಇಸ್ ಈ. ಸೊ ಆ ಎಕ್ಸಾಮಿನರ್ ನ ನೋಡ್ಕೊಂಡು ಮಾತಾಡೋದು. ಆಮೇಲೆ ಮಾತಾಡ್ತಿರ್ಬೇಕಾದ್ರೆ ಗ್ರಾಮ್ಯಾಟಿಕಲಿ ಕರೆಕ್ಟ್ ಆಗಿರ್ತಕ್ಕಂಥ ಲ್ಯಾಂಗ್ವೇಜ್ ನ ಯೂಸ್ ಮಾಡೋದು. ಅದಕ್ಕೆ ನಿಮ್ ಇಂಗ್ಲಿಷ್ ಟೀಚರ್, BA BCom ಇಂಗ್ಲಿಷ್ ಟೀಚರ್ಸ್ ಅವ್ರ ಹೆಲ್ಪ್ ತಗೊಂಡು ನೀವು ಕೆಲವೊಂದ್ಸತಿ ಮಾತಾಡಿದಾಗ ಅವ್ರಿಗೆ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ನನ್ನ ಸ್ಪೀಕಿಂಗ್ ಸ್ಕಿಲ್ಸ್ ಅಲ್ಲಿ ಗ್ರಾಮ್ಯಾಟಿಕಲ್ ಚೇಂಜಸ್ ಇದ್ರೆ ಅವ್ರಿಗೆ ಚೇಂಜ್ ಮಾಡ್ಲಿಕ್ಕೆ ಹೇಳೋದು. ಇವೆಲ್ಲ ನೀವು ಈಗಲಿಂದನೇ ಫಾಲೋ ಮಾಡಿದ್ರೆ by the end of your final year, those who are in the second year, after second year, by the end of your third year, ನೀವು ಇಂಟರ್ವ್ಯೂ ಫೇಸಿಂಗ್ ಸ್ಕಿಲ್ಸ್ ಗೆ ಒಂದು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಆಗಿ ಹೋಗಬಹುದು.
ಇದನ್ನ ಚಾಚು ತಪ್ಪದೆ ರೆಗ್ಯುಲರ್ ಆಗಿ ಫಾಲೋ ಮಾಡಿ. ಡೋಂಟ್ಸ್ ಅಲ್ಲಿ ಏನಿದೆ, ತುಂಬಾ ಎಕ್ಸೆಸಿವ್ ಆಗಿ ಮಾತಾಡೋದು, ತುಂಬಾ ಫಾಸ್ಟ್ ಆಗಿ ಮಾತಾಡೋದು, ಯಾರನ್ನಾದ್ರೂ ಡಿಗ್ರೇಡ್ ಮಾಡೋ ತರ ಮಾತಾಡೋದು, ಯಾರನ್ನಾದ್ರೂ ಕ್ರಿಟಿಸೈಸ್ ಮಾಡೋ ತರ ಮಾತಾಡೋದು, ಒಂದು ರಿಲಿಜಿಯನ್ ಬಗ್ಗೆ ಕೆಟ್ಟದಾಗ ಮಾತಾಡೋದು, ಒಬ್ಬ ವ್ಯಕ್ತಿ ಬಗ್ಗೆ ಕೆಟ್ಟದಾಗ ಮಾತಾಡೋದು, ಸ್ಲ್ಯಾಂಗ್ ವರ್ಡ್ಸ್ ಯೂಸ್ ಮಾಡೋದು. ಏ ಬ್ರೋ ಐ ಆಮ್ ಟಾಕಿಂಗ್ ನೌ ಯು ಕೀಪ್ ಕ್ವೈಟ್ ಅನ್ನೋದು, ಆ ಬ್ರೋ ಆ ಸ್ಲ್ಯಾಂಗ್ ವರ್ಡ್ಸ್ ನೆಲ್ಲ ಯೂಸ್ ಮಾಡಬಾರ್ದು. ಆಮೇಲೆ ಎಮೋಷನಲ್ ಆಗ್ಬಿಡೋದು, ಇದ್ಕಿದಂಗೆ ಹೇಳಲಿಕ್ಕೆ ಶುರು ಆಗೋದು, ಇದ್ಕಿದಂಗೆ ಜೋರಾಗಿ ನಾಕ್ಬಿಡೋದು. ಬಿಕಾಸ್ ಯಾರೋ ಮಾತಾಡಿದಾಗ ಕೆಲವೊಂದು ಜೀರೋ ಅಂದ್ಬಿಟ್ಟ, ಹಾಗೆ ಅಂದ್ಬಿಟ್ರೆ you will get rejected, you will get selected. Because if your attitude is wrong, they will definitely not select you. At least a little grammar here and there, they will say no. Be assertive. ಯಾವ್ದನ್ನ ಒಂದು ನಿಂತಾಗ ಅವ್ರನ್ನೇ ನಿಲ್ಲಿಸ್ಕೊಳ್ಳಿ, ಇವರೇ ನಮ್ಮ ತಾಯಿ ಅಂತ. ಒಂದಿನ ಮೊದಲನೇ ಸತಿ ಅವ್ರ ಪರವಾಗಿರ್ತೀರಾ, ಮತ್ತಿದ್ದ ಟೈಮಲ್ಲಿ ಇಲ್ಲ ಇವ್ರ ಪರವಾಗಿ, ಆಮೇಲೆ ಇನ್ನೊಂದು ಟೈಮಲ್ಲಿ ಈ ಪರವಾಗಿ. ಪ್ಲೀಸ್ ಡೋಂಟ್ ಡೂ ದಟ್. ಕೆಲವರು ಇರ್ತಾರೆ, she loves me, she doesn't love me. She loves me, she doesn't love me. I will achieve this dream, I will not achieve this dream. I'll get a job in Infosys, I'll not get a job in Infosys. By chance ಆ ತ್ರಿಮೂರ್ತಿಗಳು ಬಂದ್ರು ಅಂತ ಇಟ್ಕೊಳ್ಳಿ, ಏನೋ ಕೇಳ್ಕೊಂತಿದ್ದಾನೆ ಮಗ ಕೊಡ್ಬೇಕು ಅಂತ ನೀವು ಊಹೆ ಮಾಡ್ಕೊಳ್ಳಿ. ಒಂದು ಇಂಟರ್ವ್ಯೂಗೆ ಹೋಗ್ಬೇಕು, ಜಾಬ್ ರೆಡಿ ಇದೆ, ಐ ವಿಲ್ ಗೆಟ್ ದಿಸ್ ಜಾಬ್ ಅಂದಾಗ ಅವ್ರು ಬಂದು ತಥಾಸ್ತು ಅನ್ನಕ್ ಬರ್ತಾರೆ. ಇಮಿಡಿಯೇಟ್ ಆಗಿ ನನಗೇನೋ ಈ ಜಾಬ್ ಸಿಗೋದು ಡೌಟೇನೆ, ಇಲ್ಲ ನನ್ಗೆ ಈ ಜಾಬ್ ಸಿಗುತ್ತೆ. ಅವ್ರು ಇನ್ನೊಂದ್ಸತಿ ಬ್ಲಸ್ ಮಾಡಕ್ ಬಂದ್ರು, ಇದ್ಕಿದಂಗೆ ನಂಗೆ ಜಾಬ್ ಸಿಗೋದಿಲ್ಲ. ಇಫ್ ಯು ಆರ್ ಆಲ್ಟರಿಂಗ್ ಲೈಕ್ ದಟ್, ವಾಟ್ ವಿಲ್ ದ ಕಂಡಕ್ಟರ್ ಡೂ? ಒಂದು ಟಿಕೆಟ್ ಕೊಟ್ಟಿದ್ದೀನಿ ಸರ್, ಆ ಸ್ಟಾಪ್ ಬೇಡ, ಇನ್ನೊಂದು ಸ್ಟಾಪ್ ಕೊಡಿ ಸರ್. ಸರಿನಪ್ಪ, ಅಲ್ಗೂ ಕೊಟ್ಟೆ. ಇನ್ನೊಂದು 5 ನಿಮಿಷ ಆದ್ಮೇಲೆ ಕರೆದ್ಬಿಟ್ಟು, ಸರ್ ಇನ್ಫೋಸಿಸ್ ಬೇಡ, ಆಕ್ಸೆಂಚರ್ ಬೇಡ, TCS ಕೊಟ್ಬಿಡಿ. TCS ಇನ್ನೇನು ಕೊಡ್ಲಿಕ್ಕೆ ಹೋದಾಗ, ಸರ್ ಒಂದು ಕೆಲಸ ಮಾಡಿ ಆಕ್ಸೆಂಚರ್ ಕೊಟ್ಬಿಡಿ. ಸೊ ದಿಸ್ ವಿಲ್ ನಾಟ್ ವರ್ಕ್. ಅಂದ್ರೆ ಬಿ ಅಸರ್ಟಿವ್, ಸ್ಟಿಕ್ ಟು ಒನ್ ಥಿಂಗ್. ನೀವು ಯಾವ್ದಾರ ಒಂದು ವ್ಯಕ್ತಿತ್ವಕ್ಕೆ ನೀವು ಇರಬೇಕು. ಪೇಷಂಟ್ ಲಿಸನರ್, ರೈಟ್ ಬಾಡಿ ಲ್ಯಾಂಗ್ವೇಜ್. ಧನ್ಯವಾದಗಳು. ಏನಾದ್ರೂ ಪ್ರಶ್ನೆಗಳಿದ್ರೆ ವಿತ್ ರೆಸ್ಪೆಕ್ಟ್ ಟು ಇಂಟರ್ವ್ಯೂ ಸ್ಕಿಲ್ಸ್ you can ask, otherwise we will officially wind up this class. ಅದು ಪ್ರಾಜೆಕ್ಟ್ you can switch it off. ಏನಾದ್ರೂ ಪ್ರಶ್ನೆಗಳು ಇದೆಯಾ? Any questions? ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ. ಫೈನಲ್ ಇಯರ್ ಎಸ್ಪೆಷಲಿ ಏನು 6 ತಿಂಗಳು ಆದ್ಮೇಲೆ ಹೇಳ ಯಶವಂತ ಫೈನಲ್ ಇಯರ್ ಅಂತ ಯಾರಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ. Silence. Silence. Any questions? ಎನಿಥಿಂಗ್. ಮಾಕ್ ಇಂಟರ್ವ್ಯೂಸ್ ಬಗ್ಗೆ. ಏನ್ ಮಾಕ್ ಇಂಟರ್ವ್ಯೂಸ್ ಅಂದ್ರೆ? ಓಕೆ, ಮಾಕ್ ಇಂಟರ್ವ್ಯೂಸ್ ಕಂಪಲ್ಸರಿ ಆಗಿ ಅಟೆಂಡ್ ಮಾಡ್ಬೇಕು. ಮಾಕ್ ಅಂದ್ರೆ ಒಂದು ಡ್ರಾಮಾ ತರ. ಆ ಇಂಟರ್ವ್ಯೂಸ್ ನ ಅಟೆಂಡ್ ಮಾಡ್ತಿರೋ ತರ ಒಂದು ಎನ್ವೈರನ್ಮೆಂಟ್ ನ ಕ್ರಿಯೇಟ್ ಮಾಡಿ ಸ್ಟೂಡೆಂಟ್ಸ್ ನ ಕರೆಸ್ಬಿಟ್ಟು ಇಂಟರ್ವ್ಯೂ ಮಾಡೋದನ್ನ ಮಾಕ್ ಇಂಟರ್ವ್ಯೂಸ್ ಅಂತ ಕರೀತಾರೆ. ಇಂಟರ್ವ್ಯೂಸ್ ಅಲ್ಲಿ ಕೇಳ್ತಾರೆ, ಹ್ಯಾವ್ ಯು ಅಟೆಂಡೆಡ್ ಎನಿ ಮಾಕ್ ಇಂಟರ್ವ್ಯೂ ಅಂತ. ನೀವು ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದಾಗ ಎಲ್ಲೋ ಇವ್ನು ಟ್ರೈನ್ ಅಪ್ ಆಗಿ ಬಂದಿದ್ದಾನೆ ಅನ್ನೋ ತರ ಕೇಳ್ತಾರೆ. ಅವಾಗ ಇಲ್ಲ, ನಾಟ್ ಅಟೆಂಡೆಡ್, ಬಟ್ ಐ ಯೂಶಲಿ ಕಮ್ಯುನಿಕೇಟ್ ಲೈಕ್ ದಿಸ್ ಅನ್ನೋ ತರ ಪಾಸಿಟಿವ್ ಆಗಿ ಹೇಳ್ಕೊಬಹುದು. ವಾಟ್ ಇಸ್ ಮಾಕ್ ಇಂಟರ್ವ್ಯೂ ಅನ್ನೋ ತರ ಯು ಶುಡ್ ನಾಟ್ ಲುಕ್ ಅಟ್ ದೇರ್. ಯಾಕಂದ್ರೆ ಇವತ್ತಿನ ಟಾಪಿಕ್ ಇದ್ದಿದ್ದು ಅದು ಏನು, ಇಂಟರ್ವ್ಯೂ ಫೇಸಿಂಗ್ ಸ್ಕಿಲ್ಸ್, ಓಕೆ, ಗ್ರೂಪ್ ಡಿಸ್ಕಷನ್ ಅಂಡ್ ಮಾಕ್ ಇಂಟರ್ವ್ಯೂಸ್. ಇದು ಇವತ್ತಿನ ಟಾಪಿಕ್. ಸೊ ಮಾಕ್ ಇಂಟರ್ವ್ಯೂಸ್ ಅಂದ್ರೆ ಗೊತ್ತಾಯ್ತು, ಗ್ರೂಪ್ ಡಿಸ್ಕಷನ್ ಅಂದ್ರೂ ಅರ್ಥ ಆಯ್ತು, ಇಂಟರ್ವ್ಯೂ ಫೇಸಿಂಗ್ ಸ್ಕಿಲ್ಸ್ ಗೆ ಏನೇನ್ ನಿಮಗೆ ಗೊತ್ತಿರ್ಬೇಕು ಅದು ಅರ್ಥ ಆಗಿದೆ. ಏನಾದ್ರು ಪ್ರಶ್ನೆಗಳಿದ್ರೆ ಯಾವ್ದಾನ ಯು ಕ್ಯಾನ್ ಆಲ್ವೇಸ್ ಆಸ್ಕ್, ಅದರ್ವೈಸ್ ವಿ ವಿಲ್ ವೈಂಡ್ ಅಪ್. ಒಂದ್ಸತಿ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಕೊಟ್ಬಿಡಿ. Dear students, this has been a wonderful session. I wish that you would have been a